ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ತೃತೀಯೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಈ ಮೂರನೇ ಅಧ್ಯಾಯದ ಸಂಬಂಧ ಸಾಂಖ್ಯ ಬುದ್ಧಿ, ಯೋಗ ಬುದ್ಧಿ ಎಂಬ ಹೆಸರಿನಿಂದ ಪ್ರವೃತ್ತಿ ನಿವೃತ್ತಿಗಳಿಗೆ ಸಂಬಂಧಪಟ್ಟಿರುವ ಎರಡು ಬುದ್ಧಿಗಳನ್ನು ಭಗವಂತನು ಈವರೆಗೆ ತಿಳಿಸಿರುತ್ತಾನೆ. ಇವುಗಳಲ್ಲಿ ಪ್ರಜಹಾತಿ ಯದಾ ಕಾಮಾನ್ ಎಂಬ ಶ್ಲೋಕದಿಂದ ಹಿಡಿದು ಎರಡನೆಯ ಅಧ್ಯಾಯವು ಮುಗಿಯುವವರೆಗೂ ಸಾಂಖ್ಯ ಬುದ್ಧಿಯನ್ನು ಆಶ್ರಯಿಸಿದವರಿಗೆ ಸನ್ಯಾಸವು ಕರ್ತವ್ಯವೆಂದು ಹೇಳಿ ಅವರು ಆ ನಿಷ್ಠೆಯಲ್ಲಿ ಇರುವುದರಿಂದಲೇ ಕೃತಾರ್ಥರಾಗುವರೆಂದು ಏಷಾ ಬ್ರಾಹ್ಮೀ ಸ್ಥಿತಿ ಎಂಬ ಕೊನೆಯ ಶ್ಲೋಕದಲ್ಲಿ ಹೇಳಿರುತ್ತಾನೆ. ಅರ್ಜುನನಿಗಾದರೂ ಭಗವಂತನು ಯೋಗ ಬುದ್ಧಿಯನ್ನು ಆಶ್ರಯಿಸಿಕೊಂಡು ಕರ್ಮಣ್ಯೇವಾಧಿಕಾರಸ್ಥೆ ಎಂದು ಪ್ರಾರಂಭವಾಗುವ 47ನೆಯ ಶ್ಲೋಕದಲ್ಲಿ ಕರ್ಮವನ್ನೇ ಮಾಡತಕ್ಕದ್ದೆಂದು ಹೇಳಿರುತ್ತಾನೆ. ಆದರೆ ಅದರಿಂದಲೇ ಮುಕ್ತಿಯಾಗುವುದೆಂದು, ಅಂದರೆ ಕರ್ಮವನ್ನು ನಿಷ್ಕಾಮ ಕರ್ಮವೇ ಆದರೂ ಅದರಿಂದಲೇ ಮುಕ್ತಿಯಾಗುವುದೆಂದು ಹೇಳಿರುವುದಿಲ್ಲ. ಇದನ್ನು ಕಂಡು ಅಂತಃಕರಣದಲ್ಲಿ ಕಳವಳಗೊಂಡ ಅರ್ಜುನನು ಈ ಮುಂದಿನ ಪ್ರಶ್ನೆಯನ್ನು ಕೇಳಿರುತ್ತಾನೆ. ಮೇಲೆ ನಾವು ಹೇಳಿರುವಂತೆ ವಿಷಯಗಳನ್ನು ವಿಂಗಡಿಸಿಕೊಂಡು ಗೀತಾಶಾಸ್ತ್ರವು ಹೇಳುತ್ತದೆ ಎಂಬ ಪಕ್ಷದಲ್ಲಿ ಮುಕ್ತಿಯನ್ನು ಬಯಸುತ್ತಿರುವ ಭಕ್ತನಾದ ನನಗೆ ಮುಕ್ತಿಯನ್ನು ಪಡೆಯುವುದಕ್ಕೆ ನೇರವಾದ ಸಾಧನವಾಗಿರುವ ಸಾಂಖ್ಯ ಬುದ್ಧಿಯ ನಿಷ್ಠೆಯನ್ನು ಹೇಳಿ, ಕಂಡಂತೆ ಅನೇಕ ಅನರ್ಥಗಳಿಂದ ಕೂಡಿರುವ ಪರಂಪರೆಯಿಂದಲಾದರೂ ಮುಕ್ತಿಯನ್ನು ಕೊಡುವುದೆಂದು ಗೊತ್ತಾಗಿ ಹೇಳುವುದಕ್ಕೆ ಆಗದ ಕರ್ಮದಲ್ಲಿ ನನ್ನನ್ನು ಏತಕ್ಕೆ ಭಗವಂತನು ನಿಯಮಿಸುತ್ತಿದ್ದಾನೆ ಎಂದು ಅರ್ಜುನನು ಕಳವಳಗೊಳ್ಳುವುದು ಯುಕ್ತವಾಗಿರುತ್ತದೆ. ಕರ್ಮಕ್ಕಿಂತ ಜ್ಞಾನವೇ ಹೆಚ್ಚಿನದಾದರೆ ಮುಂತಾಗಿ ಅವನು ಕೇಳಿರುವ ಪ್ರಶ್ನೆಯು ಇದಕ್ಕೆ ಅನುಗುಣವಾಗಿರುತ್ತದೆ. ಭಗವಂತನು ಅರ್ಜುನನು ಕೇಳುವ ಈ ಪ್ರಶ್ನೆಗೆ ಹೇಳಿರುವ ಉತ್ತರದ ವಾಕ್ಯವೂ ಯುಕ್ತವಾಗಿರುತ್ತದೆ. ವೃತ್ತಿಕಾರರು ಹೇಳಿರುವ ಅಧ್ಯಾಯ ಸಂಬಂಧವು ಪೂರ್ವಾಪರ ವಿರುದ್ಧವಾಗಿರುವುದನ್ನು ಶಂಕರರು ಇಲ್ಲಿ ನಿರೂಪಿಸುತ್ತಿದ್ದಾರೆ. ಆದರೆ ಕೆಲವರು ಇಲ್ಲಿ ಅರ್ಜುನನು ಕೇಳಿರುವ ಪ್ರಶ್ನೆಗೆ ಬೇರೊಂದು ರೀತಿಯಲ್ಲಿ ಅರ್ಥವನ್ನು ಕಲ್ಪಿಸಿ ಅದಕ್ಕೆ ವಿರುದ್ಧವಾಗಿರುವಂತೆ ಭಗವಂತನ ಉತ್ತರವನ್ನು ವಿವರಿಸಿರುತ್ತಾರೆ. ಮತ್ತು ತಾವು ಸಂಬಂಧ ಗ್ರಂಥದಲ್ಲಿ ಗೀತಾರ್ಥವೆಂದು ಹೇಗೆ ಗೊತ್ತುಪಡಿಸಿರುತ್ತಾರೋ ಅದಕ್ಕೆ ಪ್ರತಿಕೂಲವಾಗಿಯೇ ಇಲ್ಲಿ ಪ್ರಶ್ನೋತ್ತರಗಳಿಗೆ ಅರ್ಥವನ್ನು ಗೊತ್ತುಪಡಿಸಿದ್ದಾರೆ. ಅದು ಹೇಗೆಂದರೆ, ಮೊದಲನೆಯದಾಗಿ ಇವೆರಡೂ ಸ್ಥಳಗಳೊಳಗೆ ಸಂಬಂಧ ಗ್ರಂಥದಲ್ಲಿ ಎಲ್ಲ ಆಶ್ರಮಿಗಳವರೂ ಜ್ಞಾನ ಕರ್ಮಗಳನ್ನು ಸೇರಿಸಿಕೊಂಡೇ ಅನುಷ್ಠಾನ ಮಾಡಬೇಕೆಂದು ಗೀತಾಶಾಸ್ತ್ರದಲ್ಲಿ ನಿಶ್ಚಿತವಾಗಿರುವ ವಿಷಯವು ಎಂದು ಹೇಳಿರುತ್ತದೆ. ಮತ್ತೆ ಅದನ್ನು ಇನ್ನೂ ಬಿಚ್ಚಿ ಬದುಕಿರುವವರೆಗೂ ಮಾಡುತ್ತಿರಬೇಕೆಂದು ಶ್ರುತಿಯಲ್ಲಿ ವಿಧಿಸಿರುವ ಕರ್ಮಗಳನ್ನು ಪರಿತ್ಯಾಗ ಮಾಡಿ ಬರಿಯ ಜ್ಞಾನದಿಂದಲೇ ಮೋಕ್ಷವನ್ನು ಹೊಂದಬಹುದು ಎಂಬುದನ್ನು ಅತ್ಯಂತವಾಗಿ ಅಲ್ಲಗಳೆದಿರುತ್ತದೆ ಎಂದು ಹೇಳಿರುತ್ತದೆ. ಆದರೆ ಇಲ್ಲಿಯೋ, ಅಂದರೆ ಮುಮುಕ್ಷುಗಳಿಗೆ ಆಶ್ರಮ ವಿಕಲ್ಪವನ್ನು ಹೇಳಿ ಯಾವ ಜೀವ, ಅಂದರೆ ಜೀವ ಪರ್ಯಂತ ಶ್ರುತಿಗಳಲ್ಲಿ ವಿಧಿಸಿರುವ ಕರ್ಮಗಳನ್ನೇ ಬಿಡಬಹುದೆಂದು ಹೇಳಿರುತ್ತದೆ. ಇಂಥ ಪೂರ್ವಾಪರ ವಿರುದ್ಧವಾದ ವಿಷಯವನ್ನು ಅರ್ಜುನನಿಗೆ ಭಗವಂತನು ಹೇಗೆ ಹೇಳಿಯಾನು? ಕೇಳುವ ಅರ್ಜುನನು ತಾನೇ ಹೇಗೆ ವಿರುದ್ಧವಾದ ಈ ವಿಷಯವನ್ನು ತಿಳಿದುಕೊಂಡಾನು? ಇಲ್ಲಿ ಶ್ರೌತ ಕರ್ಮಗಳನ್ನು ಬಿಟ್ಟು ಬರಿಯ ಜ್ಞಾನದಿಂದಲೇ ಮೋಕ್ಷವನ್ನು ಪಡೆಯಲಾಗುವುದಿಲ್ಲ ಎಂದು ಹೇಳಿದ್ದು ಗೃಹಸ್ಥರಿಗೆ ಹೊರತು ಮಿಕ್ಕ ಆಶ್ರಮದವರಿಗಲ್ಲ ಎಂಬ ಅಭಿಪ್ರಾಯವು ಅವರಿಗೆ ಇರಬಹುದು. ಆದರೆ ಇದೂ ಪೂರ್ವೋತ್ತರ ವಿರುದ್ಧವಾಗಿಯೇ ಇರುತ್ತದೆ. ಹೇಗೆಂದರೆ, ಎಲ್ಲ ಆಶ್ರಮದವರು ಜ್ಞಾನ ಕರ್ಮಗಳನ್ನು ಸೇರಿಸಿಕೊಂಡು ಅನುಷ್ಠಾನ ಮಾಡಬೇಕು ಎಂಬುದು ಗೀತಾಶಾಸ್ತ್ರದಲ್ಲಿ ನಿಶ್ಚಿತವಾಗಿರುವ ವಿಷಯವು ಎಂದು ಮೊದಲು ಹೇಳಿ, ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಮಿಕ್ಕ ಆಶ್ರಮದವರಿಗೆ
ಬರಿಯ ಜ್ಞಾನದಿಂದಲೇ ಮೋಕ್ಷವಾಗುವುದೆಂದು ಭಗವಂತನು ಹೇಗೆ ಹೇಳಿಯಾನು? ಹಾಗಿಲ್ಲದೆ ಈ ವೃತ್ತಿಕಾರರಿಗೆ ಶ್ರೌತ ಕರ್ಮವನ್ನು ಲಕ್ಷ್ಯದಲ್ಲಿಟ್ಟು ಈ ಮಾತನ್ನು ಹೇಳಿರುತ್ತೇವೆ. ಶ್ರೌತ ಕರ್ಮವಿಲ್ಲದ ಬರಿಯ ಜ್ಞಾನದಿಂದ ಗೃಹಸ್ಥರಿಗೆ ಮೋಕ್ಷವಾಗಲಾರದೆಂದು ನಮ್ಮ ಅಭಿಪ್ರಾಯವು. ಇಲ್ಲಿ ಗೃಹಸ್ಥರಿಗೆ ಸ್ಮಾರ್ಥ ಕರ್ಮವು ಇದ್ದರೂ ಅದು ಇಲ್ಲದಿದ್ದರೆ ಹೇಗೋ ಹಾಗೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬರಿಯ ಜ್ಞಾನದಿಂದ ಎಂಬ ಮಾತನ್ನು ಉಪಯೋಗಿಸಿರುತ್ತೇವೆ ಎಂದು ಅಭಿಪ್ರಾಯವಿರಬಹುದು. ಆದರೆ ಇದೂ ವಿರುದ್ಧವಾದದ್ದೇ. ಹೇಗೆಂದರೆ ಬರಿಯ ಸ್ಮಾರ್ಥ ಕರ್ಮದಿಂದೊಡಗೂಡಿದ ಜ್ಞಾನದಿಂದ ಮೋಕ್ಷವಾಗುವುದಿಲ್ಲವೆಂಬುದು ಗೃಹಸ್ಥನೊಬ್ಬನಿಗೆ ಹೊರತು ಮಿಕ್ಕ ಆಶ್ರಮದವರಿಗಲ್ಲ ಎಂದು ವಿವೇಕಿಗಳಾದವರು ಹೇಗೆ ನಿಶ್ಚಯಿಸಬೇಕು? ಇದಲ್ಲದೆ ಊರ್ಧ್ವರೇತಸ್ಕರಿಗೆ ಬರಿಯ ಸ್ಮಾರ್ಥ ಕರ್ಮಗಳು ಜ್ಞಾನದೊಡನೆ ಮೋಕ್ಷಕ್ಕೆ ಸಾಧನವಾಗಬಹುದಾದರೆ, ಹಾಗೆಯೇ ಗೃಹಸ್ಥನಿಗೂ ಸ್ಮಾರ್ಥ ಕರ್ಮದೊಡನೆ ಜ್ಞಾನದ ಸೇರುವೆಯೇ ಸಾಧನವಾಗಬಹುದೆಂದು ಒಪ್ಪಿಕೊಳ್ಳೋಣ. ಶ್ರೌತ ಕರ್ಮಗಳು ಸೇರಬೇಕಾದದ್ದೇನೂ ಇರುವುದಿಲ್ಲ. ಹಾಗಲ್ಲದೆ ಗೃಹಸ್ಥನಿಗೆ ಮಾತ್ರ ಶ್ರೌತ ಕರ್ಮಗಳು ಸ್ಮಾರ್ಥ ಕರ್ಮಗಳು ಸೇರಿದರೆ ಮೋಕ್ಷವಾಗುವುದೆಂದು, ಊರ್ಧ್ವರೇತಸ್ಕರಿಗಾದರೆ ಬರಿಯ ಸ್ಮಾರ್ಥ ಕರ್ಮಗಳಿಂದೊಡಗೂಡಿದ ಜ್ಞಾನದಿಂದಲೇ ಮೋಕ್ಷವಾಗುವುದೆಂದು ಹೇಳುವ ಪಕ್ಷದಲ್ಲಿ ಗೃಹಸ್ಥನಿಗೆ ಹೆಚ್ಚು ಆಯಾಸವಾಗುವುದು. ಶ್ರೌತ ಸ್ಮಾರ್ಥ ಎಂಬ ಬಹು ದುಃಖರೂಪವಾದ ಕರ್ಮವನ್ನು ಅವನ ತಲೆಯ ಮೇಲೆ ಹೊರಿಸಿದಂತಾಗುವುದು. ಇಲ್ಲಿ ವೃತ್ತಿಕಾರರು ಹೇಳುವುದು, ಹಾಗಾದರೆ ಗೃಹಸ್ಥನಿಗೆ ಹೀಗೆ ಆಯಾಸವು ಹೆಚ್ಚಾಗಿರುವ ಕಾರಣದಿಂದ ಅವನಿಗೊಬ್ಬನಿಗೇ ಮೋಕ್ಷವು ದೊರೆಯುವುದೇ ಹೊರತು ಮಿಕ್ಕ ಆಶ್ರಮದಲ್ಲಿ ಇರುವವರಿಗೆ ಶ್ರೌತ ನಿತ್ಯ ಕರ್ಮಗಳು ಇಲ್ಲದ್ದರಿಂದ ಅವರಿಗೆ ಮೋಕ್ಷ ದೊರೆಯಲಾರದು ಎನ್ನೋಣ ಎಂದಾಗ ಸಿದ್ಧಾಂತಿಯು ಹೀಗೆ ಹೇಳುತ್ತಾನೆ, ಅದೂ ಸರಿಯಲ್ಲ. ಏಕೆಂದರೆ ಎಲ್ಲ ಉಪನಿಷತ್ತುಗಳಲ್ಲಿಯೂ ಇತಿಹಾಸದಲ್ಲಿಯೂ ಪುರಾಣಗಳಲ್ಲಿಯೂ ಯೋಗಶಾಸ್ತ್ರದಲ್ಲಿಯೂ ಜ್ಞಾನಕ್ಕೆ ಅಂಗವಾಗಿ ಮುಮುಕ್ಷುವಿಗೆ ಸರ್ವ ಕರ್ಮ ಸನ್ಯಾಸವನ್ನು ವಿಧಿಸಿರುತ್ತದೆ. ಜ್ಞಾನಕ್ಕೆ ಅಂಗವಾಗಿ ಮುಮುಕ್ಷುವಿಗೆ ಸರ್ವ ಕರ್ಮ ಸನ್ಯಾಸವನ್ನು ವಿಧಿಸಿರುತ್ತದೆ ಮತ್ತು ಶ್ರುತಿ ಸ್ಮೃತಿಗಳಲ್ಲಿ ಆಶ್ರಮ ವಿಕಲ್ಪವನ್ನು ಆಶ್ರಮ ಸಮುಚ್ಚಯವನ್ನು ವಿಧಿಸಿರುತ್ತದೆ. ನಂತರ ಸನ್ಯಾಸ ವಿಧಿಯ ವಚನಗಳಿಗೂ ಸಮುಚ್ಚಯವಾದವು ವಿರುದ್ಧವಾಗಿರುವುದನ್ನು ಶಂಕರರು ಇಲ್ಲಿ ನಿರೂಪಿಸುತ್ತಿದ್ದಾರೆ. ಹಾಗಾದರೆ ಪೂರ್ವ ಪಕ್ಷಿಗಳು ಹೇಳುವುದು, ಎಲ್ಲ ಆಶ್ರಮದವರು ಜ್ಞಾನ ಕರ್ಮಗಳನ್ನು ಸೇರಿಸಿಕೊಂಡೇ ಮೋಕ್ಷಕ್ಕಾಗಿ ಅನುಷ್ಠಾನ ಮಾಡಬೇಕೆಂದು ಸಿದ್ಧವಾಯಿತು ಎಂದರೆ ಸಿದ್ಧಾಂತಿಯು ಹೇಳುತ್ತಾನೆ, ಹಾಗಲ್ಲ. ಏಕೆಂದರೆ ಮುಮುಕ್ಷುವಾದವನು ಮೋಕ್ಷಾಪೇಕ್ಷಿಯಾದವನು ಸರ್ವ ಕರ್ಮಗಳನ್ನು ಸನ್ಯಾಸ ಮಾಡಬೇಕೆಂದು ವಿಧಿಸಿರುತ್ತದೆ. ಇಲ್ಲಿ ಪುತ್ರೈಷಣೆಯಿಂದಲೂ ವಿತ್ತೈಷಣೆಯಿಂದಲೂ ಲೋಕೈಷಣೆಯಿಂದಲೂ ಅಂದರೆ ಪುತ್ರ ಪ್ರಾಪ್ತಿಗಾಗಿಯೂ ಧನ ಪ್ರಾಪ್ತಿಗಾಗಿಯೂ ಹಾಗೂ ಲೋಕ ಸಂಗ್ರಹಕ್ಕಾಗಿಯೂ ಬಿಟ್ಟೆದ್ದು ಇನ್ನು ಭಿಕ್ಷಾಚರ್ಯೆಯನ್ನು ಮಾಡುವರು. ಆದ್ದರಿಂದ ಈ ತಪಸ್ಸುಗಳಲ್ಲಿ ಸನ್ಯಾಸವೇ ಹೆಚ್ಚಿನದೆಂದು ಹೇಳುವರು. ಸನ್ಯಾಸವೇ ಎಲ್ಲಕ್ಕೂ ಮಿಗಿಲಾಯಿತು. ಕರ್ಮದಿಂದಾಗಲಿ ಪ್ರಜಾಸಂತತಿಯಿಂದಾಗಲಿ ಧನದಿಂದಾಗಲಿ ಮುಕ್ತಿಯನ್ನು ಪಡೆಯಲಿಲ್ಲ. ಸನ್ಯಾಸದಿಂದಲೇ ಕೆಲವರು ಮುಕ್ತಿಯನ್ನು ಪಡೆದರು. ಬ್ರಹ್ಮಚರ್ಯದಿಂದಲೇ ಸನ್ಯಾಸಿಯಾಗಬಹುದು. ಈ ರೀತಿಯಾಗಿ ಹಲವು ಶ್ರುತಿ ವಾಕ್ಯಗಳಿವೆ. ಇನ್ನು ಸ್ಮೃತಿಗಳನ್ನು ಉದಾಹರಿಸುತ್ತೇವೆ. ಧರ್ಮವನ್ನು ಬಿಡು, ಅಧರ್ಮವನ್ನು ಬಿಡು, ದಿಟ ಸಟಗಳೆರಡನ್ನೂ ಬಿಡು. ಹೀಗೆ ದಿಟ ಸಟಗಳೆರಡನ್ನು ಬಿಟ್ಟ ಬಳಿಕ ಯಾವುದರಿಂದ ಅವುಗಳನ್ನು ಬಿಡುತ್ತೀಯೋ, ಅಂದರೆ ನಾನು ಅವುಗಳನ್ನು ಬಿಡುತ್ತೇನೆ ಎಂದು ಹೇಳುವ ಮೂಲಕ ಯಾವುದರಿಂದ ಅವುಗಳನ್ನು ಬಿಡುತ್ತೀಯೋ ಆ ಅಹಂಕಾರವನ್ನೂ ಬಿಟ್ಟು ಬಿಡು. ಇದು ಒಂದು ಸ್ಮೃತಿ ವಾಕ್ಯ. ಮತ್ತೊಂದು, ಸಂಸಾರವೇ ನಿಸ್ಸಾರವೆಂದು ಕಂಡುಕೊಂಡು ಸಾರವನ್ನು ಕಾಣಬೇಕೆಂಬ ತವಕದಿಂದ ಹೆಚ್ಚಿನ ವೈರಾಗ್ಯವನ್ನು ಹೊಂದಿದವರು ಮದುವೆಯನ್ನು ಮಾಡಿಕೊಳ್ಳದೆಯೇ ಸನ್ಯಾಸಿಗಳಾಗುವರು ಎಂದು ಬೃಹಸ್ಪತಿಯ ವಚನವಿದೆ. ಜೀವನು ಕರ್ಮದಿಂದ ಕಟ್ಟು ಒಡೆಯುತ್ತಾನೆ, ವಿದ್ಯೆಯಿಂದ ಬಿಡುಗಡೆ ಹೊಂದುತ್ತಾನೆ. ಆದ್ದರಿಂದ
ಕೊನೆಯನ್ನು ಕಾಣುವ ಯತಿಗಳು ಕರ್ಮವನ್ನು ಮಾಡುವುದಿಲ್ಲ ಎಂದು ಶುಕಾನುಶಾಸನದಲ್ಲಿ ಇರುತ್ತದೆ. ಈ ಗೀತೆಯಲ್ಲಿಯೂ ಅಂದರೆ ಭಗವದ್ಗೀತೆಯಲ್ಲಿಯೂ ಸರ್ವ ಕರ್ಮಗಳನ್ನು ಮನಸ್ಸಿನಿಂದ ಸನ್ಯಾಸ ಮಾಡಿ ಎಂದು ಮುಂತಾದ ವಚನವಿದೆ. ಮೋಕ್ಷಕ್ಕೆ ಕರ್ಮದ ಹಂಗೇ ಇರುವುದಿಲ್ಲ ಎಂಬುದನ್ನು ಶಂಕರರು ಇಲ್ಲಿ ನಿರೂಪಿಸುತ್ತಿದ್ದಾರೆ. ಇದಲ್ಲದೆ ಮೋಕ್ಷವು ಕಾರ್ಯವಲ್ಲದ್ದರಿಂದಲೂ ಮಾಡುವಂತಹದಲ್ಲದ್ದರಿಂದಲೂ ಮುಮುಕ್ಷುವಾದವನಿಗೆ ಕರ್ಮದಿಂದ ಏನು ಆಗಬೇಕಾದುದು ಇರುವುದಿಲ್ಲ. ಇದಕ್ಕೆ ಆಕ್ಷೇಪವೆಂದರೆ, ಪ್ರತ್ಯವಾಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ನಿತ್ಯ ಕರ್ಮವನ್ನು ಮಾಡಲೇಬೇಕಲ್ಲವೇ ಎಂದರೆ ಅದಕ್ಕೆ ಪರಿಹಾರ ಹಾಗಲ್ಲ. ಏಕೆಂದರೆ ಪ್ರತ್ಯವಾಯವಾಗುವುದೆಂಬುದು ಸನ್ಯಾಸಿ ಅಲ್ಲದವನ ವಿಷಯವಾಗಿದೆ. ಅಗ್ನಿಹೋತ್ರವೇ ಮುಂತಾದವುಗಳನ್ನು ಮಾಡದೇ ಇರುವುದರಿಂದ ಸನ್ಯಾಸಿಗಳಲ್ಲದ ಬ್ರಹ್ಮಚಾರಿಗಳಿಗೆ ಕೂಡ ಅವರು ಕರ್ಮಿಗಳೇ ಆಗಿದ್ದರು ಪ್ರತ್ಯವಾಯು ಉಂಟಾಗುವುದೆಂದು ಕಲ್ಪಿಸುವುದಕ್ಕೆ ಹೇಗೆ ಆಗಲಾರದೋ, ಹಾಗೆಯೇ ಸನ್ಯಾಸಿಗಳಿಗೂ ಕಲ್ಪಿಸುವುದಕ್ಕೆ ಆಗಲಾರದು. ಯಾರಿಗೇ ಆಗಲಿ ನಿತ್ಯ ಕರ್ಮವನ್ನು ಮಾಡದೇ ಇರುವುದು ಎಂಬ ಅಭಾವದಿಂದ ಭಾವರೂಪವಾದ ಪ್ರತ್ಯವಾಯ ಉಂಟಾಗುವುದೆಂದು ಕಲ್ಪಿಸುವುದಕ್ಕೆ ಮೊದಲು ಆಗುವಂತಿಲ್ಲ. ಅದು ಯುಕ್ತವೂ ಅಲ್ಲ. ಏಕೆಂದರೆ ಅಸತ್ತಿನಿಂದ ಸತ್ತು ಹೇಗೆ ಹುಟ್ಟಿತು ಎಂದು ಶ್ರುತಿಯು ಅಭಾವದಿಂದ ಭಾವವು ಹುಟ್ಟಲಾರದೆಂದು ಹೇಳುತ್ತಿದೆ. ವಿಧಿಸಿರುವ ಕರ್ಮವನ್ನು ಮಾಡದೇ ಇದ್ದರೆ ಪ್ರತ್ಯವಾಯವು ಉಂಟಾಗುವ ಸಂಭವವೇ ಇಲ್ಲದಿದ್ದರೂ ಅದು ಆಗುವುದೆಂದು ವೇದವು ಹೇಳುವುದಾದರೆ ಆಗ ವೇದವು ಅನರ್ಥಕರ ಎಂಬುದಾಗಿ ಅಪ್ರಮಾಣವೇ ಎಂದು ಹೇಳಿದಂತಾಗುತ್ತದೆ. ಏಕೆಂದರೆ ಆ ಪಕ್ಷದಲ್ಲಿ ವಿಹಿತ ಕರ್ಮವನ್ನು ಮಾಡಿದರೂ ಮಾಡದೆ ಬಿಟ್ಟರೂ ದುಃಖ ಒಂದೇ ಫಲವೆಂದಾಗುವುದು. ಆಗ ಶಾಸ್ತ್ರವು ಇಲ್ಲದ್ದನ್ನು ಉಂಟು ಮಾಡುವ ಶಕ್ತಿಯುಳ್ಳದ್ದು, ಇದ್ದದ್ದನ್ನು ಇದ್ದಂತೆ ತಿಳಿಸುವ ಪ್ರಮಾಣ ಮಾತ್ರ ಅಲ್ಲ ಎಂದು ಅಯುಕ್ತವಾದ ಕಲ್ಪನೆಯನ್ನು ಮಾಡಿದಂತಾಗುವುದು. ಇದು ಯಾರಿಗೂ ಸಮ್ಮತವಲ್ಲ. ಆದ್ದರಿಂದ ಸನ್ಯಾಸಿಗಳಿಗೆ ಕರ್ಮಗಳಿಲ್ಲ. ಆದ್ದರಿಂದ ಜ್ಞಾನ ಕರ್ಮಗಳ ಸಮುಚ್ಚಯದಿಂದ ಮೋಕ್ಷವೆಂಬುದು ಹೊಂದುವುದಿಲ್ಲ. ಮುಂದೆ ಸಮುಚ್ಚಯವಾದವು ಇಲ್ಲಿರುವ ಪ್ರಶ್ನೋತ್ತರಗಳಿಗೆ ಅನುಗುಣವಲ್ಲ ಎಂಬುದನ್ನು ನಿರೂಪಿಸುತ್ತಾ ಶಂಕರರು ಹೇಳುತ್ತಾರೆ, ಕರ್ಮಕ್ಕಿಂತ ಬುದ್ಧಿಯೇ ಹೆಚ್ಚಿನದೆಂದು ನಿನ್ನ ಮತವಾದರೆ ಎಂಬ ಅರ್ಜುನನ ಪ್ರಶ್ನೆಯು ಅಯುಕ್ತವಾಗಿ ಬಿಡುವುದರಿಂದಲೂ ಸಮುಚ್ಚಯವಾದವು ಸರಿಯಲ್ಲ. ಅಂದರೆ ಜ್ಞಾನ ಕರ್ಮಗಳೆರಡು ಒಟ್ಟಿಗೆ ಹೋಗಬೇಕೆಂಬುದು ಸರಿಯಲ್ಲ. ಅದು ಹೇಗೆಂದರೆ, ಜ್ಞಾನವನ್ನು ಕರ್ಮವನ್ನು ಸೇರಿಸಿಕೊಂಡು ನೀನು ಅನುಷ್ಠಾನ ಮಾಡಬೇಕು ಎಂದು ಭಗವಂತನು ಅರ್ಜುನನಿಗೆ 2ನೇ ಅಧ್ಯಾಯದಲ್ಲಿ ಹೇಳಿರುತ್ತಾನೆಂದು ಇಟ್ಟುಕೊಂಡರೆ, ಕರ್ಮಕ್ಕಿಂತ ಬುದ್ಧಿಯು ಹೆಚ್ಚಿನದೆಂದು ನಿನ್ನ ಮತವಾದರೆ ಎಂಬ ಅರ್ಜುನನ ಪ್ರಶ್ನೆಯು ಅದಕ್ಕೆ ಹೊಂದುವುದಿಲ್ಲ. ಜ್ಞಾನ ಕರ್ಮಗಳೆರಡನ್ನೂ ಅರ್ಜುನನಿಗೆ ಹೇಳಿದ್ದರೆ ಕರ್ಮಕ್ಕಿಂತ ಹೆಚ್ಚಿನದಾದ ಬುದ್ಧಿಯನ್ನು ಅವನಿಗೆ ಹೇಳಿದಂತೆಯೇ ಆಗುವುದರಿಂದ, ಹಾಗಾದರೆ ಎಲೈ ಕೇಶವನೇ, ಘೋರವಾದ ಕರ್ಮವನ್ನು ಮಾಡುವಂತೆ ನನ್ನನ್ನು ಏಕೆ ಕಟ್ಟು ಮಾಡುತ್ತಿರುವೆ? ಜ್ಞಾನವೇ ಹೆಚ್ಚಿನದೆಂದರೆ, ಬುದ್ಧಿಯೇ ಹೆಚ್ಚಿನದೆಂದರೆ ಘೋರವಾದ ಕರ್ಮವನ್ನು ಮಾಡುವಂತೆ ನನ್ನನ್ನು ಏಕೆ ಕಟ್ಟು ಮಾಡುತ್ತಿರುವೆ ಎಂದು ಕೇಳುವುದು ಹೇಗೂ ಹೊಂದುವುದಿಲ್ಲ. ಕರ್ಮಕ್ಕಿಂತ ಹೆಚ್ಚಿನದಾದ ಜ್ಞಾನವನ್ನು ಅರ್ಜುನನೊಬ್ಬನು ಮಾತ್ರ ಅನುಷ್ಠಾನ ಮಾಡಲಾಗದೆಂದು ಭಗವಂತನು ಹಿಂದೆ ಹೇಳಿರುವನೆಂದು ಕಲ್ಪಿಸುವುದಕ್ಕೂ ಆಗುವುದಿಲ್ಲ. ಹಾಗೆ ಆಗಿದ್ದರೆ ಅರ್ಜುನನು ಕರ್ಮಕ್ಕಿಂತ ಬುದ್ಧಿಯೇ ಹೆಚ್ಚಿನದೆಂದು ನಿನ್ನ ಮತವಾದರೆ ಎಂದು ವಿಂಗಡಿಸಿ ಕೇಳಿದರೂ ಕೇಳಬಹುದಾಗಿತ್ತು. ಹಾಗಿಲ್ಲವಾದ್ದರಿಂದಲೂ ಪ್ರಶ್ನೆಯು ಹೊಂದುವುದಿಲ್ಲ. ಇದಕ್ಕೆ ಬದಲು ನಿಮ್ಮ ಅಭಿಪ್ರಾಯದಂತೆ ಜ್ಞಾನ ಕರ್ಮಗಳು ಒಂದಕ್ಕೊಂದು ವಿರುದ್ಧವಾಗಿರುವುದರಿಂದ ಒಬ್ಬ ಪುರುಷನೇ ಅವುಗಳನ್ನು ಒಂದೇ ಕಾಲದಲ್ಲಿ ಅನುಷ್ಠಾನ ಮಾಡುವುದೆಂಬುದು ಆಗಲಾರದ್ದರಿಂದ ಬೇರೆ ಬೇರೆಯ ಅಧಿಕಾರಿಗಳು ಅವುಗಳನ್ನು ಮಾಡತಕ್ಕದ್ದು ಎಂದು ಭಗವಂತನು ಹಿಂದೆ ಹೇಳಿದ್ದಾನೆ ಎಂದಿಟ್ಟುಕೊಂಡರು. ಬುದ್ಧಿಯು ಹೆಚ್ಚಿನದಾದರೆ
ಎಂದು ಮುಂತಾಗಿರುವ ಈ ಪ್ರಶ್ನೆಯು ಯುಕ್ತವಾಗುತ್ತದೆ. ಇಲ್ಲಿ ಅರ್ಜುನನು ವಿಂಗಡಿಸಿಕೊಂಡು ಅರಿತುಕೊಳ್ಳದೆ ಈ ಪ್ರಶ್ನೆಯನ್ನು ಹಾಕಿರುತ್ತಾನೆ ಎಂದು ಇಟ್ಟುಕೊಂಡರೂ ಜ್ಞಾನ ನಿಷ್ಠೆಯನ್ನು ಕರ್ಮನಿಷ್ಠೆಯನ್ನು ಬೇರೆ ಬೇರೆಯ ಜನರು ಆಚರಿಸತಕ್ಕದ್ದೆಂದು ಭಗವಂತನು ಹೇಳಿರುವ ಉತ್ತರವು ನಿಮ್ಮ ಮತಕ್ಕೆ ಹೊಂದುವುದಿಲ್ಲ. ಭಗವಂತನು ತಿಳಿಯದೆ ಉತ್ತರವನ್ನು ಹೇಳಿದನು ಎಂದಂತೂ ಕಲ್ಪಿಸುವ ಹಾಗೆ ಇಲ್ಲ. ಹೀಗೆ ಜ್ಞಾನ ಕರ್ಮ ನಿಷ್ಠೆಗಳನ್ನು ಬೇರೆ ಬೇರೆಯ ಜನರು ಅನುಷ್ಠಾನ ಮಾಡತಕ್ಕದ್ದೆಂದು ಭಗವಂತನು ಉತ್ತರ ಕೊಟ್ಟಿರುವುದು ಕಂಡುಬರುವುದರಿಂದಲೂ ಜ್ಞಾನ ಕರ್ಮಗಳನ್ನು ಸೇರಿಸಿಕೊಂಡು ಅನುಷ್ಠಾನ ಮಾಡಬೇಕು ಎಂಬುದು ಯುಕ್ತವಾಗುವುದಿಲ್ಲ. ಆದ್ದರಿಂದ ಬರಿಯ ಜ್ಞಾನದಿಂದಲೇ ಮೋಕ್ಷವಾಗುವುದು ಎಂಬಿದೆ ಗೀತೆಗಳಲ್ಲಿಯೂ ಎಲ್ಲ ಉಪನಿಷತ್ತುಗಳಲ್ಲಿಯೂ ನಿಶ್ಚಯವಾಗಿರುವಂತಹ ವಿಷಯವಾಗಿರುತ್ತದೆ. ಜ್ಞಾನ ಕರ್ಮಗಳೆರಡನ್ನೂ ಸಮುಚ್ಚಯ ಮಾಡಿಕೊಂಡು ಅನುಷ್ಠಾನ ಮಾಡುವುದು ಆಗುವಂತಿದ್ದರೆ ಇವೆರಡರಲ್ಲಿ ಒಂದನ್ನು ನಿಶ್ಚಯಿಸಿ ಹೇಳು ಎಂದು ಅರ್ಜುನನು ಕೇಳಿರುವುದು ಸರಿ ಹೋಗುವುದಿಲ್ಲ. ಆದ್ದರಿಂದ ನೀನು ಕರ್ಮವನ್ನೇ ಮಾಡು ಎಂಬ ಶ್ಲೋಕದಲ್ಲಿ ಅರ್ಜುನನಿಗೆ ಜ್ಞಾನ ನಿಷ್ಠೆಯು ಸಂಭವಿಸುವುದಿಲ್ಲವೆಂದು ಮುಂದೆ ಭಗವಂತನು ಒತ್ತಿ ತಿಳಿಸಿಯೂ ಇರುತ್ತಾನೆ. ಇದು ಕೂಡ ಸಮುಚ್ಚಯ ಪಕ್ಷಕ್ಕೆ ಸರಿ ಹೋಗುವುದಿಲ್ಲ. ಈಗ ನಾವು ಅರ್ಜುನನು ಕೇಳಿರುವ ಪ್ರಶ್ನೆಯನ್ನು ಕೇಳೋಣ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಇಂತೆಂದನು, ಎಲೈ ಜನಾರ್ದನನೇ, ಕರ್ಮಕ್ಕಿಂತ ಬುದ್ಧಿಯೇ ಹೆಚ್ಚಿನದೆಂದು ನಿನ್ನ ಅಭಿಪ್ರಾಯವಾದರೆ ಹಾಗಾದರೆ ಎಲೈ ಕೇಶವನೇ, ಘೋರವಾದ ಕರ್ಮದಲ್ಲಿ, ಇಲ್ಲಿ ಯುದ್ಧ ಮಾಡುವಂತಹ ಘೋರ ಕರ್ಮದಲ್ಲಿ ನನ್ನನ್ನೇಕೆ ನಿಯಮಿಸುತ್ತಿದ್ದೀಯಾ? ಎಲೈ ಜನಾರ್ದನನೇ, ಕರ್ಮಕ್ಕಿಂತ ಅಂದರೆ ಕರ್ಮವನ್ನು ಮಾಡುವುದಕ್ಕಿಂತಲೂ ಬುದ್ಧಿಯು ಎಂದರೆ ಜ್ಞಾನವು ಹೆಚ್ಚಿನದು, ಹೆಚ್ಚು ಒಳ್ಳೆಯದು ಎಂದು ನಿನ್ನ ಮತವಾದರೆ, ಅಂದರೆ ನಿನ್ನ ಅಭಿಪ್ರಾಯವಾಗಿದ್ದರೆ, ಬುದ್ಧಿ ಕರ್ಮಗಳೆರಡನ್ನೂ ಸೇರಿಸಿಕೊಂಡು ಅನುಷ್ಠಾನ ಮಾಡಬೇಕೆಂಬುದು ಭಗವಂತನ ಇಷ್ಟವಾಗಿದ್ದರೆ, ಆಗ ಶ್ರೇಯಸ್ಸಿಗಾಗಿ ಅವೆರಡೂ ಸೇರಿ ಒಂದೇ ಸಾಧನವಾಗಿ ಬಿಡುವುದರಿಂದ ಕರ್ಮಕ್ಕಿಂತ ಬುದ್ಧಿಯು ಹೆಚ್ಚಿನದು ಎಂದು ಬುದ್ಧಿಯನ್ನು ಕರ್ಮದಿಂದ ಬೇರ್ಪಡಿಸಿ ಇಲ್ಲಿ ಅರ್ಜುನನು ಪ್ರಶ್ನೆ ಮಾಡಿರುವುದು ಅಯುಕ್ತವಾಗುವುದು. ಏಕೆಂದರೆ ಅದು ತಾನೇ ತನಗಿಂತ ಬೇರೆಯಾಗಿ ಫಲವನ್ನು ಕೊಡುವ ಮತ್ತೊಂದು ಸಾಧನವಾಗಲಾರದು. ಹೀಗಿರುವುದರಿಂದ ಕರ್ಮಕ್ಕಿಂತ ಜ್ಞಾನವೇ ಶ್ರೇಯಸ್ಕರವೆಂದು ಭಗವಂತನು ಹೇಳಿರುತ್ತಾನೆ. ಶ್ರೇಯಸ್ಕರವಲ್ಲದ ಕರ್ಮವನ್ನು ಮಾಡೆಂದು ನನಗೆ ಹೇಳುತ್ತಿರುತ್ತಾನೆ. ಇಲ್ಲಿ ಒಂದೆಡೆ ಭಗವಂತ ಜ್ಞಾನವೇ ಹೆಚ್ಚಿನದೆಂದು ಹೇಳುತ್ತಿದ್ದರೂ ಜೊತೆ ಜೊತೆಯಲ್ಲೇ ಈಗ ನೀನು ಯುದ್ಧವನ್ನು ಮಾಡು ಎಂದು ಹೇಳುತ್ತಿರುವನಲ್ಲವೇ? ಇದಕ್ಕೆ ಕಾರಣವೇನಿದ್ದೀತು ಎಂದು ಭಗವಂತನನ್ನು ದೂರುವಂತೆ, ಎಲೈ ಕೇಶವನೇ, ಹೀಗಿರುವಲ್ಲಿ ಏತಕ್ಕೆ ಯಾವ ಕಾರಣದಿಂದ ಘೋರವಾದ ಕ್ರೂರವಾದ ಹಿಂಸಾರೂಪವಾದ ಕರ್ಮದಲ್ಲಿ ನನ್ನನ್ನು ನಿಯಮಿಸುತ್ತಿರುವೆ ಎಂದು ಹೇಳುತ್ತಿದ್ದಾನಲ್ಲ, ಅದೂ ಹೊಂದುವುದಿಲ್ಲ. ಹಾಗಿಲ್ಲದೆ ಸ್ಮಾರ್ಥ ಕರ್ಮದೊಡನೆ ಜ್ಞಾನವನ್ನು ಸೇರಿಸಿಕೊಂಡು ಅನುಷ್ಠಾನ ಮಾಡಬೇಕೆಂದು ಭಗವಂತನು ಹೇಳಿದ್ದು ಅರ್ಜುನನು ಹಾಗೆಂದು ತಿಳಿದುಕೊಂಡಿರುತ್ತಾನೆಂದು ಇಟ್ಟುಕೊಂಡರೂ, ಹಾಗಾದರೆ ಘೋರವಾದ ಕರ್ಮದಲ್ಲಿ ನನ್ನನ್ನೇಕೆ ನಿಯಮಿಸುತ್ತಿದ್ದೀಯೇ ಎಂದು ಹೇಳಿರುವುದು ಹೀಗೆ ಸರಿಯಾದೀತು. ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೇವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಕಲಬೆರಕೆಯಾದಂತಿರುವ ಈ ವಾಕ್ಯದಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುವಂತೆ ಕಾಣುತ್ತಿರುವೆ. ಆದ್ದರಿಂದ ಯಾವುದೊಂದರಿಂದ ನಾನು ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದೋ ಅಂಥ ಒಂದನ್ನು ನಿಶ್ಚಯಿಸಿ ಹೇಳು. ಜ್ಞಾನವನ್ನು ಪಡೆಯುವುದು ಮುಖ್ಯವೋ, ಕರ್ಮವನ್ನು ಮಾಡುವುದು ಮುಖ್ಯವೋ? ಮತ್ತು ಕಲಬೆರಕೆಯಾದಂತಿರುವ ಈ ವಾಕ್ಯದಿಂದ
ಭಗವಂತನಾದ ನೀನು ಏನೇನು ಬಿಡಿಬಿಡಿಸಿಯೇ ಹೇಳುತ್ತಿರುವೆಯಾದರೂ ಅಲ್ಪ ಬುದ್ಧಿಯುಳ್ಳ ನನಗೆ ಈ ಭಗವಂತನಾದ ನಿನ್ನ ವಾಕ್ಯವು ಕಲಬೆರಕೆಯಾದಂತೆ ತೋರುತ್ತಿದೆ. ನೀನು ಹೇಳುತ್ತಿರುವೆ ಎಂದಲ್ಲ, ನನ್ನಲ್ಲಿರುವ ಅಲ್ಪ ಬುದ್ಧಿಯಿಂದಾಗಿ ಹಾಗೆ ನನಗೆ ತೋರುತ್ತಿದೆ. ಅದರಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುವಂತೆ ಕಾಣುತ್ತಿರುವೆ. ಆದರೆ ನನ್ನ ಬುದ್ಧಿಯ ವ್ಯಾಮೋಹವನ್ನು ಕಳೆಯುವುದಕ್ಕೆ ಹೊರಟಿರುವ ನೀನು ಹೇಗೆ ತಾನೇ ನನ್ನನ್ನು ಮೋಹಗೊಳಿಸಿಯೇ? ಆದ್ದರಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುವಂತೆ ಕಾಣುತ್ತಿರುವೆ ಎಂದು ನನ್ನ ಹೇಳಿಕೆ. ಆದರೆ ನೀನು ಜ್ಞಾನ ಕರ್ಮಗಳನ್ನು ಬೇರೆ ಬೇರೆಯವರು ಅನುಷ್ಠಾನ ಮಾಡತಕ್ಕದ್ದಾದ್ದರಿಂದ ಒಬ್ಬ ಪುರುಷನೇ ಮಾಡುವುದು ಆಗಲಾರದು ಎಂದು ಅಭಿಪ್ರಾಯ ಪಡುವೆಯಾದರೆ, ಆಗ ಹೀಗಿದ್ದರೆ ಅವುಗಳೆರಡರಲ್ಲಿ ಒಂದನ್ನು, ಎಂದರೆ ಜ್ಞಾನವನ್ನೋ ಕರ್ಮವನ್ನೋ ಯಾವುದೋ ಒಂದನ್ನು ನಿಶ್ಚಯಿಸಿ ಇದೇ ಅರ್ಜುನನಿಗೆ ತಕ್ಕದ್ದು, ಅವನ ಬುದ್ಧಿಗೂ ಶಕ್ತಿಗೂ ಸ್ಥಿತಿಗೂ ಇದೇ ಅನುಗುಣವಾದದ್ದು ಎಂದು ನಿಶ್ಚಯಿಸಿ ಹೇಳು. ಜ್ಞಾನವೋ ಕರ್ಮವೋ ಯಾವುದೊಂದರಿಂದ ನನಗೆ ಶ್ರೇಯಸ್ಸು ಸಿಕ್ಕೀತೋ ಅದನ್ನು ಹೇಳಿಬಿಡು. ಇಲ್ಲಿ ಕರ್ಮನಿಷ್ಠೆಗೆ ಅಂಗವಾಗಿರುವ ಜ್ಞಾನವನ್ನೂ ಭಗವಂತನು ಹೇಳಿದ್ದಾನೆಂದು ಇಟ್ಟುಕೊಂಡರೂ ಅವೆರಡರಲ್ಲಿ ಒಂದನ್ನು ಹೇಳು ಎಂದು ಒಂದನ್ನೇ ಅರ್ಜುನನು ಕೇಳಿರುವುದು ಹೇಗೆ ಸರಿಯಾದೀತು? ಏಕೆಂದರೆ ಆ ಮತದಂತೆ ಜ್ಞಾನ ಕರ್ಮಗಳಲ್ಲಿ ಒಂದನ್ನೇ ಹೇಳುವೆನೇ ಹೊರತು ಎರಡನ್ನು ಹೇಳುವುದೇ ಇಲ್ಲ ಎಂದೇನು ಭಗವಂತನು ಹಿಂದೆ ಹೇಳಿರುವುದಿಲ್ಲ. ಹಾಗೆ ಹೇಳಿದ್ದರಲ್ಲವೇ ತನಗೆ ಎರಡೂ ಹೊಂದುವ ಹಾಗಿಲ್ಲವೆಂದು, ಎರಡೂ ಹೊಂದುವ ಹಾಗಿಲ್ಲ ಎಂದು ಅರ್ಜುನನು ತಿಳಿದುಕೊಂಡು ಯಾವುದಾದರೂ ಒಂದನ್ನೇ ಕೇಳಿಕೊಳ್ಳುವುದು ಸಾಧ್ಯ? ಈ ರೀತಿಯಾದ ಸಂಕೀರ್ಣ ಪ್ರಶ್ನೆಗೆ ಭಗವಂತನು ಯಾವ ರೀತಿಯಾದ ಉತ್ತರವನ್ನು ಕೊಡಲಿದ್ದಾನೆ? ಜ್ಞಾನ ಕರ್ಮಗಳು ಬೇರೆ ಬೇರೆಯ ಜನರಿಗೆ ಎಂದು ಹಿಂದೆ ಹೇಳಿರುವುದನ್ನು ಹೇಗೆ ಅರ್ಜುನನೆದುರು ಸಮರ್ಥಿಸಿಕೊಳ್ಳುವನು? ಈ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನು ಶ್ರೀ ಭಗವಂತನು ಇಲ್ಲಿ ಹೇಳಿರುತ್ತಾನೆ. ಹೇಗೆಂದರೆ, ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಭಗವಂತನು ಇಂತೆಂದನು, ಎಲೈ ಅನಘನೆ, ಈ ಲೋಕದಲ್ಲಿ ಎರಡು ಬಗೆಯ ನಿಷ್ಠೆಯನ್ನು ನಾನು ಪೂರ್ವದಲ್ಲಿ ಹೇಳಿರುವೆನು. ಜ್ಞಾನ ಯೋಗದಿಂದ ಸಾಂಖ್ಯರಿಗೆ, ಜ್ಞಾನಿಗಳಾಗ ಬಯಸುವವರಿಗೆ, ಕರ್ಮಯೋಗದಿಂದ ಯೋಗಿಗಳಿಗೆ. ಎಲೆ ಅನಘನೆ, ಪಾಪರಹಿತನಾದ ಅರ್ಜುನನೇ, ಶಾಸ್ತ್ರದಲ್ಲಿ ಹೇಳಿರುವ ಸಾಧನಗಳನ್ನು ಅನುಷ್ಠಾನ ಮಾಡುವುದಕ್ಕೆ ಅಧಿಕಾರಿಗಳಾದ 3 ವರ್ಣದವರಿಗೆ ಈ ಲೋಕದಲ್ಲಿ ಎರಡು ಬಗೆಯ, ಎರಡು ಪ್ರಕಾರವಾಗಿರುವ ನಿಷ್ಠೆಯನ್ನು, ಸ್ಥಿತಿಯನ್ನು ಅನುಷ್ಠಾನ ಮಾಡತಕ್ಕ ಸಾಧನದಲ್ಲಿ ಇರಬೇಕಾದ ತತ್ಪರತೆಯನ್ನು ಹಿಂದೆ ಪೂರ್ವದಲ್ಲಿ, ಎಂದರೆ ಸೃಷ್ಟಿಯ ಆದಿಯಲ್ಲಿ ಪ್ರಜೆಗಳನ್ನು ಸೃಷ್ಟಿಸಿ ಅವರಿಗೆ ಅಭ್ಯುದಯ ನಿಶ್ರೇಯಸಗಳು ದೊರೆಯುವುದಕ್ಕೆ ಸಾಧನವಾಗಿ ವೇದಾರ್ಥ ಸಂಪ್ರದಾಯವನ್ನು ಪ್ರಕಾಶಗೊಳಿಸಿದಾಗ ಸರ್ವಜ್ಞನಾದ ಈಶ್ವರನಾದ ನಾನು ಹೇಳಿರುವೆನು. ಇಲ್ಲಿ ಈ ಎರಡು ಬಗೆಯ ನಿಷ್ಠೆಯು ಯಾವುದು ಎಂದರೆ ಹೇಳುತ್ತಾನೆ, ಜ್ಞಾನಯೋಗದಿಂದ, ಜ್ಞಾನವೆಂಬ ಯೋಗವಿದೆಯಲ್ಲ, ಅದರಿಂದ ಸಾಂಖ್ಯರಿಗೆ, ಎಂದರೆ ಆತ್ಮ ಅನಾತ್ಮಗಳ ವಿಷಯವನ್ನು ವಿಂಗಡಿಸಿ ತಿಳಿದುಕೊಂಡು ಬ್ರಹ್ಮಚರ್ಯಾಶ್ರಮದಿಂದಲೇ ಸನ್ಯಾಸವನ್ನು ಮಾಡಿ ವೇದಾಂತ ವಿಜ್ಞಾನದಿಂದ ಪರಮಾರ್ಥವನ್ನು ಚೆನ್ನಾಗಿ ನಿಶ್ಚಯಿಸಿಕೊಂಡು ಪರಮಹಂಸ ಪರಿವ್ರಾಜಕರಾಗಿ ಬ್ರಹ್ಮದಲ್ಲಿಯೇ ನೆಲೆ ನಿಂತಿರುವವರಿಗೆ ನಿಷ್ಠೆಯನ್ನು ಹೇಳಿರುತ್ತೇನೆ, ಜ್ಞಾನ ನಿಷ್ಠೆಯನ್ನು ಹೇಳಿರುತ್ತೇನೆ. ಕರ್ಮಯೋಗದಿಂದ, ಕರ್ಮವೆಂಬ ಯೋಗವಿದೆಯಲ್ಲ, ಅದರಿಂದ ಯೋಗಿಗಳಿಗೆ, ಎಂದರೆ ಕರ್ಮಿಗಳಿಗೆ ನಿಷ್ಠೆಯನ್ನು ಹೇಳಿದ್ದೇನೆ ಎಂದು ಅರ್ಥ. ಇಲ್ಲಿ ಒಬ್ಬನೇ ಪುರುಷನು ಒಂದೇ ಪುರುಷಾರ್ಥಕ್ಕಾಗಿ, ಅಂದರೆ ಮೋಕ್ಷಕ್ಕಾಗಿ ಜ್ಞಾನವನ್ನು ಕರ್ಮವನ್ನು ಸೇರಿಸಿಕೊಂಡು ಅನುಷ್ಠಾನ ಮಾಡಬೇಕೆಂದು ಭಗವಂತನ ಇಷ್ಟವೆಂದು ಗೀತೆಗಳಲ್ಲಿ ಹಿಂದೆ ಹೇಳಿದ್ದರೆ
ಅಥವಾ ಹೇಳುವುದಾಗಿದ್ದರೆ, ವೇದಗಳಲ್ಲಿಯೂ ಹಾಗೆಂದೇ ಹೇಳಿರುವುದಾದರೆ, ಜ್ಞಾನ ಕರ್ಮಗಳೆರಡನ್ನು ಸೇರಿಸಿಕೊಂಡು ಅನುಷ್ಠಾನ ಮಾಡಬೇಕೆಂದು ಹೇಳಿರುವುದಾದರೆ, ತನ್ನಲ್ಲಿಗೆ ಉಪದೇಶಕ್ಕೆಂದು ಬಂದಿರುವ ಪ್ರಿಯನಾದ ಅರ್ಜುನನಿಗೆ ಜ್ಞಾನ ಕರ್ಮ ನಿಷ್ಠೆಗಳು ಬೇರೆ ಬೇರೆಯ ಆಯಾ ಅಧಿಕಾರಿಗಳೇ ಮಾಡತಕ್ಕವು ಎಂದು ಇಲ್ಲಿ ಭಗವಂತನು ಹೇಗೆ ಹೇಳುತ್ತಿದ್ದನು? ಹಾಗಲ್ಲದೆ ಜ್ಞಾನವೂ ಕರ್ಮವೂ ಅನುಷ್ಠೇಯವೆಂಬುದನ್ನು ಕೇಳಿ ಅರ್ಜುನನು ತಾನೇ ಅನುಷ್ಠಾನ ಮಾಡುತ್ತಾನೆ. ಮಿಕ್ಕವರಿಗೆ ಮಾತ್ರ ಅರ್ಜುನನು ಹಾಗೆ ಅನುಷ್ಠಾನ ಮಾಡುತ್ತಾನೆ, ಮಿಕ್ಕವರಿಗೆ ಮಾತ್ರ ಬೇರೆ ಬೇರೆಯ ಜನರು ಅವನ್ನು ಮಾಡತಕ್ಕದ್ದೆಂದು ಹೇಳುವೆನು ಎಂಬುದು ಭಗವಂತನ ಅಭಿಪ್ರಾಯವು ಎಂದು ಕಲ್ಪಿಸುವುದಾದರೆ, ಆಗ ಭಗವಂತನು ರಾಗದ್ವೇಷಗಳುಳ್ಳವನಾದ್ದರಿಂದ ಅಪ್ರಮಾಣ ರೂಪನಾದವನು ಎಂದು ಕಲ್ಪಿಸಿದಂತೆ ಆಗುತ್ತದೆ. ಅದು ಯುಕ್ತವಲ್ಲ. ಏಕೆಂದರೆ ಕೃಷ್ಣನು ಅರ್ಜುನನನ್ನು ಕುರಿತು ಇಲ್ಲಿ ಯಾವ ಯಾವ ಮಾತುಗಳನ್ನು ಹೇಳುತ್ತಿರುವನೋ ಅದು ಸರ್ವತ್ರ ಸಮಸ್ತ ಲೋಕದ ಎಲ್ಲ ಜನರಿಗೂ ಅನ್ವಯವಾಗುವಂತಹದು. ಆದ್ದರಿಂದ ಯಾವ ಯುಕ್ತಿಯಿಂದಲೂ ಜ್ಞಾನ ಕರ್ಮಗಳೆರಡನ್ನೂ ಸೇರಿಸಿ ಒಟ್ಟಿಗೆ ಅನುಷ್ಠಾನ ಮಾಡತಕ್ಕದ್ದೆಂದು ಏರ್ಪಡುವುದಿಲ್ಲ. ಅರ್ಜುನನು ಕರ್ಮಕ್ಕಿಂತ ಜ್ಞಾನವು ಹೆಚ್ಚಿನದೆಂದು ತಿಳಿದುಕೊಂಡು, ಅಂದರೆ ಕೃಷ್ಣನ ಮಾತುಗಳಿಂದ ತಿಳಿದುಕೊಂಡು ಕೇಳಿದ್ದನಷ್ಟೇ. ಅದು ಹಾಗೆಯೇ ಸರಿ ಎಂದಾಯಿತು ಅರ್ಜುನನು ತಿಳಿದುಕೊಂಡಿರುವುದು. ಏಕೆಂದರೆ ಭಗವಂತನು ಅದನ್ನು ಅಲ್ಲವೆಂದಿರುವುದಿಲ್ಲ ಮತ್ತು ಆ ಜ್ಞಾನ ನಿಷ್ಠೆಯು ಸನ್ಯಾಸಿಗಳೇ ಮಾಡತಕ್ಕದ್ದು ಎಂದು ಆಯಿತು. ಜ್ಞಾನ ಕರ್ಮಗಳನ್ನು ಬೇರೆ ಬೇರೆಯವರು ಮಾಡತಕ್ಕದ್ದು. ಜ್ಞಾನಕ್ಕೆ ಅಧಿಕಾರಿಗಳೇ ಬೇರೆ, ಕರ್ಮಕ್ಕೆ ಅಧಿಕಾರಿಗಳೇ ಬೇರೆ, ಬೇರೆ ಬೇರೆಯವರು ಮಾಡತಕ್ಕದ್ದು ಎಂದು ಹೇಳಿರುವುದರಿಂದ ಭಗವಂತನಿಗೆ ಹೀಗೆಂಬುದೇ ಸಮ್ಮತವೆಂದು ಆಯಿತು. ನನ್ನನ್ನು ಮಟ್ಟಿಗೆ ಕರ್ಮದಲ್ಲಿ ನಿಯಮಿಸುತ್ತಿದ್ದೀಯಲ್ಲ, ಯುದ್ಧ ಕರ್ಮದಲ್ಲಿ ನನ್ನನ್ನು ತೊಡಗಿಸುತ್ತಿದ್ದೀಯಲ್ಲ, ಅತ್ಯಂತ ಘೋರವಾದದ್ದು, ಹಾನಿಕಾರಕವಾದದ್ದು, ತನ್ನ ಕುಲವನ್ನೇ ನಾಶ ಮಾಡುವಂತಹದ್ದು, ಅಂತಹ ಕರ್ಮದಲ್ಲಿ ನಿಯಮಿಸುತ್ತಿದ್ದೀಯಲ್ಲ ಎಂದು ಮನಸ್ಸಿನಲ್ಲಿ ಕುಗ್ಗಿದವನಾಗಿ ಕರ್ಮವನ್ನು ಮಾಡಲೊಲ್ಲೆನೆಂದು ಯೋಚಿಸಿಕೊಳ್ಳುತ್ತಿರುವ ಅರ್ಜುನನನ್ನು ಕಂಡು ಭಗವಂತನು ಮುಂದಿನ ಮಾತನ್ನು ಆಡಿರುತ್ತಾನೆ. ಅಥವಾ ಈ ಶ್ಲೋಕಕ್ಕೆ ಮತ್ತೊಂದು ಬಗೆಯಲ್ಲಿ ಸಂಬಂಧವನ್ನು ಹೇಳಬಹುದು. ಹೇಗೆಂದರೆ, ಜ್ಞಾನ ಕರ್ಮ ನಿಷ್ಠೆಗಳೆರಡು ಒಂದಕ್ಕೊಂದು ವಿರುದ್ಧವಾಗಿರುವುದರಿಂದ ಒಬ್ಬನೇ ಪುರುಷನು ಒಂದೇ ಕಾಲದಲ್ಲಿ ಎರಡನ್ನು ಅನುಷ್ಠಾನ ಮಾಡುವುದಕ್ಕೆ ಆಗಲಾರದಾಗಿ ಅವೆರಡೂ ಒಂದನ್ನೊಂದು ಬಯಸದೆ ಸ್ವತಂತ್ರವಾಗಿಯೇ ಪುರುಷಾರ್ಥಕ್ಕೆ ಕಾರಣವಾಗಿರುವವು ಎಂದು ಆಗಬಹುದಾಗುವುದು. ಆದ್ದರಿಂದ ಕರ್ಮನಿಷ್ಠೆಯು ಜ್ಞಾನ ನಿಷ್ಠೆಯು ದೊರಕುವುದಕ್ಕೆ ಕಾರಣವಾಗಿರುವುದರಿಂದ ಪುರುಷಾರ್ಥಕ್ಕೆ ಕಾರಣವೆನಿಸಿರುವುದೇ ಹೊರತು, ನೆನಪಿರಲಿ, ಕರ್ಮನಿಷ್ಠೆಯು ಜ್ಞಾನನಿಷ್ಠೆಯು ದೊರೆಯುವುದಕ್ಕೆ ಕಾರಣವಾಗಿರುವುದರಿಂದ ಪುರುಷಾರ್ಥಕ್ಕೆ ಕಾರಣವೆನಿಸಿರುವುದೇ ಹೊರತು ಅದು ಸ್ವತಂತ್ರವಾಗಿ ಕಾರಣವಿಲ್ಲವೆಂದು, ಜ್ಞಾನನಿಷ್ಠೆಯು ಮಾತ್ರ ಕರ್ಮನಿಷ್ಠೆ ಎಂಬ ಉಪಾಯದಿಂದ ಹುಟ್ಟಿ ಆಮೇಲೆ ಮತ್ತೇನನ್ನೂ ಬಯಸದೆ ಸ್ವತಂತ್ರವಾಗಿ ಪುರುಷಾರ್ಥಕ್ಕೆ ಅಂದರೆ ಮೋಕ್ಷಕ್ಕೆ ಕಾರಣವಾಗಿರುವುದೆಂದು ತಿಳಿಸುವುದಕ್ಕಾಗಿ ಭಗವಂತನು ಈ ಮಾತನ್ನು ಹೇಳಿರುತ್ತಾನೆ. ನ ಕರ್ಮಾಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಆರಂಭಿಸದಿರುವುದರಿಂದ ಪುರುಷನು ನೈಷ್ಕರ್ಮ್ಯವನ್ನು ಪಡೆಯುವುದಿಲ್ಲ. ಕರ್ಮಗಳನ್ನು ಮಾಡದೇ ಇರುವುದರಿಂದಲೇ ಪುರುಷನು ನೈಷ್ಕರ್ಮ್ಯವನ್ನು ಪಡೆಯುವುದಿಲ್ಲ. ಸನ್ಯಾಸದಿಂದಲೇ ಸಿದ್ಧಿಯನ್ನು ಹೊಂದುವುದೂ ಇಲ್ಲ. ಇಲ್ಲಿ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಎಂಬಲ್ಲಿ ಕರ್ಮಗಳೆಂದರೆ ಈ ಜನ್ಮದಲ್ಲಾಗಲಿ ಬೇರೊಂದು ಜನ್ಮದಲ್ಲಾಗಲಿ ಮಾಡಿದವುಗಳಾಗಿದ್ದು ಹಿಂದೆ ಪಡೆದಿದ್ದ ಪಾಪಗಳನ್ನು ಸವೆಯಿಸುವುದಕ್ಕೆ ಕಾರಣವಾಗಿ ಆ ಮೂಲಕ ಅಂತಃಕರಣವು ಶುದ್ಧಿಯಾಗುವುದಕ್ಕೆ ಕಾರಣವಾಗಿಯೂ ಆ ಶುದ್ಧಿಗೆ ಕಾರಣವಾಗಿರುವುದರಿಂದ ಜ್ಞಾನ ಉಂಟಾಗುವ ಮೂಲಕವಾಗಿ ಜ್ಞಾನ ನಿಷ್ಠೆಗೂ ಕಾರಣವಾಗಿಯೂ ಇರುವ
ಯಜ್ಞವೇ ಮುಂತಾದ ಕ್ರಿಯೆಗಳು. ಜನರಿಗೆ ಪಾಪ ಕರ್ಮವು ಸವೆಯುವುದರಿಂದ ಜ್ಞಾನವು ಉಂಟಾಗುತ್ತದೆ. ಸ್ವಚ್ಛವಾದ ಕನ್ನಡಿಯ ಮೇಲುಭಾಗದಲ್ಲಿ ಹೇಗೋ ಹಾಗೆ ಅಂತಃಕರಣದಲ್ಲಿ ತಮ್ಮ ಆತ್ಮನನ್ನು ಕಂಡುಕೊಳ್ಳುವರು ಎಂದು ಮುಂತಾಗಿರುವ ಸ್ಮೃತಿಯು ಇದಕ್ಕೆ ಪ್ರಮಾಣವು. ಇಂಥ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಎಂದರೆ ಮಾಡದೆ ಕೈಬಿಟ್ಟದ್ದರಿಂದ ಮನುಷ್ಯನಿಗೆ ನೈಷ್ಕರ್ಮ್ಯವು ಎಂದರೆ ನಿಷ್ಕರ್ಮತ್ವವು, ಕರ್ಮಗಳಲ್ಲಿಯೇ ಇರುವಿಕೆಯು, ಜ್ಞಾನ ಯೋಗದ ನಿಷ್ಠೆಯು, ಯಾವ ಕ್ರಿಯೆಯೂ ಇಲ್ಲದ ಆತ್ಮ ಸ್ವರೂಪದಲ್ಲಿ ನಿಲ್ಲುವುದು ಎಂದರ್ಥ. ಅದು ಸಿಕ್ಕುವುದಿಲ್ಲ, ದೊರಕುವುದೂ ಇಲ್ಲ ಎಂದು ಅರ್ಥ. ಕರ್ಮಗಳನ್ನು ಮಾಡದೇ ಇರುವುದರಿಂದ ನೈಷ್ಕರ್ಮ್ಯವು ದೊರಕುವುದಿಲ್ಲವೆಂದು ಹೇಳಿದ್ದರಿಂದ ಅದಕ್ಕೆ ವಿರುದ್ಧವಾಗಿ ಅವುಗಳನ್ನು ಮಾಡುವುದರಿಂದ, ಅಂದರೆ ಕರ್ಮಗಳನ್ನು ಮಾಡುವುದರಿಂದ ನೈಷ್ಕರ್ಮ್ಯವು ದೊರಕುವುದು ಎಂದು ನಿರ್ಣಯಿಸಬೇಕಾಗುತ್ತದೆ. ಇಲ್ಲಿ ಪ್ರಶ್ನೆ ಎಂದರೆ, ಕರ್ಮಗಳನ್ನು ಮಾಡದೇ ಇರುವುದರಿಂದ ನೈಷ್ಕರ್ಮ್ಯವು ದೊರಕುವುದಿಲ್ಲ ಎಂಬುದಕ್ಕೆ ಕಾರಣವಾದರೂ ಏನು? ಏಕೆಂದರೆ ಕರ್ಮಗಳನ್ನು ಮಾಡುವುದೇ ನೈಷ್ಕರ್ಮ್ಯಕ್ಕೆ ಉಪಾಯವಾಗಿರುತ್ತದೆ. ಸಾಧನವಿಲ್ಲದೆ ಸಾಧ್ಯವು ದೊರಕುವುದೇ ಇಲ್ಲವಷ್ಟೇ. ನೈಷ್ಕರ್ಮ್ಯ ರೂಪವಾದ ಜ್ಞಾನ ಯೋಗಕ್ಕೆ ಕರ್ಮಯೋಗವೇ ಸಾಧನವೆಂಬುದು ಶ್ರುತಿಯಲ್ಲಿಯೂ ಮತ್ತು ಈ ಭಗವದ್ಗೀತೆಯಲ್ಲಿಯೂ ಹಾಗೆಂದು ಹೇಳಿರುವುದರಿಂದ ಗೊತ್ತಾಗುತ್ತದೆ. ಮೊದಲನೆಯದಾಗಿ ಶ್ರುತಿಯಲ್ಲಿ ಅರಿತುಕೊಳ್ಳಬೇಕಾದದ್ದೆಂದು ಪ್ರಕೃತವಾಗಿರುವ ಆತ್ಮನೆಂಬ ಲೋಕವನ್ನು ಅರಿತುಕೊಳ್ಳುವುದಕ್ಕೆ ಉಪಾಯವೆಂದು ಅಥವಾ ಈ ಆತ್ಮನನ್ನು ಬ್ರಾಹ್ಮಣರು ವೇದಾಧ್ಯಯನದಿಂದಲೂ ಯಜ್ಞದಿಂದಲೂ ಅರಿಯಲಿಚ್ಛಿಸುತ್ತಾರೆ ಎಂದು ಮುಂತಾಗಿರುವ ವಾಕ್ಯದಲ್ಲಿ ಹೇಳಿರುವುದರಿಂದ ಕರ್ಮಯೋಗವು ಜ್ಞಾನ ಯೋಗಕ್ಕೆ ಉಪಾಯವೆಂದು ಹೇಳಿದಂತಾಯಿತು. ಇಲ್ಲಿಯೂ ಎಲೆ ಮಹಾಬಾಹುವೆ, ಸನ್ಯಾಸವು ಮಾತ್ರ ಯೋಗವಿಲ್ಲದೆ ದಕ್ಕುವುದು ಕಷ್ಟ. ಯೋಗಿಗಳು ಚಿತ್ತಶುದ್ಧಿಗಾಗಿ ಸಂಘವನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡುತ್ತಾರೆ. ವಿವೇಕಿಗಳಾದವರಿಗೆ ಯಜ್ಞವು, ದಾನವು, ತಪಸ್ಸು ಪಾವನಗಳಾಗಿರುವವು. ಹೀಗೆ ಮುಂತಾಗಿ 5ನೇ ಮತ್ತು ಕೊನೆಯ 18ನೇ ಶ್ಲೋಕದಲ್ಲಿ 18ನೇ ಅಧ್ಯಾಯದಲ್ಲಿ ಮುಂದೆ ಹೇಳಿರುತ್ತದೆ. ಇಲ್ಲಿ ಆಕ್ಷೇಪವೆಂದರೆ, ಸರ್ವಭೂತಗಳಿಗೂ ಅಭಯವನ್ನು ಕೊಟ್ಟು ನೈಷ್ಕರ್ಮ್ಯವನ್ನು ಆಚರಿಸಬೇಕು ಮುಂತಾದ ವಚನಗಳಲ್ಲಿ ಮಾಡಬೇಕಾದ ಕರ್ಮಗಳನ್ನು ಸನ್ಯಾಸ ಮಾಡುವುದರಿಂದಲೂ ನೈಷ್ಕರ್ಮ್ಯವು ದೊರಕುವುದೆಂದು ಹೇಳಿದೆಯಲ್ಲ. ಲೋಕದಲ್ಲಿಯೂ ಕರ್ಮಗಳನ್ನು ಮಾಡದೇ ಇರುವುದರಿಂದ ನೈಷ್ಕರ್ಮ್ಯವು ಎಂಬುದು ಬಹು ಪ್ರಸಿದ್ಧವಾಗಿರುತ್ತದೆಯಲ್ಲ. ಹೀಗಿರುವುದರಿಂದ ನೈಷ್ಕರ್ಮ್ಯವನ್ನು ಬಯಸುವವನಿಗೆ ಕರ್ಮಗಳನ್ನು ಮಾಡುವುದರಿಂದ ಏನು ಆಗಬೇಕು? ಇದಕ್ಕೆ ಪರಿಹಾರವೆಂದರೆ, ಹೀಗೆಂಬ ಆಕ್ಷೇಪವು ಬಂದರೆ ಅದಕ್ಕೆ ಭಗವಂತನು ಬರಿಯ ಸನ್ಯಾಸದಿಂದಲೇ ಮುಂತಾದ ವಾಕ್ಯವನ್ನು ಹೇಳಿರುತ್ತಾನೆ. ಬರಿಯ ಸನ್ಯಾಸದಿಂದಲೇ ಎಂದು ಮುಂತಾಗಿ, ಬರಿಯ ಸನ್ಯಾಸದಿಂದಲೇ ಎಂದರೆ ಜ್ಞಾನವಿಲ್ಲದೆ ಕರ್ಮವನ್ನು ಕೈಬಿಟ್ಟ ಮಾತ್ರದಿಂದ ನೈಷ್ಕರ್ಮ್ಯ ಸಿದ್ಧಿಯನ್ನು ಹೊಂದುವುದಿಲ್ಲ. ಜ್ಞಾನ ಯೋಗದಲ್ಲಿ ನಿಷ್ಠೆಯನ್ನು ಹೊಂದಲಾರನು. ಇಲ್ಲಿ ಜ್ಞಾನವಿಲ್ಲದೆ ಸುಮ್ಮನೆ ಕರ್ಮವನ್ನು ಸನ್ಯಾಸ ಮಾಡಿದ ಮಾತ್ರದಿಂದಲೇ ನೈಷ್ಕರ್ಮ್ಯವೆಂಬ ಸಿದ್ಧಿಯನ್ನು ಮನುಷ್ಯನು ಹೊಂದುವುದಿಲ್ಲ ಎಂಬುದಕ್ಕೆ ಕಾರಣವಾದರೂ ಏನು? ಹೀಗೆ ಕೇಳಿದರೆ ಭಗವಂತನು ಹೇಳುತ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈಃ. ಕರ್ಮವನ್ನು ಮಾಡದೆ ಯಾವನು ಕ್ಷಣವೂ ಎಂದಿಗೂ ಇರುವುದಿಲ್ಲ. ಏಕೆಂದರೆ ಪ್ರತಿಯೊಬ್ಬನು ಪ್ರಕೃತಿಯಿಂದ ಉಂಟಾಗುವ ಗುಣಗಳಿಂದ, ಸತ್ವ ರಜಸ್ತಮೋ ಗುಣಗಳಿಂದ ಅವುಗಳಿಗೆ ವಶನಾಗಿ ಕರ್ಮವನ್ನು ಮಾಡಿಸಲ್ಪಡುತ್ತಲೇ ಇರುವನು.
ಕರ್ಮವನ್ನು ಮಾಡುತ್ತಿದ್ದಾನೆ ಎಂದಲ್ಲ. ಪ್ರಾಕೃತಿಕ ಗುಣಗಳಿಂದಾಗಿ, ಸತ್ವ ರಜಸ್ತಮೋ ಗುಣಗಳಿಂದಾಗಿ ಕರ್ಮವನ್ನು ಮಾಡಿಸಲ್ಪಡುತ್ತಲೇ ಇರುವನು. ಏಕೆಂದರೆ ಯಾವನೂ ಒಂದು ಕ್ಷಣಕಾಲವಾದರೂ ಕರ್ಮವನ್ನು ಮಾಡದವನಾಗಿ ಎಂದಿಗೂ ಯಾವ ಕಾಲಕ್ಕೂ ಇರುವುದಿಲ್ಲ. ಅದೇಕೆ ಎಂದರೆ ಪ್ರತಿಯೊಬ್ಬ ಜೀವನು ಪ್ರಕೃತಿಜವಾದ ಎಂದರೆ ಪ್ರಕೃತಿಯಿಂದ ಹುಟ್ಟಿರುವ ಸತ್ವ ರಜ ತಮ ಎಂಬ ಗುಣಗಳಿಂದ ತನ್ನ ವಶವಿಲ್ಲದಂತೆಯೇ ಅಸ್ವತಂತ್ರನಾಗಿಯೇ ಕರ್ಮವನ್ನು ಮಾಡಿಸಲ್ಪಡುತ್ತಾನೆ, ಅದರಲ್ಲಿ ತೊಡಗಿಸಲ್ಪಡುತ್ತಾನೆ. ಇಲ್ಲಿ ಪ್ರತಿಯೊಬ್ಬನೂ ಎಂಬಲ್ಲಿ ಅಜ್ಞನಾದ ಎಂಬ ಮಾತನ್ನು ಸೇರಿಸಿಕೊಳ್ಳಬೇಕು. ಏಕೆಂದರೆ ಗುಣೈರ್ಯೋನ ವಿಚಾಲ್ಯತೆ, ಯಾವಾತನು ಗುಣಗಳಿಂದ ಅಲುಗಾಡಿಸಲ್ಪಡದಿರುವನೋ ಅವನು ಗುಣಾತೀತನಾದಂತಹ ಜ್ಞಾನಿಯು ಎಂದು ಮುಂದೆ ಭಗವಂತನು 14ನೇ ಅಧ್ಯಾಯದಲ್ಲಿ ಹೇಳಲಿರುವನು. ಅಲ್ಲಿ ಸಾಂಖ್ಯರನ್ನು ಬೇರ್ಪಡಿಸಿ ಹೇಳಿರುವುದರಿಂದ ಅಜ್ಞಾನಿಗಳಿಗೆ ಯಾರು ಗುಣಗಳಿಂದ ಅಲುಗಾಡಿಸಲ್ಪಡುವರೋ, ಪ್ರಾಕೃತಿಕವಾದ ಗುಣಗಳಿಂದ ಅಲುಗಾಡಿಸಲ್ಪಡುವರೋ, ಸತ್ವ ರಜ ತಮೋ ಗುಣಗಳಿಂದ ಕರ್ಮವನ್ನು ಮಾಡಿಸಲ್ಪಡುವರೋ ಅಂತಹ ಅಜ್ಞರಿಗೆ ಕರ್ಮಯೋಗವೇ ಹೊರತು ಜ್ಞಾನಿಗಳಿಗಲ್ಲವೆಂದು ನಿಶ್ಚಯವಾಗುತ್ತದೆ. ಗುಣಗಳಿಂದ ಅಲುಗಾಡಿಸಲ್ಪಡದಿರುವ ಜ್ಞಾನಿಗಳಿಗಾದರೂ ಸ್ವರೂಪದಲ್ಲಿ ಚಲನೆಯೇ ಇಲ್ಲದ್ದರಿಂದ, ಅಂದರೆ ದೇಹದಲ್ಲಿ ಅವರಿಗೆ ಚಲನೆಯೇ, ದೇಹ ತಾನು ಚಲಿಸುತ್ತಿರುತ್ತದೆ, ಆದರೆ ಆತ್ಮಜ್ಞಾನದಲ್ಲಿ ನೆಲೆ ನಿಂತಿರುವ ಅವರು ತಾವು ಚಲಿಸುತ್ತಿಲ್ಲ ಎಂಬುದನ್ನು ಅರಿತುಕೊಂಡಿರುತ್ತಾರೆ. ಹೀಗೆ ಜ್ಞಾನಿಗಳಾದರೂ ಸ್ವರೂಪದಲ್ಲಿ ಚಲನೆ ಇಲ್ಲದ್ದರಿಂದ ಕರ್ಮಯೋಗವು ಯುಕ್ತವಾಗುವುದಿಲ್ಲ. ಹೀಗೆಂದು ವೇದ ವಿನಾಶಿನಂ ಎಂಬ ಶ್ಲೋಕದ ಭಾಷ್ಯದಲ್ಲಿ ವಿವರವಾಗಿ ಈ ಹಿಂದೆ 2ನೇ ಅಧ್ಯಾಯದಲ್ಲಿ ವೇದ ವಿನಾಶಿನಂ ಎಂಬ ಶ್ಲೋಕ ಭಾಷ್ಯದಲ್ಲಿ ವಿವರವಾಗಿ ತಿಳಿಸಿಯೂ ಇರುತ್ತೇವೆ. ಈಗ ಆತ್ಮಜ್ಞಾನಿಯಲ್ಲದವನು, ಯಾರು ಆತ್ಮಜ್ಞಾನದಲ್ಲಿ ನೆಲೆ ನಿಂತಿಲ್ಲವೋ ಅಂತಹವನು ಕರ್ಮವನ್ನು ಬಿಡುವುದು ಸರಿಯಲ್ಲ ಎಂಬುದನ್ನು ಶಂಕರರು ನಿರೂಪಿಸುತ್ತಾ, ಆತ್ಮನ ಸ್ವರೂಪವನ್ನು ಅರಿತುಕೊಳ್ಳದಿರುವವನು ಶಾಸ್ತ್ರದಲ್ಲಿ ವಿಹಿತವಾಗಿರುವ ಕರ್ಮವನ್ನು ಮಾಡದೇ ಇರುವುದು ಕರ್ಮವನ್ನು ಮಾಡದೇ ಇರುವುದು, ಯಾರು ಆತ್ಮನ ಸ್ವರೂಪವನ್ನು ಅರಿತುಕೊಳ್ಳದೆ ಆತ್ಮನಲ್ಲಿ ನೆಲೆ ನಿಲ್ಲದೇ ಇರುವನೋ ಅಂತಹವನು ಶಾಸ್ತ್ರದಲ್ಲಿ ವಿಹಿತವಾಗಿರುವ ಕರ್ಮವನ್ನು ಮಾಡದೇ ಇರುವುದೆಂಬುದು ತಪ್ಪೇ ಎಂದು ಭಗವಂತನು ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಯಾವನು ಕರ್ಮೇಂದ್ರಿಯಗಳನ್ನು ಸಂಯಮ ಮಾಡಿಕೊಂಡು ಮನಸ್ಸಿನಲ್ಲಿ ಇಂದ್ರಿಯಾರ್ಥಗಳನ್ನು ಸ್ಮರಿಸುತ್ತಿರುವನೋ ಅಂಥ ವಿಮೂಢಾತ್ಮನು ಮಿಥ್ಯಾಚಾರವುಳ್ಳವನು ಎನಿಸುವನು. ಹಸ್ತವೇ ಮುಂತಾದ ಕರ್ಮೇಂದ್ರಿಯಗಳನ್ನು ಸಂಯಮ ಮಾಡಿಕೊಂಡು ಬಿಗಿ ಹಿಡಿದುಕೊಂಡು ಯಾವನು ಮನಸ್ಸಿನಲ್ಲಿ ಇಂದ್ರಿಯಗಳ ವಿಷಯಗಳನ್ನು ಸ್ಮರಿಸುತ್ತಾ, ಅಂದರೆ ಮನಸ್ಸಿನಲ್ಲಿ ಇಂದ್ರಿಯಗಳು ವಿಷಯಗಳೆಡೆಗೆ ತನ್ನನ್ನು ಸೆಳೆಯುತ್ತಿರುವುದನ್ನೇ ಚಿಂತಿಸಿಕೊಳ್ಳುತ್ತಾ ಇರುವನೋ ಅಥವಾ ಇದ್ದುಕೊಂಡಿರುವನೋ, ವಿಮೂಢಾತ್ಮನಾದ ಅಂದರೆ ವಿಶೇಷವಾಗಿ ಮೂಢವಾಗಿರುವ ಅಂತಃಕರಣವುಳ್ಳ ಅಂತಹವನು ಮಿಥ್ಯಾಚಾರವುಳ್ಳವನು, ತಪ್ಪು ನಡತೆಯವನು, ಪಾಪಾಚರಣೆಯುಳ್ಳವನು ಎನಿಸಿಕೊಳ್ಳುತ್ತಾನೆ. ಅಂದರೆ ತನ್ನ ಕೈಯನ್ನೇನೋ ಬಿಗಿ ಹಿಡಿದಿರಬಹುದು, ಆದರೆ ಮನಸ್ಸಿನಲ್ಲಿ ಎಲ್ಲ ವಿಷಯಗಳನ್ನು ಅನುಭವಿಸುತ್ತಾ ಅವುಗಳ ಹಿಂದೆಯೇ ಓಡುತ್ತಿರುವವನು ಮಿಥ್ಯಾಚಾರಿ ಎಂದೆನಿಸಿಕೊಳ್ಳುತ್ತಾನೆ. ಅದನ್ನೇ ಹೀಗೆ ಮೂಢನಾಗಿ ಮನಸ್ಸಿನಲ್ಲಿ ಚಿಂತಿಸಿಕೊಂಡು ತಾನು ಕರ್ಮಗಳನ್ನು ಮಾಡುತ್ತಿರುವವನ ಕುರಿತು ಭಗವಂತನು ಹೇಳುತ್ತಾನೆ, ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಎಲೈ ಅರ್ಜುನನೇ, ಯಾವನು ಇಂದ್ರಿಯಗಳನ್ನು ಮನಸ್ಸಿನಿಂದ ತಡೆದುಕೊಂಡು ಇಂದ್ರಿಯಗಳನ್ನು ಬಲವಾಗಿ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಕರ್ಮೇಂದ್ರಿಯಗಳಿಂದ ವಾಕು ಮತ್ತು ಶರೀರದಿಂದ ಕರ್ಮಯೋಗವನ್ನು ಅಸಕ್ತನಾಗಿ, ಅಂದರೆ ಯಾವ ಆಸಕ್ತಿಯೂ ಇಲ್ಲದೆ ಮಾಡುತ್ತಿರುವನೋ
ಅವನು ಹೆಚ್ಚಿನವನಾಗಿರುವನು. ಎಲೈ ಅರ್ಜುನನೇ, ಆದರೆ ಯಾವನು ಎಂದರೆ ಕರ್ಮಕ್ಕೆ ಅಧಿಕಾರಿಯಾದ ಯಾವ ಅಜ್ಞನು ತನ್ನ ಜ್ಞಾನೇಂದ್ರಿಯಗಳನ್ನು ಮನಸ್ಸಿನಲ್ಲಿ ತಡೆದುಕೊಂಡು ವಾಕ್ಕು ಪಾಣಿ ಅಂದರೆ ತನ್ನ ಮಾತು ಮತ್ತು ಕೈಗಳೇ ಮುಂತಾದ ಕರ್ಮೇಂದ್ರಿಯಗಳಿಂದ ಕೆಲಸವನ್ನು ಮಾಡುತ್ತಿರುವನು. ಏನನ್ನು ಮಾಡುತ್ತಿರುವನು ಎಂದರೆ ಕರ್ಮಯೋಗವನ್ನು ಅಸಕ್ತನಾಗಿ ಅಂದರೆ ಫಲದಲ್ಲಿ ಆಸಕ್ತಿ ಇಲ್ಲದವನಾಗಿ ಮಾಡುತ್ತಿರುವನು. ಅವನು ಮಿಥ್ಯಾಚಾರವುಳ್ಳ ಮತ್ತೊಬ್ಬನಿಗಿಂತಲೂ ಹೆಚ್ಚಾಗಿರುವನು. ಇಲ್ಲಿ ಮಿಥ್ಯಾಚಾರಿ ಎಂದರೆ ಯಾರು? ಯಾರು ವಿಷಯಾಸಕ್ತಿಯನ್ನು ಮನಸ್ಸಿನಲ್ಲಿ ಹೊಂದಿದ್ದರು, ತನ್ನ ಕೈಗಳಿಂದಲೂ ಮಾತಿನಿಂದಲೂ ಅದನ್ನು ಬಿಗಿ ಹಿಡಿದುಕೊಂಡಿರುತ್ತಾನೆ, ಆದರೆ ಮನಸ್ಸಿನಲ್ಲಿ ಅವುಗಳ ಬಗ್ಗೆ ಆಸಕ್ತನಾಗಿ ಅವುಗಳ ಹಿಂದೆ ಹೋಗುತ್ತಿರುತ್ತಾನೆ. ಅವನಿಗಿಂತಲೂ ಕೈಗಳಿಂದಲೂ ಮಾತಿನಿಂದಲೂ ನಿಯಂತ್ರಣ ಇಟ್ಟುಕೊಂಡಿದ್ದರು ಮನಸ್ಸಿನಲ್ಲಿಯೂ ಕೂಡ ಯಾರು ಆಸಕ್ತನಾಗಿರುವನೋ, ಆಸಕ್ತಿ ಹೊಂದದೇ ಇರುವನೋ, ವಿಷಯಗಳ ಕುರಿತಾಗಿ ಆಸಕ್ತಿ ಹೊಂದದಿರುವನೋ ಅವನು ಶ್ರೇಷ್ಠನು ಎಂದು ಭಗವಂತನು ಈ ಶ್ಲೋಕದಲ್ಲಿ ಹೇಳುತ್ತಿರುವನು. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ನೀನು ನಿಯತವಾದ ಕರ್ಮವನ್ನು ಮಾಡುತ್ತಿರು, ಏಕೆಂದರೆ ಕರ್ಮವು ಕೆಲಸವನ್ನು ಮಾಡುವುದು ಅಕರ್ಮಕ್ಕಿಂತಲೂ ಮಾಡದೇ ಇರುವುದಕ್ಕಿಂತಲೂ ಮೇಲು. ಅಕರ್ಮನಾಗಿದ್ದರೆ ನಿನಗೆ ಶರೀರ ಯಾತ್ರೆಯು ಸಿದ್ಧಿಸಲಾರದು. ಕೆಲಸವನ್ನೇ ಮಾಡದೆ ಹೋದರೆ ಶರೀರ ಯಾತ್ರೆಯಾದರೂ ನಡೆಯುವುದು ಹೇಗೆ? ಹೀಗಿರುವುದರಿಂದ ಎಲೈ ಅರ್ಜುನನೇ, ನೀನು ನಿಯತವಾದ ಕರ್ಮವನ್ನು ಎಂದರೆ ಶಾಸ್ತ್ರದಲ್ಲಿ ಉಪದಿಷ್ಟವಾಗಿರುವ ನಿತ್ಯ ಕರ್ಮವನ್ನು ಯಾವನು ಯಾವುದಕ್ಕೆ ಅಧಿಕಾರಿಯಾಗಿರುವನೋ, ಯಾವನು ಇಂಥ ಫಲಕ್ಕಾಗಿ ಮಾಡತಕ್ಕದ್ದೆಂದು ಶ್ರುತಿಯಲ್ಲಿ ಹೇಳಿಲ್ಲವೋ ಅದು ನಿಯತವಾದಂತಹ ಕರ್ಮವು. ಅದನ್ನು ನೀನು ಮಾಡುತ್ತಿರು. ಏಕೆಂದರೆ ಅಕರ್ಮಕ್ಕಿಂತ ಯಾವ ಕರ್ಮವನ್ನು ಆರಂಭಿಸದೇ ಇರುವುದಕ್ಕಿಂತ ಮಾಡದೇ ಇರುವುದಕ್ಕಿಂತ ಕರ್ಮವು ಮೇಲು. ಫಲದಿಂದ ನೋಡಿದರೆ ಹೆಚ್ಚಿನದು. ಅಂದರೆ ಫಲಾಸಕ್ತಿಯನ್ನು ಇಟ್ಟುಕೊಳ್ಳಬೇಕೆಂದೇನು ಹೇಳುತ್ತಿಲ್ಲ, ಆದರೆ ಕರ್ಮವನ್ನು ಮಾಡದೇ ಇರುವುದಕ್ಕಿಂತಲೂ ಏನಾದರೂ ಮಾಡುತ್ತಿರುವುದು ಲೇಸು. ಹೇಗೆಂದರೆ ಅಕರ್ಮದಿಂದ ಎಂದರೆ ಕರ್ಮವನ್ನು ಮಾಡದೇ ಇರುವುದರಿಂದ ನಿನಗೆ ಶರೀರ ಯಾತ್ರೆಯು ಅಂದರೆ ಶರೀರವನ್ನು ಇಟ್ಟುಕೊಂಡಿರುವುದು ಕೂಡ ಸಿದ್ಧಿಸಲಾರದೆ ಆಗದೆ ಹೋದೀತು. ಆದ್ದರಿಂದ ಕರ್ಮಕ್ಕೂ ಅಕರ್ಮಕ್ಕೂ ಇರುವ ಹೆಚ್ಚು ಕಡಿಮೆಯು ಲೋಕದಲ್ಲಿ ಕಂಡೇ ಇದೆ. ಇಲ್ಲಿ ಕರ್ಮವು ಯಾವಾಗಲೂ ಬಂಧಕ. ಕರ್ಮವನ್ನು ಮಾಡುವುದರಿಂದ ನಾನು ಕರ್ಮಬಂಧನಕ್ಕೆ ಒಳಗಾಗುತ್ತೇನೆ ಎಂದು ಹೇಳುವುದು ಸರಿಯಲ್ಲ. ಏಕೆಂದರೆ ಈಗಾಗಲೇ ಭಗವಂತನು ಏನನ್ನೂ ಮಾಡದೇ ಇರುವುದಕ್ಕಿಂತ ಏನನ್ನಾದರೂ ಮಾಡುತ್ತಿರುವುದೇ ಉತ್ತಮ ಎಂದು ಹೇಳುತ್ತಾನೆ. ಅಂತಹ ಸಂದರ್ಭದಲ್ಲಿ ಕರ್ಮವನ್ನು ಮಾಡಿದಾಗ ಅದು ನನ್ನನ್ನು ಬಂಧಿಸುವುದಿಲ್ಲವೇ? ಹೀಗೆ ಹೇಳುವುದು ಕೂಡ ಸರಿಯಲ್ಲ. ಕರ್ಮವು ಬಂಧನವನ್ನು ಉಂಟು ಮಾಡುವುದಾದ್ದರಿಂದ ಅದನ್ನು ಮಾಡತಕ್ಕದ್ದಲ್ಲ ಎಂದು ತಿಳಿದಿರುವೆಯಷ್ಟೇ. ಇಲ್ಲಿ ಅರ್ಜುನ ತಾನು ಯುದ್ಧಕ್ಕೆ ಹೋಗುವುದರಿಂದ ಕುಲನಾಶವನ್ನು ಮಾಡಿದಂತಹ ಕರ್ಮ ಬಂಧಕ್ಕೆ ಒಳಗಾಗುತ್ತೇನೆ ಎಂದುಕೊಂಡಿರುವನಲ್ಲ. ಅದು ಸರಿಯಲ್ಲ. ಹೇಗೆಂದರೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಯಜ್ಞಾರ್ಥವಾಗಿ ಅಂದರೆ ಸಮರ್ಪಣೆಯ ಮೂಲಕ ಮಾಡುವ ಕರ್ಮವನ್ನು ಬಿಟ್ಟರೆ ಮಿಕ್ಕ ಕಡೆಯಲ್ಲಿ ಲೋಕವು ಕರ್ಮ ಬಂಧನವಾಗಿರುತ್ತದೆ. ಅಂದರೆ ತನ್ನ ಸ್ವಹಿತಾಸಕ್ತಿಯಿಂದ ಮಾಡುವ ಕರ್ಮ ಬಂಧನವಾಗುತ್ತದೆಯೇ ಹೊರತು ಲೋಕಾಸಕ್ತಿಯಿಂದ ಲೋಕದ ಹಿತದಿಂದ ಸಮರ್ಪಣೆಯ ಮಾರ್ಗದಿಂದ ಯಜ್ಞ ಮಾರ್ಗದಿಂದ ಯಾರು ಕರ್ಮವನ್ನು ಮಾಡುತ್ತಾರೋ ಅದು ಬಂಧನವಾಗುವುದಿಲ್ಲ. ಆದ್ದರಿಂದ ಎಲೈ ಕೌಂತೆಯನೇ, ಅದಕ್ಕಾಗಿ ಕರ್ಮವನ್ನು ಸಂಗರಹಿತನಾಗಿ ಮಾಡು, ಅದಕ್ಕೆ ಅಂಟಿಕೊಳ್ಳದಂತೆ ಮಾಡು. ಇಲ್ಲಿ ಯಜ್ಞ ಎಂದರೆ ವಿಷ್ಣು ಎಂದರ್ಥ. ಯಜ್ಞವೆಂದರೆ ವಿಷ್ಣುವೇ ಎಂಬ ಶ್ರುತಿಯು ಈ ಅರ್ಥಕ್ಕೆ ಆಧಾರವಾಗಿದೆ. ಆ ವಿಷ್ಣುವಿಗಾಗಿ
ಯಾವುದನ್ನು ಮಾಡುವರೋ, ಇಲ್ಲಿ ವಿಷ್ಣು ಎಂಬ ಅರ್ಥವನ್ನು ಕೇವಲ 4 ಕೈಗಳಿರುವ ನಾರಾಯಣ ಎಂಬ ಅರ್ಥದಲ್ಲಷ್ಟೇ ನೋಡುವುದಲ್ಲ. ವಿಷ್ಣುವೆಂದರೆ ಲೋಕಪಾಲಕ. ಆದ್ದರಿಂದ ಲೋಕಪಾಲನೆ, ಲೋಕಹಿತದಿಂದ ಯಾವುದನ್ನು ಮಾಡುತ್ತೇವೋ ಅದು ವಿಷ್ಣುವಿಗೆ ಸಮರ್ಪಿಸಿದಂತೆ. ವಿಷ್ಣುವಿನ ಆಧಾರವನ್ನಿಟ್ಟುಕೊಂಡು ಯಾವುದನ್ನು ಮಾಡುವರೋ, ವಿಷ್ಣುವಿಗಾಗಿ ಯಾವುದನ್ನು ಮಾಡುವರೋ, ಲೋಕಪಾಲನೆಗಾಗಿ ಯಾವುದನ್ನು ಮಾಡುವರೋ ಅದು ಯಜ್ಞಾರ್ಥವಾದಂತಹ ಕರ್ಮವು. ಅದನ್ನು ಬಿಟ್ಟರೆ ಮಿಕ್ಕ ಕಡೆಯಲ್ಲಿ ಎಂದರೆ ಉಳಿದ ಕರ್ಮದಿಂದ ಈ ಲೋಕವು ಎಂದರೆ ಅಧಿಕಾರಿಗಳಾಗಿ ಕರ್ಮವನ್ನು ಮಾಡುವ ಜನವು ಕರ್ಮ ಬಂಧನವಾಗಿರುತ್ತದೆ. ಕರ್ಮವು ಯಾರಿಗೆ ಬಂಧನವಾಗಿರುವುದೋ ಅಂಥದ್ದು ಆ ಜನವು ಕರ್ಮ ಬಂಧನವು. ಹೀಗೆ ಮಿಕ್ಕ ಕರ್ಮದಿಂದ ಕಟ್ಟು ಬಿದ್ದಿರುವುದೇ ಹೊರತು ಯಜ್ಞಾರ್ಥವಾದ ಕರ್ಮದಿಂದ ಬಂಧನವನ್ನು ಪಡೆಯುವುದಿಲ್ಲ. ಆದ್ದರಿಂದ ಅಂದರೆ ಅದಕ್ಕಾಗಿ ಎಂದರೆ ಯಜ್ಞಾರ್ಥವಾಗಿ ಕೌಂತೆಯನೇ ಮುಕ್ತ ಸಂಗನಾಗಿ ಎಂದರೆ ಕರ್ಮ ಫಲದಲ್ಲಿ ಸಂಘವನ್ನು ಬಿಟ್ಟವನಾಗಿ, ಕರ್ಮ ಫಲದಲ್ಲಿ ಆಸಕ್ತಿಯನ್ನು ಸಂಘವನ್ನು ಬಿಟ್ಟವನಾಗಿ ಕರ್ಮವನ್ನು ಆಚರಿಸು, ಅಂದರೆ ಕರ್ಮವನ್ನು ಮಾಡು ಎಂದು ಅರ್ಥ. ದೇವತೆಗಳಿಗೂ ಮನುಷ್ಯರಿಗೂ ಇರುವಂತಹ ಕರ್ಮ ಸಂಬಂಧವನ್ನು ಇಲ್ಲಿ ಶಂಕರರು ನಿರೂಪಿಸುತ್ತಿರುವರು. ಕರ್ಮಕ್ಕೆ ಅಧಿಕಾರಿಯಾದವನು ಈ ಕಾರಣದಿಂದಲೂ ಕರ್ಮವನ್ನು ಮಾಡಬೇಕೆಂದು ಮುಂದಿನ 4 ಶ್ಲೋಕಗಳಲ್ಲಿ ತಿಳಿಸುತ್ತಿರುವರು. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಪೂರ್ವದಲ್ಲಿ ಪ್ರಜಾಪತಿಯು ಯಜ್ಞಗಳೊಡನೆ ಪ್ರಜೆಗಳನ್ನು ಸೃಷ್ಟಿಸಿ ಹೇಳಿದನೇನೆಂದರೆ, ಇದರಿಂದ ಅಭಿವೃದ್ಧಿಯನ್ನು ಹೊಂದಿರಿ, ಅದು ನಿಮಗೆ ಇಷ್ಟ ಕಾಮಧುಕ್ಕಾಗಲಿ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತ ಶ್ರೇಯಃ ಪರಮವಾಪ್ಸ್ಯಥ. ಇದರಿಂದ ದೇವತೆಗಳನ್ನು ಭಾವಿಸಿರಿ, ಆ ದೇವತೆಗಳು ನಿಮ್ಮನ್ನು ಭಾವಿಸಲಿ. ಹೀಗೆ ಒಬ್ಬರನ್ನೊಬ್ಬರು ಭಾವಿಸುತ್ತಿದ್ದರೆ ಪರಮ ಶ್ರೇಯಸ್ಸನ್ನು ಪಡೆಯುವಿರಿ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೇಸ್ತೇನ ಏವ ಸಹ. ಯಜ್ಞ ಭಾವಿತರಾದ ದೇವತೆಗಳು ನಿಮಗೆ ಇಷ್ಟವಾದ ಭೋಗಗಳನ್ನು ಕೊಡುವರಲ್ಲವೇ? ಅವರು ಕೊಟ್ಟಿರುವವುಗಳನ್ನು ಅವರಿಗೆ ಕೊಡದೆ ಯಾವನು ಭೋಗಿಸುತ್ತಿರುವನೋ ಅವನು ಕಳ್ಳನೇ ಸರಿ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞ ಶಿಷ್ಟವಾದದ್ದನ್ನು ತಿನ್ನುವವರಾಗಿರುವವರು ಸರ್ವ ಕಿಲ್ಬಿಷಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಯಾರು ತಮಗಾಗಿ ಪಾಕ ಮಾಡಿಕೊಳ್ಳುವರೋ, ಇಲ್ಲಿ ಯಜ್ಞ ಶಿಷ್ಟವಾದುದು ಎಂದರೆ ಲೋಕಾರ್ಪಿತವಾದದ್ದು, ಲೋಕಕ್ಕೆ ನಾವು ದುಡಿದದ್ದನ್ನು ಸಮರ್ಪಣೆ ಮಾಡಿ ಆ ನಂತರ ಉಳಿದದ್ದನ್ನು ಯಾರು ತಿನ್ನುವರೋ ಅವರು ಸರ್ವ ಕಿಲ್ಬಿಷಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಆದರೆ ಯಾರು ತಮಗಾಗಿ ದುಡಿದದ್ದೆಲ್ಲ ನಾನೇ ತಿನ್ನಬೇಕು ಎಂದು ತಮಗಾಗಿ ಪಾಕ ಮಾಡಿಕೊಳ್ಳುವರೋ ಆ ಪಾಪಿಗಳು ಅಘವನ್ನು ಭೋಗಿಸುವರು. ಪೂರ್ವದಲ್ಲಿ ಎಂದರೆ ಮೊದಲು ಸೃಷ್ಟಿ ಮಾಡುವಾಗ ಪ್ರಜಾಪತಿಯು ಪ್ರಜೆಗಳನ್ನು ಸೃಷ್ಟಿಸುವಂತಹ ಬ್ರಹ್ಮನು ಸಹಯಜ್ಞರಾದ ಎಂದರೆ ಯಜ್ಞಗಳೊಡನೆ ಪ್ರಜೆಗಳನ್ನು ಪ್ರಜೆಗಳನ್ನು ಎಂದರೆ 3 ವರ್ಣದವರನ್ನು ಸೃಷ್ಟಿ ಮಾಡಿ ಹುಟ್ಟಿಸಿ ನುಡಿಯುತ್ತಾನೆ. ಅವರಿಗೆ ಹೀಗೆಂದು ಹೇಳುತ್ತಾನೆ, ಈ ಯಜ್ಞದಿಂದ ಪ್ರಸವಿಷ್ಯಧ್ವಂ, ಇಲ್ಲಿ ಪ್ರಸವ ಎಂದರೆ ವೃದ್ಧಿಯು ಉತ್ಪತ್ತಿಯು, ಅದನ್ನು ಮಾಡಿರಿ. ಈ ಯಜ್ಞವು ನಿಮಗೆ ಇಷ್ಟ ಕಾಮಧುಕ್ಕಾಗಲಿ.
ನಿಮಗೆ ಬೇಕಾದ ಮನಸ್ಸಿಗೆ ಬರುವ ಕಾಮಗಳನ್ನು, ಆಯಾ ಫಲಗಳನ್ನು ಕರೆಯುವ ಹಸುವಾದ್ದರಿಂದ ಇದನ್ನು ಇಷ್ಟಕಾಮ ದುಃಖೋ ಎಂದು ಕರೆದಿದೆ. ಆದ್ದರಿಂದ ಸಮರ್ಪಣೆಯ ಮೂಲಕ ನಿಮ್ಮ ಇಷ್ಟಕಾಮಗಳನ್ನು ನೀವು ಅವುಗಳಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ಳಿರಿ ಎಂದು ಅರ್ಥ. ಹೇಗೆಂದರೆ, ಈ ಯಜ್ಞದಿಂದ ಇಂದ್ರನೇ ಮೊದಲಾದ ದೇವತೆಗಳನ್ನು ಭಾವಿಸಿರಿ, ಅವರನ್ನು ವೃದ್ಧಿಗೊಳಿಸಿರಿ. ಆ ದೇವತೆಗಳು ನಿಮಗೆ ಮಳೆ ಮುಂತಾದದ್ದನ್ನು ಕೊಡುವುದರಿಂದ ವಹ ಅಂದರೆ ಯುಷ್ಮಾನ್ ನಿಮ್ಮನ್ನು ಭಾವಿಸಲಿ. ಅಂದರೆ ನೀವು ದೇವತೆಗಳನ್ನು ಪೂಜೆ ಮಾಡುವುದರಿಂದ ಅವರು ನಿಮ್ಮನ್ನು ಉದ್ಧರಿಸುವುದಕ್ಕೋಸ್ಕರ ಮಳೆ ಮುಂತಾದವನ್ನು ಸುರಿಸಿ ನಿಮ್ಮನ್ನು ತೃಪ್ತಿಗೊಳಿಸುತ್ತಾರೆ. ಹೀಗೆ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಭಾವಿಸುತ್ತಾ, ಅಂದರೆ ಮನುಷ್ಯರು ಯಜ್ಞಾದಿ ಸಮರ್ಪಣೆಯ ಪೂಜೆಗಳನ್ನು ಮಾಡುತ್ತಾ ದೇವತೆಗಳು ಅದಕ್ಕೆ ಯೋಗ್ಯ ಫಲವನ್ನು ಕೊಡುತ್ತಾ ಮನುಷ್ಯರನ್ನು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಭಾವಿಸುತ್ತಾ ಪರಮ ಶ್ರೇಯಸ್ಸನ್ನು, ಅಂದರೆ ಮೋಕ್ಷವೆಂಬ ಹೆಚ್ಚಿನ ಶ್ರೇಯಸ್ಸನ್ನು ಅಥವಾ ಜ್ಞಾನವನ್ನು ಹೊಂದುವುದರ ಮೂಲಕವಾಗಿ ಪಡೆಯುವಿರಿ, ಅಥವಾ ಸ್ವರ್ಗವೆಂಬ ಹೆಚ್ಚಿನ ಶ್ರೇಯಸ್ಸನ್ನು ಪಡೆದುಕೊಳ್ಳುವಿರಿ ಎಂದಾದರೂ ಅರ್ಥವನ್ನು ಮಾಡಬಹುದು. ಮತ್ತು ಇಷ್ಟವಾದ ಎಂದರೆ ನಿಮಗೆ ಮನಸ್ಸಿಗೆ ಬರುವ ಭೋಗಗಳನ್ನು, ಎಂದರೆ ಸ್ತ್ರೀಯರು, ಪಶುಗಳು, ಪುತ್ರರು ಮುಂತಾದವುಗಳನ್ನು ಯಜ್ಞ ಭಾವಿತರಾದ, ಎಂದರೆ ಯಜ್ಞದಿಂದ ವೃದ್ಧಿ ಹೊಂದಿದ ತೃಪ್ತಿಗೊಳಿಸಲ್ಪಟ್ಟಂತಹ ದೇವತೆಗಳು ವಹ ಯುಷ್ಮಭ್ಯಂ ಎಂದರೆ ನಿಮಗೆ ಕೊಡುವರು ಎಂದರ್ಥ. ಆ ದೇವತೆಗಳು ಕೊಟ್ಟಿರುವ ಭೋಗಗಳನ್ನು, ಅಂದರೆ ಈ ರೀತಿಯಾಗಿ ಲೋಕಕ್ಕೆ ಸಮರ್ಪಣಾ ಮನೋಭಾವದಿಂದ ನೀವು ಕಾರ್ಯ ಮಾಡಿದಾಗ ನಿಮ್ಮ ನಿತ್ಯ ಜೀವನಕ್ಕೆ ಬೇಕಾದದ್ದೆಲ್ಲವೂ ಸಮಾಜದಿಂದಲೇ ಕೊಡುತ್ತಾರೆ, ಸಮಾಜವೇ ಕೊಡುತ್ತದೆ ಎಂದಾಗ ಆ ಸಮಾಜವನ್ನೇ ದೇವತಾ ಸ್ವರೂಪ ಎಂದು ಆ ದೇವತೆಗಳು ಕೊಟ್ಟಿರುವ ಭೋಗಗಳನ್ನು ಅವರಿಗೆ ಮತ್ತೆ ತಿರುಗಿ ಅದನ್ನು ಸಮಾಜಕ್ಕೆ, ಅವರಿಗೆ ಎಂದರೆ ದೇವತೆಗಳಿಗೆ ಕೊಡದೆ ಅವರ ಉಪಕಾರದ ಸಾಲವನ್ನು ಪರಿಹರಿಸಿಕೊಳ್ಳದೆಯೇ ಎಂದು ಅರ್ಥ. ಯಾವನು ಭೋಗಿಸುವನೋ, ಯಾವನು ಅದನ್ನು ತನ್ನ ಸಂಪೂರ್ಣ ಸ್ವಾರ್ಥಕ್ಕೆಂದು ಭೋಗಿಸುವನೋ, ತನ್ನ ದೇಹ ಇಂದ್ರಿಯಗಳು ಇವುಗಳನ್ನೇ ತೃಪ್ತಿಗೊಳಿಸಿಕೊಳ್ಳುತ್ತಿರುವನೋ, ದೇವತೆಗಳು ಮೊದಲಾದವರ ಸ್ವತ್ತನ್ನು ಅಪಹರಿಸುವುದರಿಂದ ಅವನು ಕಳ್ಳನೇ ಸರಿ, ತುಡುಗನೇ ಸರಿ. ಯಾರಾದರೆ ದೇವಯಜ್ಞವೇ ಮುಂತಾದವುಗಳನ್ನು ಮಾಡಿ ಉಳಿಯುವ ಅಮೃತವೆಂಬ ಹೆಸರಿನ ಆಹಾರವನ್ನೇ ಭೋಜನ ಮಾಡುವ ಸ್ವಭಾವವು ಯಾರದೋ ಅವರು ಯಜ್ಞ ಶಿಷ್ಟಾಶಿಗಳು. ಅಂಥವರಾಗಿರುವುದರಿಂದ ಸರ್ವ ಕಿಲ್ಬಿಷಗಳಿಂದಲೂ ಚುಲ್ಲಿ ಮುಂತಾದ 5 ಸೂನಾ ಸ್ಥಾನಗಳಿಂದಾದ ಎಲ್ಲ ಪಾಪಗಳಿಂದಲೂ ಮತ್ತು ಗೊತ್ತಿಲ್ಲದೆ ತಪ್ಪಿ ಮಾಡಿದ ಹಿಂಸೆಯೇ ಮುಂತಾದವುಗಳಿಂದ ಆಗುವ ಬೇರೆಯ ದೋಷಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಆದರೆ ಯಾರು ತಮ್ಮ ಹೊಟ್ಟೆಯನ್ನೇ ಹೊರೆಯುವವರಾಗಿ ತಮಗೋಸ್ಕರವಾಗಿಯೇ ತಮಗೆಂದೇ ಪಾಕ ಮಾಡಿಕೊಳ್ಳುವರೋ, ಅಂದರೆ ಅಡಿಗೆ ಮಾಡಿಕೊಳ್ಳುತ್ತಿರುವರೋ, ಅಂಥವರು ತಾವೂ ಪಾಪಿಗಳೇ ಆಗಿರುತ್ತಾರೆ. ಎಂದರೆ ಅವರು ಅಘವನ್ನು, ಎಂದರೆ ಪಾಪವನ್ನೇ ಉಣ್ಣುತ್ತಿರುವರು. ಇನ್ನೊಂದು ರೀತಿಯಲ್ಲಿ ನೋಡಿದರೆ ಜಗಚ್ಚಕ್ರವು, ಈ ಜಗತ್ತಿನ ನಾಟಕವೆಂಬುದು ನಡೆಯುವುದಕ್ಕೂ ಕರ್ಮವನ್ನು ಮಾಡಲೇಬೇಕು. ಇದನ್ನು ನಿರೂಪಿಸುತ್ತಾ ಶಂಕರರು ಹೇಳುತ್ತಾರೆ, ಕರ್ಮಕ್ಕೆ ಅಧಿಕಾರಿಯಾದವನು ಈ ಕಾರಣದಿಂದಲೂ, ಅಂದರೆ ಜಗಚ್ಚಕ್ರವು ನಡೆಯಬೇಕು ಎಂಬ ಕಾರಣದಿಂದಲೂ ಕರ್ಮವನ್ನು ಮಾಡಬೇಕು. ಏಕೆಂದರೆ ಕರ್ಮವು ಜಗತ್ತಿನ ಚಕ್ರವು ನಡೆಯುವುದಕ್ಕೆ ಕಾರಣವಾಗಿರುತ್ತದೆ. ಅದು ಹೇಗೆ ಎಂದರೆ ಹೇಳುತ್ತಾನೆ, ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಅನ್ನದಿಂದ ಪ್ರಾಣಿಗಳು ಉಂಟಾಗುತ್ತವೆ. ಅನ್ನದ ಉತ್ಪತ್ತಿಯು ಪರ್ಜನ್ಯದಿಂದ, ಅಂದರೆ ಮಳೆಯಿಂದ ಆಗುತ್ತದೆ. ಆ ಮಳೆ ಅಥವಾ ಪರ್ಜನ್ಯವು ಯಜ್ಞದಿಂದ ಆಗುತ್ತದೆ. ಯಜ್ಞವು ಕರ್ಮದಿಂದ ಹುಟ್ಟುತ್ತದೆ. ಕರ್ಮವು
ಬ್ರಹ್ಮದಿಂದ ಉದ್ಭವಿಸುವುದೆಂದು ತಿಳಿ. ಬ್ರಹ್ಮವು ಅಕ್ಷರದಿಂದ ಹುಟ್ಟುವುದು. ಆದ್ದರಿಂದ ಸರ್ವಗತನಾದ ಎಲ್ಲೆಲ್ಲಿಯೂ ಇರುವ ಬ್ರಹ್ಮವು ನಿತ್ಯವೂ ಯಜ್ಞದಲ್ಲಿ ನಿಂತುಕೊಂಡಿರುವುದು. ಉಂಡ ಅನ್ನವು ರಕ್ತವು ರೇತಸ್ಸು ಆಗಿ ಪರಿಣಮಿಸಲಾಗಿ ಅದರಿಂದ ಪ್ರಾಣಿಗಳು ಉಂಟಾಗುತ್ತವೆ ಎಂಬುದು ಪ್ರತ್ಯಕ್ಷವು. ಪರ್ಜನ್ಯದಿಂದ ಎಂದರೆ ಮಳೆಯಿಂದ ಅನ್ನ ಸಂಭವವು, ಎಂದರೆ ಅನ್ನದ ಉತ್ಪತ್ತಿಯು. ಪರ್ಜನ್ಯವು ಯಜ್ಞದಿಂದ ಆಗುತ್ತದೆ, ಏಕೆಂದರೆ ಅಗ್ನಿಯಲ್ಲಿ ಸರಿಯಾಗಿ ಹಾಕಿದ ಹೋಮವು ಆದಿತ್ಯನನ್ನು ಹೋಗಿ ಮುಟ್ಟುತ್ತದೆ. ಆದಿತ್ಯನಿಂದ ವೃಷ್ಟಿಯಾಗುತ್ತದೆ, ವೃಷ್ಟಿಗಿಂದ ಅನ್ನವಾಗುತ್ತದೆ, ಅದರಿಂದ ಪ್ರಜೆಗಳು ಉಂಟಾಗುತ್ತವೆ ಎಂದು ಸ್ಮೃತಿಯಲ್ಲಿ ಹೇಳಿರುತ್ತದೆ. ಯಜ್ಞವೆಂದರೆ ಇಲ್ಲಿ ಅಪೂರ್ವವು, ಇದು ಕರ್ಮದಿಂದ ಹುಟ್ಟುತ್ತದೆ. ಯಜ್ಞವನ್ನು ಮಾಡುವಾತನು ಮತ್ತು ಋತ್ವಿಕ್ಕುಗಳು ಮಾಡುವ ವ್ಯಾಪಾರವೇ ಕರ್ಮವು. ಆದ್ದರಿಂದ ಯಜ್ಞಕ್ಕೆ ಅಪೂರ್ವಕ್ಕೆ ಹುಟ್ಟು ಉಂಟಾಗುವುದರಿಂದ ಈ ಯಜ್ಞವು ಕರ್ಮ ಸಮುದ್ಭವವು ಎಂದು ಹೇಳಿದೆ. ಈ ಕರ್ಮವು ಬ್ರಹ್ಮೋದ್ಭವವು. ಇಲ್ಲಿ ಬ್ರಹ್ಮವು ಎಂದರೆ ವೇದವು, ಇದಕ್ಕೆ ಸಮುದ್ಭವವು ಕಾರಣವು ಎಂದರೆ ಇದನ್ನು ತಿಳಿಸತಕ್ಕದ್ದು. ಆದ್ದರಿಂದ ಈ ಕರ್ಮವು ಬ್ರಹ್ಮೋದ್ಭವವಾಗಿರುತ್ತದೆ ಎಂದು ತಿಳಿ. ಕರ್ಮದಿಂದಲೇ ಜ್ಞಾನ ಅರಿತುಕೋ. ಆ ವೇದವೆಂಬ ಹೆಸರಿನ ಬ್ರಹ್ಮವೋ ಎಂದರೆ ಅಕ್ಷರ ಸಮುದ್ಭವವು. ಅಕ್ಷರವೆಂದರೆ ಬ್ರಹ್ಮವು, ಪರಮಾತ್ಮನು. ಆ ಬ್ರಹ್ಮಕ್ಕೆ ಕಾರಣವಾಗಿರುವುದರಿಂದ ವೇದ ರೂಪವಾದ ಆ ಬ್ರಹ್ಮವು ಅಕ್ಷರ ಸಮುದ್ಭವವಾಗಿರುತ್ತದೆ ಎಂದರ್ಥ. ಹೀಗೆ ಪರಮಾತ್ಮನೆಂಬ ಹೆಸರಿನ ಅಕ್ಷರದಿಂದಲೇ ಮನುಷ್ಯನ ಉಸಿರಿನಂತೆ ಬ್ರಹ್ಮವೆಂಬ ವೇದವು ನೇರಾಗಿ ಹುಟ್ಟಿರುವುದರಿಂದ, ಎಲ್ಲವನ್ನೂ ತಿಳಿಸುವುದರಿಂದ ಸರ್ವಗತವೆನಿಸಿದ್ದರೂ ನಿತ್ಯವೂ ಯಾವಾಗಲೂ ಯಜ್ಞವನ್ನು ವಿಧಿಸಿರುವುದರಲ್ಲಿಯೇ ಮುಖ್ಯ ತಾತ್ಪರ್ಯವುಳ್ಳದ್ದಾಗಿರುವುದರಿಂದ ಯಜ್ಞದಲ್ಲಿ ಅದು ನೆಲೆ ನಿಂತಿರುತ್ತದೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಃ ಸ ಜೀವತಿ. ಎಲೈ ಪಾರ್ಥನೆ, ಹೀಗೆ ಪ್ರವರ್ತಿತವಾಗಿರುವ ಚಕ್ರವನ್ನು ಯಾವನು ಇಲ್ಲಿ ಅನುಸರಿಸುವುದಿಲ್ಲವೋ, ಅಘಾಯುವು ಇಂದ್ರಿಯಾರಾಮನು ಆದ ಅವನು ಬದುಕಿರುವುದು ವ್ಯರ್ಥವು. ಎಲೈ ಪಾರ್ಥನೆ, ಹೀಗೆ ಈ ರೀತಿಯಲ್ಲಿ ವೇದ ಯಜ್ಞ ಪೂರ್ವಕವಾಗಿ ಈಶ್ವರನು ಚಾಲನೆ ಕೊಟ್ಟಿರುವ ಈ ಜಗಚ್ಚಕ್ರವನ್ನು ಈ ಲೋಕದಲ್ಲಿ ಯಾವನು ಕರ್ಮಕ್ಕೆ ಅಧಿಕಾರಿಯಾಗಿದ್ದುಕೊಂಡು ತನ್ನ ಕರ್ಮವನ್ನು ಅನುಸರಿಸದೇ ಇರುವನೋ, ಅಘದ ಆಯಸ್ಸುಳ್ಳವನಾಗಿ, ಇಲ್ಲಿ ಅಘವು ಎಂದರೆ ಪಾಪವೇ, ಪಾಪವೇ ಆಯಸ್ಸು. ಜೀವನವು ಯಾವನದೋ ಪಾಪವೇ ಆಯಸ್ಸಿನಂತೆ, ಅಂದರೆ ತನ್ನೆಲ್ಲ ಆಯಸ್ಸನ್ನು ಪಾಪ ಮಾಡುವುದರಲ್ಲಿಯೇ, ತನ್ನ ಕರ್ಮವನ್ನು ಮಾಡದೇ ಇರುವುದರಲ್ಲಿಯೇ ಯಾರು ಜೀವನವನ್ನು ಕಳೆಯುವನೋ ಅವನು ಅಘಾಯು, ಅಂದರೆ ಪಾಪದ ಬಾಳಿನವನು ಎಂದರ್ಥ. ಅಂಥ ಇಂದ್ರಿಯಾರಾಮನಾದ, ಅಂದರೆ ಇಂದ್ರಿಯಗಳಿಂದ ಆರಾಮವು, ಇಂದ್ರಿಯಗಳಲ್ಲಿ ರಮಿಸುತ್ತಿರುವುದು, ಅಂದರೆ ವಿಷಯಗಳಲ್ಲಿ ಆಡುತ್ತಿರುವುದು ಯಾವನ ಸ್ವಭಾವವೋ ಅವನು ಇಂದ್ರಿಯಾರಾಮನು. ಹಾಗಿರುವ ಆತನು ಮೋಘವಾಗಿ, ಅಂದರೆ ವ್ಯರ್ಥವಾಗಿ ಬದುಕಿರುತ್ತಾನೆ. ಆದ್ದರಿಂದ ಕರ್ಮಕ್ಕೆ ಅಧಿಕಾರಿಯಾಗಿರುವ ಅಜ್ಞನು, ಇಲ್ಲಿ ಅಜ್ಞನು ಎಂದರೆ ಯಾರು ಪ್ರಾಕೃತಿಕವಾದ ಸತ್ವ ರಜಸ್ತಮೋ ಗುಣಗಳಿಂದ ಅಲುಗಾಡಿಸಲ್ಪಡುವನೋ, ಅವುಗಳಿಂದ ಕರ್ಮವನ್ನು ಮಾಡಿಸಲ್ಪಡುವನೋ ಅಂಥವನು, ಕರ್ಮಕ್ಕೆ ಅಧಿಕಾರಿಯಾಗಿರುವ ಅಂತಹ ಅಜ್ಞನು ಕರ್ಮವನ್ನು ಮಾಡಲೇಬೇಕು ಎಂದು ಪ್ರಕರಣದ ಅರ್ಥವು. ಕರ್ಮಯೋಗವು ಅನಾತ್ಮಜ್ಞರಿಗೆ ಹೊರತು ಜ್ಞಾನಿಗಳಿಗಲ್ಲ. ಯಾರು ಅನಾತ್ಮಜ್ಞರು, ಯಾರು ಆತ್ಮಜ್ಞಾನದಲ್ಲಿ ಇಲ್ಲವೋ, ಯಾರನ್ನು
ಸತ್ವ ರಜಸ್ತಮೋ ಗುಣಗಳು ಅಲುಗಾಡಿಸುತ್ತಾ ಕರ್ಮವನ್ನು ಮಾಡಿಸಲ್ಪಡುತ್ತಿದೆಯೋ ಅವರಿಂದ ಅಂಥವರಿಗೆ ಕರ್ಮಯೋಗವನ್ನು ಹೇಳಿರುವುದೇ ಹೊರತು ಜ್ಞಾನಿಗಳಿಗಲ್ಲ. ಆತ್ಮಜ್ಞಾನ ನಿಷ್ಠೆಗೆ ತಕ್ಕ ಯೋಗ್ಯತೆ ಉಂಟಾಗುವವರೆಗೆ, ಅಂದರೆ ಅಂಥ ಯೋಗ್ಯತೆ ಉಂಟಾಗುವುದಕ್ಕೆ ಕರ್ಮಕ್ಕೆ ಅಧಿಕಾರಿಯಾಗಿರುವ ಆತ್ಮಜ್ಞನಲ್ಲದ ಮನುಷ್ಯನು ಅಲ್ಲಿಯವರೆಗೂ ಕರ್ಮಯೋಗದ ಅನುಷ್ಠಾನವನ್ನು ಮಾಡಲೇಬೇಕು ಎಂಬುದನ್ನು ನಕರ್ಮಣ ಮನಾರಂಭಾತ್ ಎಂಬ ಶ್ಲೋಕವನ್ನು ಮೊದಲುಗೊಂಡು ಶರೀರ ಯಾತ್ರಾಪಿ ಚತೇನ ಪ್ರಸಿದ್ಧೇದ ಕರ್ಮಣಃ ಎಂಬೀವರೆಗಿನ ಗ್ರಂಥದಲ್ಲಿ, ಅಂದರೆ ಶ್ಲೋಕಗಳಲ್ಲಿ ಹೇಳಿ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಇದೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಈ ಮೊದಲಾಗಿ ಮೋಘಂ ಪಾರ್ಥಸ ಜೀವತಿ ಎಂಬವರೆಗಿನ ಶ್ಲೋಕದಲ್ಲಿಯೂ ಕರ್ಮಕ್ಕೆ ಅಧಿಕಾರಿಯಾದ ಅನಾತ್ಮಜ್ಞನು, ಯಾರು ಆತ್ಮಜ್ಞಾನದಲ್ಲಿ ನೆಲೆ ನಿಂತಿಲ್ಲವೋ ಅಂತಹವನು ಕರ್ಮವನ್ನು ಮಾಡಲೇಬೇಕೆಂಬುದಕ್ಕೆ ಅನೇಕ ಕಾರಣವನ್ನು ಪ್ರಸಕ್ತಿಯಿಂದ ಹೇಳಿದ್ದಾಯಿತು. ಅದನ್ನು ಮಾಡದೇ ಇದ್ದರೆ, ಆ ಕರ್ಮವನ್ನು ಮಾಡದೇ ಇದ್ದರೆ ದೋಷವುಂಟು ಎಂದು ಹೇಳಿದ್ದಾಯಿತು. ಹೀಗಿರುವಲ್ಲಿ ಹೀಗೆ ಚಾಲನೆ ಕೊಟ್ಟಿರುವ ಚಕ್ರವನ್ನು ಪ್ರತಿಯೊಬ್ಬನೂ ಅನುಸರಿಸಬೇಕೋ ಅಥವಾ ಆತ್ಮನನ್ನು ಅರಿತುಕೊಳ್ಳದಿರುವವನಿಗೆ ಹಿಂದೆ ಹೇಳಿದ ಕರ್ಮಯೋಗದಿಂದಲೇ ದೊರಕತಕ್ಕದ್ದಾಗಿಯೂ ಆತ್ಮನನ್ನು ಅರಿತುಕೊಂಡಿರುವ ಸಾಂಖ್ಯರು ಅನುಷ್ಠಾನ ಮಾಡತಕ್ಕದ್ದಾಗಿಯೂ ಇರುವ ಜ್ಞಾನಯೋಗದ ನಿಷ್ಠೆಯನ್ನು ಪಡೆಯದೇ ಇರುವಾತನು ಆತನ ಮಟ್ಟಿಗೆ ಮಾಡತಕ್ಕದ್ದು ಎಂಬಿ ಅರ್ಥದ ಪ್ರಶ್ನೆಯನ್ನು ಅರ್ಜುನನು ಕೇಳಬಹುದೆಂದು ಶಂಕಿಸಿ, ಅಥವಾ ಶಾಸ್ತ್ರಾರ್ಥವನ್ನು ವಿಂಗಡಿಸಿ ತಿಳಿದುಕೊಳ್ಳುವ ಹಾಗೆ ತಾನೇ ತಿಳಿಸೋಣವೆಂದು ಹೊರಟು ಭಗವಂತನು ಅಂದರೆ ಈ ಆತ್ಮವನ್ನೇ ಅರಿತುಕೊಂಡು ಮಿಥ್ಯಾ ಜ್ಞಾನವನ್ನು ಕಳೆದುಕೊಂಡವರಾಗಿರುವ ಬ್ರಾಹ್ಮಣರು, ಯಾರು ಬ್ರಹ್ಮಜ್ಞಾನ ಆತ್ಮಜ್ಞಾನದಲ್ಲಿ ನೆಲೆ ನಿಂತಿರುವರೋ ಅಂತಹ ಬ್ರಾಹ್ಮಣರು, ಮಿಥ್ಯಾ ಜ್ಞಾನವುಳ್ಳವರು ಅವಶ್ಯವಾಗಿ ಅನುಸರಿಸಬೇಕಾಗಿರುವ ಪುತ್ರೈಷಣೆ ಮುಂತಾದವುಗಳನ್ನು ಬಿಟ್ಟೆದ್ದು, ಅಂದರೆ ಸನ್ಯಾಸಿಗಳಾಗಿ ಇನ್ನು ಶರೀರವು ಇದ್ದುಕೊಂಡಿರುವ ಮಟ್ಟಿಗೆ ಮಾಡಬೇಕಾಗಿರುವಂತಹ ಭಿಕ್ಷಾಟನವನ್ನು ಮಾಡುತ್ತಿರುವರು. ಅವರಿಗೆ ಆತ್ಮಜ್ಞಾನ ನಿಷ್ಠೆಯನ್ನು ಬಿಟ್ಟರೆ ಬೇರೆ ಯಾವುದು ಮಾಡತಕ್ಕದ್ದು ಇರುವುದಿಲ್ಲ. ಆತ್ಮಜ್ಞಾನ ನಿಷ್ಠೆಯನ್ನು ಬಿಟ್ಟರೆ ಯಾರು ಆತ್ಮಜ್ಞಾನದಲ್ಲಿ ಈಗಾಗಲೇ ನೆಲೆ ನಿಂತಿರುವರೋ, ಕಂಡುಕೊಂಡಿರುವರೋ, ಜ್ಞಾನಿಗಳಾಗಿರುವರೋ ಅಂಥವರು ಪುತ್ರೈಷಣೆ, ವಿತ್ತೈಷಣೆ, ಲೋಕೈಷಣೆ ಮುಂತಾದವುಗಳನ್ನು ಬಿಟ್ಟು ಸನ್ಯಾಸಿಗಳಾಗಿ ಭಿಕ್ಷಾಟನೆಯನ್ನು ಹೊರತು ಬೇರೆ ಏನನ್ನೂ ಮಾಡಬೇಕಾಗಿಲ್ಲ. ಅವರಿಗೆ ಮಾತ್ರವೇ ಆತ್ಮಜ್ಞಾನ ನಿಷ್ಠೆಯನ್ನು ಬಿಟ್ಟರೆ ಬೇರೆ ಯಾವುದು ಮಾಡಬೇಕಾದುದು ಇರುವುದಿಲ್ಲ ಎಂಬಿ ಶ್ರುತಿಯ ಅರ್ಥವನ್ನು ಈ ಗೀತಾಶಾಸ್ತ್ರದಲ್ಲಿ ಹೇಳ ಹೊರಟಿದೆ. ಇದನ್ನು ತಿಳಿಯಪಡಿಸುವುದಕ್ಕಾಗಿ ಭಗವಂತನು ಹೀಗೆಂದು ಹೇಳುತ್ತಿದ್ದಾನೆ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾವ ಮಾನವನು ಆತ್ಮರತಿಯೇ ಆಗಿರುವನೋ, ಆತ್ಮತೃಪ್ತನೂ ಆಗಿರುವನೋ ಮತ್ತು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ ಅವನಿಗೆ ಕಾರ್ಯವು ಇರುವುದಿಲ್ಲ. ಆದರೆ ಆತ್ಮಜ್ಞಾನನಿಷ್ಠನಾದ ಯಾವ ಸಾಂಖ್ಯನು ಆತ್ಮರತಿಯಾಗಿ, ಎಂದರೆ ಆತ್ಮನಲ್ಲಿಯೇ ರತಿಯೇ ಮುಂತಾದ ವಿಷಯಗಳಲ್ಲಿ, ಇಲ್ಲಿ ರತಿ ಅಂದರೆ ಯಾವನಿಗೆ ಅದು ಇರುವುದಿಲ್ಲವೋ, ಯಾವನಿಗೆ ಅದರಲ್ಲಿ ಇಚ್ಛೆ ಇರುವುದಿಲ್ಲವೋ ಅಂಥ ಆತ್ಮರತಿಯೇ ಸ್ಯಾತ್ ಅಂದರೆ ಭವೇತ್ ಆಗಿರುವನೋ, ಆತ್ಮತೃಪ್ತನೂ ಆಗಿರುವನೋ, ಆತ್ಮನಿಂದಲೇ ತೃಪ್ತನಾಗಿರುವನೇ ಹೊರತು ಅನ್ನರಸವೇ ಮುಂತಾದವುಗಳಿಂದ ತೃಪ್ತನಾಗುವುದಿಲ್ಲವೋ ಆ ಮಾನವನು, ಅಂದರೆ ಮನುಷ್ಯನು, ಸನ್ಯಾಸಿಯು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ ಹೊರಗಿನ ವಿಷಯವು ದೊರೆತಾಗಲೇ ಅಲ್ಲವೇ ಎಲ್ಲರಿಗೂ ಸಂತೋಷವೂ ಆಗುವುದು. ಆದರೆ ಅಂಥ ಹೊರಗಿನ ವಿಷಯ ಲಾಭವನ್ನು ಕೋರದೆ ಯಾರು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ, ಬೇರೆ ಯಾವುದರಲ್ಲಿಯೂ ಆಸೆ ಸಂಪೂರ್ಣವಾಗಿ ಇಲ್ಲದವನಾಗಿರುವನೋ ಎಂದರ್ಥ. ಇಂಥ ಆತ್ಮಜ್ಞಾನಿ ಯಾವನೋ ಅವನಿಗೆ ಮಾಡಲೇಬೇಕು ಎಂಬಂತಹ ಕಾರ್ಯವು
ಯಾವುದು ಇರುವುದಿಲ್ಲ. ನೈವ ತಸ್ಯ ಕೃತೇನಾರ್ಥಃ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಆತನಿಗೆ ಮಾಡಿದ್ದರಿಂದ ಅರ್ಥವಿಲ್ಲ, ಮಾಡದ್ದರಿಂದಲೂ ಇಲ್ಲಿ ಯಾವುದೂ ಇಲ್ಲ. ಅವನಿಗೆ ಸರ್ವಭೂತಗಳಲ್ಲಿ ಯಾವ ಅರ್ಥದ ಆಶ್ರಯವೂ ಇರುವುದಿಲ್ಲ. ಹೀಗೆ ಪರಮಾತ್ಮನಲ್ಲಿಯೇ ರತಿಯುಳ್ಳ ಆ ಜ್ಞಾನಿಗೆ ಕೃತದಿಂದ ಎಂದರೆ ಕರ್ಮವನ್ನು ಮಾಡಿದ್ದರಿಂದ ಅರ್ಥವು, ಆಗಬೇಕಾದ ಕರ್ಮವನ್ನು ಮಾಡಿದ್ದರಿಂದ ಅರ್ಥವೂ ಆಗಬೇಕಾದ ಪ್ರಯೋಜನವೂ ಇರುವುದಿಲ್ಲ. ಹಾಗಾದರೆ ಅಕೃತದಿಂದ ಎಂದರೆ ಕರ್ಮವನ್ನು ಮಾಡದೇ ಇರುವುದರಿಂದ ಪ್ರತ್ಯವಾಯವೆಂಬ ಅನರ್ಥವಾಗಬಹುದಲ್ಲ ಎಂದರೆ ಹಾಗಲ್ಲ. ಅಕೃತದಿಂದ ಈ ಲೋಕದಲ್ಲಿ ಯಾವುದೊಂದು ಏನೂ ಆಗುವುದಿಲ್ಲ. ಪ್ರತ್ಯವಾಯವು ಬರುವುದಾಗಲಿ ಸ್ವರೂಪದ ನಾಶರೂಪವಾಗುವುದು ಎಂಬುದಾಗಲಿ ಎಂದಿಗೂ ಆಗುವುದೇ ಇಲ್ಲ. ಸರ್ವಭೂತಗಳಲ್ಲಿ ಎಂದರೆ ಬ್ರಹ್ಮನಿಂದ ಸ್ಥಾವರದವರೆಗಿನ ಭೂತಗಳಲ್ಲಿ ಯಾವ ಅರ್ಥವ್ಯಪಾಶ್ರಯವೂ ಅವನಿಗೆ ಇರುವುದಿಲ್ಲ. ಅರ್ಥವ್ಯಪಾಶ್ರಯವೆಂದರೆ ಯಾವುದಾದರೊಂದು ಪ್ರಯೋಜನದ ನಿಮಿತ್ತದಿಂದ ಕರ್ಮವನ್ನು ಮಾಡಿ ಸಾಧಿಸಿಕೊಳ್ಳಬೇಕಾಗಿರುವಂತಹ ಆಶ್ರಯವು ಎಂದರೆ ಅದನ್ನು ಆಶ್ರಯಿಸಿರುವುದು, ಅವಲಂಬಿಸಿರುವುದು. ಯಾವನಾದರೊಬ್ಬ ಗೊತ್ತಾದ ಜೀವನನ್ನು ಆಶ್ರಯಿಸಿ ಪಡೆದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಏಕೆಂದರೆ ಹಾಗೇನಾದರೂ ಇದ್ದಿದ್ದರೆ ಅದಕ್ಕಾಗಿಯಾದರೂ ಕರ್ಮವನ್ನು ಅನುಷ್ಠಾನ ಮಾಡಬೇಕಾಗುತ್ತಿತ್ತು. ಆದರೆ ಜ್ಞಾನಿಯಾದವನಿಗೆ ಅಂತಹ ಯಾವುದೇ ಆಶ್ರಯವನ್ನು ಅವಲಂಬಿಸಿ ಪಡೆದುಕೊಳ್ಳಬೇಕಾದದ್ದು ಎಂಬುದು ಯಾವುದೂ ಇರುವುದಿಲ್ಲ. ಆದರೆ ನೀನು ಎಲ್ಲೆಲ್ಲಿಯೂ ನೀರು ತುಂಬಿರುವ ಜಲಾಶಯದಂತೆ ಇರುವ ಈ ಸಮ್ಯಕ್ ದರ್ಶನದಲ್ಲಿ ಇರುವುದಿಲ್ಲ, ನೀನು ಇರುವುದಿಲ್ಲ. ಹೀಗಿರುವುದಷ್ಟೇ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಆದ್ದರಿಂದ ಅಸಕ್ತನಾಗಿ ಸತತವೂ ಕಾರ್ಯವಾದ ಕರ್ಮವನ್ನು ಆಚರಿಸುತ್ತಿರು. ಅಸಕ್ತನಾಗಿ ಕರ್ಮವನ್ನು ಆಚರಿಸುತ್ತಿರು. ಏಕೆಂದರೆ ಅಸಕ್ತನಾಗಿ, ಆಸಕ್ತಿ ಇಲ್ಲದೆ ಅಸಕ್ತನಾಗಿ ಕರ್ಮವನ್ನು ಆಚರಿಸುತ್ತಿದ್ದರೆ ಪುರುಷನು ಪರವನ್ನು ಪಡೆಯುತ್ತಾನೆ. ಆದ್ದರಿಂದ ಅಸಕ್ತನಾಗಿ ಎಂದರೆ ಫಲದ ಸಂಘವನ್ನು ಬಿಟ್ಟು ಕಾರ್ಯವಾದ ಅಂದರೆ ಮಾಡಬೇಕಾದ ನಿತ್ಯ ಕರ್ಮವನ್ನು ಸತತವಾಗಿ ಯಾವಾಗಲೂ ಆಚರಿಸುತ್ತಿರು, ಅಂದರೆ ಮಾಡುತ್ತಿರು. ಏಕೆಂದರೆ ಅಸಕ್ತನಾಗಿ ಕರ್ಮವನ್ನು ಈಶ್ವರಾರ್ಪಣವಾಗಿ ಮಾಡುತ್ತಿದ್ದರೆ ಪುರುಷನು ಪರವನ್ನು ಎಂದರೆ ಮೋಕ್ಷವನ್ನು ಪಡೆಯುತ್ತಾನೆ, ಅಂತಃಕರಣ ಶುದ್ಧಿಯ ಮೂಲಕ ಪಡೆಯುತ್ತಾನೆ ಎಂದು ಅರ್ಥ. ಶಂಕರರು ಹಿಂದಿನ ಭಾಗದಲ್ಲಿ ಜ್ಞಾನಿಯಾದವನು ಅಂದರೆ ಯಾರು ಆತ್ಮಜ್ಞಾನದಲ್ಲಿ ನೆಲೆ ನಿಂತಿರುವನೋ, ಯಾರನ್ನು ತ್ರಿಗುಣಗಳು ಅಲುಗಾಡಿಸಲು ಸಾಧ್ಯವಿಲ್ಲವೋ ಅಂತಹವನು ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು. ಆದರೆ ಅಂತಹ ಜ್ಞಾನಿಯೂ ಕೂಡ ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ಅದಕ್ಕೆ ಕಾರಣವೇನೆಂದರೆ ಕರ್ಮಣ್ಯೇವ ಹಿ ಸಂಸಿದ್ಧಿಂ ಅಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕನೇ ಮೊದಲಾದವರು ಕರ್ಮದೊಡನೆಯೇ ಸಂಸಿದ್ಧಿಯನ್ನು ಪಡೆಯುವುದಕ್ಕೆ ಹೊರಟಿದ್ದರಲ್ಲವೇ. ಲೋಕ ಸಂಗ್ರಹವನ್ನು ಕಂಡಾದರೂ ನೀನು ಕರ್ಮವನ್ನು ಮಾಡಬೇಕು. ಅರ್ಜುನನಿಗೆ ಶ್ರೀಕೃಷ್ಣನು ಹೇಳುತ್ತಿರುವನು, ಹಿಂದಿನವರಾದ ಕ್ಷತ್ರಿಯ ಜ್ಞಾನಿಗಳು ಕರ್ಮದೊಡನೆಯೇ ಸಂಸಿದ್ಧಿಯನ್ನು ಎಂದರೆ ಮೋಕ್ಷವನ್ನು ಪಡೆಯುವುದಕ್ಕೆ ಪ್ರವರ್ತಿಸಿದ್ದರಲ್ಲವೇ. ಅವರು ಯಾರು ಎಂದರೆ ಜನಕಾದಿಗಳು, ಜನಕ, ಅಶ್ವಪತಿ ಮೊದಲಾದವರು. ಆ ಜನಕಾದಿಗಳು ಸಮ್ಯಕ್ ದರ್ಶನವನ್ನು ಪಡೆದುಕೊಂಡಿದ್ದರೆಂದು ಇಟ್ಟುಕೊಂಡರೆ ಆಗ ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದುದರಿಂದ ಕರ್ಮದೊಡನೆಯೇ ಕರ್ಮವನ್ನು ಸನ್ಯಾಸ ಮಾಡದೆಯೇ ಸಂಸಿದ್ಧಿಯನ್ನು ಪಡೆದರು ಎಂದು ಅರ್ಥ.
ಹಾಗೆಲ್ಲದೆ ಜನಕಾದಿಗಳು ಸಮ್ಯಕ್ ದರ್ಶನವನ್ನು ಪಡೆದುಕೊಂಡಿರಲಿಲ್ಲವೆಂದು ಇಟ್ಟುಕೊಂಡರೆ ಸತ್ವಶುದ್ಧಿಗೆ ಸಾಧನವಾಗಿರುವ ಕರ್ಮದಿಂದ ಕ್ರಮಕ್ರಮವಾಗಿ ಸಂಸಿದ್ಧಿಯನ್ನು ಹೊಂದಿದರು ಎಂದು ಈ ಶ್ಲೋಕಕ್ಕೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಆದರೆ ಹಿಂದಿನವರಾದ ಜನಕಾದಿಗಳು ತಿಳಿಯದೆಯೇ ಕರ್ತವ್ಯ ಕರ್ಮವನ್ನು ಮಾಡುತ್ತಿದ್ದರೆಂದು ಅಷ್ಟು ಮಾತ್ರದಿಂದಲೇ ಸಮ್ಯಕ್ ದರ್ಶನವುಳ್ಳ ಕೃತಾರ್ಥನಾದ ಮತ್ತೊಬ್ಬನು ಅವಶ್ಯವಾಗಿ ಮಾಡಲೇಬೇಕು ಎಂಬುದೇನು ಇಲ್ಲವೆಂದು ಯೋಚಿಸುತ್ತಿರುವೆಯಾದರೆ, ಹಾಗಾದರೂ ಪ್ರಾರಬ್ಧ ಕರ್ಮಕ್ಕೆ ಅಧೀನನಾಗಿ ನೀನು ಲೋಕ ಸಂಗ್ರಹವನ್ನಾದರೂ ಕಂಡು ಜನರು ತಪ್ಪು ದಾರಿಗೆ ಹೋಗದಂತೆ ತಡೆಯುವುದು ಲೋಕ ಸಂಗ್ರಹವು. ಅದೇ ಪ್ರಯೋಜನವೆಂದು ಕಂಡುಕೊಂಡಾದರೂ, ಅಂದರೆ ತಪ್ಪು ಮಾರ್ಗಕ್ಕೆ ಹೋಗಬಾರದೆಂಬ ಕಾರಣದಿಂದಾಗಿ ಆದರೂ ಕರ್ಮವನ್ನು ಮಾಡಬೇಕು. ಲೋಕ ಸಂಗ್ರಹವನ್ನು ಏತಕ್ಕೆ ಮಾಡಬೇಕು ಎಂದರೆ ಭಗವಂತನು ಹೇಳುತ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠನಾದವನು ಯಾವುದನ್ನು ಆಚರಿಸುವನೋ ಅದನ್ನೇ ಉಳಿದ ಜನವು ಮಾಡುವುದು. ಆತನು ಯಾವುದನ್ನು ಪ್ರಮಾಣವೆನ್ನುವನೋ ಲೋಕವು ಅದನ್ನೇ ಅನುವರ್ತಿಸುವುದು. ಶ್ರೇಷ್ಠನು ಎಂದರೆ ಮುಖ್ಯನಾದವನು ಯಾವ ಕರ್ಮವನ್ನು ಮಾಡುತ್ತಾನೋ ಅವನನ್ನು ಅನುಸರಿಸುವ ಉಳಿದ ಜನವು ಅದೇ ಕರ್ಮವನ್ನೇ ಮಾಡುವುದು. ಮತ್ತೆ ಆ ಶ್ರೇಷ್ಠನು ಲೋಕದಲ್ಲಾಗಲಿ ವೇದದಲ್ಲಾಗಲಿ ಯಾವುದನ್ನು ಪ್ರಮಾಣವೆನ್ನುವನೋ ಜನವು ಅದನ್ನೇ ಅನುಸರಿಸುವುದು ಎಂದರೆ ಅದನ್ನೇ ಪ್ರಮಾಣವೆನ್ನುವುದು ಎಂದು ಅರ್ಥ. ಲೋಕ ಸಂಗ್ರಹವನ್ನು ಮಾಡಬೇಕೆಂಬ ಈ ವಿಷಯದಲ್ಲಿ ನಿನಗೆ ಬೇರೆಯ ಅಭಿಪ್ರಾಯವಿದ್ದರೆ ಇಗೋ ನನ್ನನ್ನು ಕಾಣೆಯ. ಕೃಷ್ಣನು ಹೇಳುತ್ತಿರುವನು, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಎಲೈ ಪಾರ್ಥನೆ, ಮೂರು ಲೋಕದಲ್ಲಿಯೂ ನನಗೆ ಮಾಡಬೇಕಾದ ಕರ್ಮವೇನೂ ಇರುವುದಿಲ್ಲ. ನಾನು ಪಡೆಯದೇ ಇದ್ದು, ಅಂದರೆ ಇನ್ನೂ ಪಡೆಯಬೇಕಾದದ್ದು ಯಾವುದೂ ಇರುವುದಿಲ್ಲ. ಆದರೂ ಕರ್ಮದಲ್ಲಿ ನಾನು ಇದ್ದುಕೊಂಡೇ ಇರುವೆನು. ಎಲೈ ಪಾರ್ಥನೆ, ನನಗೆ ಮೂರು ಲೋಕಗಳಲ್ಲಿಯೂ ಮಾಡಿಕೊಳ್ಳಬೇಕಾದ ಕರ್ಮವು ಯಾವುದೊಂದು ಇರುವುದಿಲ್ಲ. ಏಕೆಂದರೆ ನಾನು ಪಡೆಯದೆ ದೊರಕಿಸಿಕೊಳ್ಳದೆ ಇನ್ನೂ ಪಡೆಯಬೇಕಾಗಿರುವುದು ದೊರಕಿಸಿಕೊಳ್ಳಬೇಕಾಗಿರುವುದು ಯಾವುದೂ ಇರುವುದಿಲ್ಲ. ಆದರೂ ನಾನು ಕರ್ಮದಲ್ಲಿ ತೊಡಗಿಯೇ ಇರುತ್ತೇನೆ. ಯದಿ ಹ್ಯಹಂ ನ ವರ್ತೇಯ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಎಲೈ ಪಾರ್ಥನೆ, ನಾನು ಅತಂದ್ರಿತನಾಗಿ ಕರ್ಮದಲ್ಲಿ ಯಾವಾಗಲಾದರೂ ತೊಡಗದೆ ಇದ್ದು ಬಿಟ್ಟೆನೆಂದರೆ ಮನುಷ್ಯರು ಸರ್ವ ಪ್ರಕಾರದಿಂದಲೂ ನನ್ನ ದಾರಿಯನ್ನು ಅನುವರ್ತಿಸುವರು. ಎಲೈ ಪಾರ್ಥನೆ, ಹೀಗಿಲ್ಲದೆ ಅತಂದ್ರಿತನಾಗಿ ಆಲಸ್ಯವಿಲ್ಲದೆ ಕರ್ಮದಲ್ಲಿ ತೊಡಗುವುದನ್ನು ನಾನು ಯಾವಾಗಲಾದರೂ ಎಂದಾದರೂ ಬಿಟ್ಟೆ ಎಂದರೆ ಶ್ರೇಷ್ಠನೆನಿಸಿಕೊಂಡಿರುವ ನನ್ನ ದಾರಿಯನ್ನೇ ಮನುಷ್ಯರು ಎಲ್ಲೆಲ್ಲಿಯೂ ಎಲ್ಲ ಬಗೆಯಿಂದಲೂ ಅನುವರ್ತಿಸುವರು. ಹಾಗಾದರೆ ದೋಷವೇನು? ಹಾಗೆ ಮಾಡಿದರೆ ದೋಷವೇನು ಎಂದರೆ ಭಗವಂತನು ಹೇಳುತ್ತಾನೆ, ಉತ್ಸೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾಃ. ನಾನು ಕರ್ಮವನ್ನು ಮಾಡದಿದ್ದರೆ ಈ ಲೋಕಗಳು ಹಾಳಾದಾವು. ವರ್ಣಸಂಕರಕ್ಕೂ ನಾನು ಕರ್ತನಾದೇನು, ಈ ಜನರುಗಳನ್ನು ಹಾಳು ಮಾಡಿದವನಾದೇನು. ಅಂದರೆ ನಾನು ಕರ್ಮವನ್ನು ಮಾಡದೇ ಇದ್ದರೆ, ಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವುದು, ಯಾರೂ ಕರ್ಮವನ್ನು ಮಾಡುವುದಿಲ್ಲವಾದ್ದರಿಂದ ಲೋಕಗಳ ಸ್ಥಿತಿಗೆ ಕಾರಣವಾಗಿರುವ ಕರ್ಮವು ಇಲ್ಲದ್ದರಿಂದ ಈ ಲೋಕಗಳು ಎಲ್ಲವೂ ಹಾಳಾಗಿ ಬಿಟ್ಟಾವು, ನಾಶವಾಗಿ ಹೋಗಿಬಿಟ್ಟಾವು. ಮತ್ತು ವರ್ಣ ಸಂಕರವನ್ನು ನಾನು ಮಾಡಿದವನಾದೇನು. ಆ ಕಾರಣದಿಂದ
ಈ ಜನರನ್ನು ಹಾಳು ಮಾಡಿದವನಾದೇನು? ಪ್ರಾಣಿಗಳಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಹೊರಟಿರುವ ನಾನು ಅವರಿಗೆ ಕೆಡುಕನ್ನು ಅಂದರೆ ಕೇಡನ್ನು ಮಾಡಿದವನಾದೇನು? ಆದ್ದರಿಂದ ಈಶ್ವರನಾದ ನನಗೆ ಅನನುಗುಣವಾಗಿ ಬಿಟ್ಟೀತು. ಇನ್ನು ನನ್ನಂತೆ ನೀನು ಅಥವಾ ಮತ್ತೆ ಯಾವನಾದರೂ ಮಾಡಬೇಕಾದದ್ದೇನೂ ಇಲ್ಲದೆ ನಾನು ಕೃತಾರ್ಥನೆಂಬ ಬುದ್ಧಿಯುಳ್ಳ ಆತ್ಮಜ್ಞಾನಿಯಾಗಿದ್ದರೆ ಆಗ ನಿನಗೂ ಮತ್ತು ಅವನಿಗೂ ಅಂದರೆ ಅಂತಹ ಆತ್ಮಜ್ಞಾನಿಗೂ ತನಗಾಗಿ ಮಾಡಿಕೊಳ್ಳಬೇಕಾದದ್ದು ಇಲ್ಲದಿದ್ದರೂ ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಮಾಡಬೇಕು ಎಂದು ಭಗವಂತನು ಹೇಳುತ್ತಿದ್ದಾನೆ. ಸಕ್ತಾ ಕರ್ಮಣ್ಯ ವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಭರತ ವಂಶೋತ್ಪನ್ನನೇ, ತಿಳಿಯದವರು ಹೇಗೆ ಕರ್ಮದಲ್ಲಿ ಸಕ್ತರಾಗಿ ಅದನ್ನು ಮಾಡುತ್ತಿರುವರೋ ಹಾಗೆ ಜ್ಞಾನಿಯು ಅಸಕ್ತನಾಗಿ, ಯಾವ ಆಸಕ್ತಿಯೂ ಇಲ್ಲದೆ ಅಸಕ್ತನಾಗಿ ಲೋಕ ಸಂಗ್ರಹವನ್ನು ಮಾಡುವುದಕ್ಕಾಗಿ ಕರ್ಮವನ್ನು ಮಾಡುತ್ತಿರಬೇಕು. ಈ ಕರ್ಮದ ಫಲವು ನನಗೆ ಇರಲಿ ಎಂದು ಕರ್ಮದಲ್ಲಿ ಸಕ್ತರಾಗಿ ಕೆಲವರು ಅಜ್ಞಾನಿಗಳಾದ್ದರಿಂದ ಹೇಗೆ ಅದನ್ನು ಮಾಡುತ್ತಿರುವರೋ, ಎಲೈ ಭರತ ವಂಶೋತ್ಪನ್ನನೇ, ಜ್ಞಾನಿಯು ಅಂದರೆ ಆತ್ಮವನ್ನು ಅರಿತುಕೊಂಡಿರುವವನು ಅದರಂತೆಯೇ ಅಸಕ್ತನಾಗಿ ಕರ್ಮವನ್ನು ಮಾಡುತ್ತಿರುವನು. ಹಾಗೆ ಏಕೆ ಮಾಡುತ್ತಿರುವನು ಎಂದರೆ ಅದನ್ನು ಕೇಳು. ಲೋಕ ಸಂಗ್ರಹವನ್ನು ಮಾಡುವ ಇಚ್ಛೆಯಿಂದ ಅವನು ಹಾಗೆ ಮಾಡುತ್ತಿರುತ್ತಾನೆ. ಹೀಗೆ ಲೋಕ ಸಂಗ್ರಹವನ್ನು ಮಾಡಬೇಕೆಂಬ ನನಗಾಗಲಿ ಮಿಕ್ಕ ಯಾವ ಆತ್ಮಜ್ಞಾನಿಗೆ ಆಗಲಿ ಲೋಕ ಸಂಗ್ರಹವೊಂದನ್ನು ಬಿಟ್ಟರೆ ಮತ್ತೇನು ಮಾಡತಕ್ಕದ್ದು ಇರುವುದಿಲ್ಲ. ಆದ್ದರಿಂದ ಅಂಥ ಆತ್ಮಜ್ಞಾನಿಗೆ ಇದನ್ನು ಹೇಳಿರುತ್ತದೆ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಕರ್ಮ ಸಂಗಿಗಳಾದ ಅಜ್ಞರಿಗೆ ಬುದ್ಧಿಭೇದವನ್ನು ಹುಟ್ಟಿಸಬಾರದು. ಜ್ಞಾನಿಯಾದವನು ತಾನೂ ಯುಕ್ತನಾಗಿ ಕರ್ಮಗಳನ್ನು ಮಾಡುತ್ತಾ ಎಲ್ಲ ಕರ್ಮಗಳನ್ನು ಅವರಿಗೆ ಸೇರಿಸಬೇಕು. ಬುದ್ಧಿಯ ಭೇದವೇ ಬುದ್ಧಿ ಭೇದವು. ನಾನು ಇದನ್ನು ಮಾಡಬೇಕು, ಈ ಕರ್ಮದ ಫಲವನ್ನು ಅನುಭವಿಸಲೂಬೇಕು ಎಂದು ನಿಶ್ಚಯ ಮಾಡಿಕೊಂಡಿರುವ ರೂಪದ ಬುದ್ಧಿಯನ್ನು ಭೇದಿಸುವುದು, ಅಲುಗಾಡಿಸುವುದು ಬುದ್ಧಿ ಭೇದವು. ಅದನ್ನು ಹುಟ್ಟಿಸಬಾರದು, ಉಂಟು ಮಾಡಬಾರದು. ಕರ್ಮ ಸಂಗಿಗಳಾದ ಕರ್ಮದಲ್ಲಿ ಆಸಕ್ತರಾಗಿರುವ ಅಜ್ಞರ ಅವಿವೇಕಿಗಳ ಬುದ್ಧಿಯ ಭೇದವನ್ನು ಮಾಡಬಾರದು. ಹಾಗಾದರೆ ಏನು ಮಾಡಬೇಕು ಎಂದರೆ, ಆ ಅಜ್ಞರು ಮಾಡುವ ಅದೇ ಕರ್ಮವನ್ನು ಯುಕ್ತನಾದ ದೊಡ್ಡವನೆನಿಸಿದ ತಾನೂ ಮಾಡುತ್ತಾ ಎಲ್ಲ ಕರ್ಮಗಳನ್ನು ಅವರಿಗೆ ಸೇರಿಸಬೇಕು. ಅಂದರೆ ಅವರು ಮಾಡುವಂತೆ ಮಾಡಬೇಕು. ಹೀಗೆ ತತ್ವವನ್ನು ಅರಿತುಕೊಳ್ಳದೇ ಇರುವ ಅಜ್ಞನು ಕರ್ಮಗಳಲ್ಲಿ ಹೇಗೆ ಸಕ್ತನಾಗಿರುತ್ತಾನೆ ಎಂದರೆ ಭಗವಂತನು ಹೇಳುತ್ತಾನೆ, ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಗುಣಗಳಿಂದ ಎಲ್ಲ ರೀತಿಯಿಂದಲೂ ಕರ್ಮಗಳು ಮಾಡಲ್ಪಡುತ್ತಿರುವವಲ್ಲ, ಅವುಗಳಿಗೆ ಅಹಂಕಾರ ವಿಮೂಢಾತ್ಮನು ನಾನು ಕರ್ತನು ಎಂದು ತಿಳಿದುಕೊಳ್ಳುತ್ತಿರುತ್ತಾನೆ. ಇಲ್ಲಿ ಪ್ರಕೃತಿ ಎಂದರೆ ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳ ಸಾಮ್ಯಾವಸ್ಥೆಯಾದ ಪ್ರಧಾನವು. ಆ ಪ್ರಕೃತಿಯ ಗುಣಗಳಿಂದ ಎಂದರೆ ಕಾರ್ಯಕರಣ ರೂಪವಾಗಿರುವ ವಿಕಾರಗಳಿಂದ ಸರ್ವಶಃ ಎಂದರೆ ಸರ್ವ ಪ್ರಕಾರಗಳಿಂದಲೂ ಲೌಕಿಕ ಕರ್ಮಗಳು ಅಂದರೆ ಲೌಕಿಕ ಕರ್ಮಗಳು ಶಾಸ್ತ್ರೀಯ ಕರ್ಮಗಳು ಮಾಡಲ್ಪಡುತ್ತಿರುವವು. ಅಹಂಕಾರ ವಿಮೂಢಾತ್ಮನು ಕಾರ್ಯಕಾರಣಗಳ ಸಂಘಾತದಲ್ಲಿ ತಾನೆಂಬ ಅರಿವೇ ಅಹಂಕಾರವು. ಆದ್ದರಿಂದ ವಿವಿಧವಾಗಿ ಬಗೆಯಾಗಿ ಅನೇಕ ವಿಧವಾಗಿ ಮೂಢವಾಗಿರುವ ಅಂತಃಕರಣವುಳ್ಳವನು ಎಂದರೆ ದೇಹೇಂದ್ರಿಯಗಳ
ಧರ್ಮಗಳು ತನ್ನವು ಎಂಬ ಬುದ್ಧಿಯಿಂದ ದೇಹೇಂದ್ರಿಯಗಳೇ ತಾನೆಂದು ತಿಳಿದುಕೊಂಡಿರುವಾತನು ಈ ತಪ್ಪು ತಿಳುವಳಿಕೆಯಿಂದಾಗಿ ಕರ್ಮಗಳು ತನ್ನಲ್ಲಿ ಇರುವವೆಂದುಕೊಂಡು ಆಯಾ ದೇಹೇಂದ್ರಿಯಗಳ ಕರ್ಮಗಳಿಗೆ ನಾನೇ ಕರ್ತನು ಎಂದುಕೊಳ್ಳುತ್ತಿರುತ್ತಾನೆ. ಇನ್ನು ಯಾವನು ಜ್ಞಾನಿಯೋ? ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಎಲೈ ಮಹಾಬಾಹುವೆ, ಗುಣಕರ್ಮಗಳ ವಿಭಾಗಗಳ ತತ್ವಜ್ಞಾನಿಯಾದರೆ ಗುಣಗಳು ಗುಣಗಳಲ್ಲಿ ಪ್ರವರ್ತಿಸುತ್ತಿರುತ್ತವೆ ಎಂದು ತಿಳಿದು ಸಕ್ತನಾಗದೇ ಇರುತ್ತಾನೆ. ಆದರೆ ತತ್ವವನ್ನು ಬಲ್ಲವನು, ಎಲೈ ಮಹಾಬಾಹುವೆ, ಏತರ ತತ್ವವನ್ನು ಬಲ್ಲವನು ಎಂದರೆ ಗುಣಕರ್ಮ ವಿಭಾಗಗಳ ತತ್ವವನ್ನು ಬಲ್ಲವನು ಗುಣಗಳ ವಿಂಗಡದ ಮತ್ತು ಕರ್ಮಗಳ ವಿಂಗಡದ ತತ್ವವನ್ನು ಬಲ್ಲವನು ಎಂದು ಅರ್ಥ. ಅವನು ಕರಣ ರೂಪವಾಗಿರುವ ಗುಣಗಳು ವಿಷಯ ರೂಪವಾಗಿರುವ ಗುಣಗಳಲ್ಲಿ ಪ್ರವರ್ತಿಸುತ್ತಿರುವವೇ ಹೊರತು ಆತ್ಮನೇನು ಅದರಲ್ಲಿ ಪ್ರವರ್ತಿಸುತ್ತಿರುವುದಿಲ್ಲ ಎಂದು ತಿಳಿದಿರುವುದರಿಂದ ಸಕ್ತನಾಗದೇ ಇರುತ್ತಾನೆ, ಆಸಕ್ತಿಯನ್ನು ಉಂಟು ಮಾಡಿಕೊಳ್ಳುವುದಿಲ್ಲ. ಪ್ರಕೃತಿರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಬಂಧಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಪ್ರಕೃತಿಯ ಗುಣಗಳಿಂದ ಸಮ್ಮೂಢವಾಗಿರುವವರು ಗುಣಕರ್ಮಗಳಲ್ಲಿ ಸಕ್ತರಾಗುತ್ತಿರುವರು. ಎಲ್ಲವನ್ನೂ ಅರಿಯದ ಆ ಮಂದ ಬುದ್ಧಿಗಳನ್ನು ಎಲ್ಲವನ್ನೂ ತಿಳಿದಾತನು ಅಲುಗಾಡಿಸಬಾರದು. ಆದರೆ ಯಾರು ಪ್ರಕೃತಿಯ ಗುಣಗಳಿಂದ ಸಮ್ಮೂಢರಾಗಿ ಪೂರಾ ಮೂಢರಾಗಿ ಭ್ರಾಂತರಾಗಿರುವರೋ, ಗುಣಕರ್ಮಗಳಲ್ಲಿ ಎಂದರೆ ಗುಣಗಳ ಕರ್ಮಗಳಲ್ಲಿ ನಾವು ಈ ಕರ್ಮವನ್ನು ಈ ಫಲವನ್ನು ಪಡೆಯುವುದಕ್ಕಾಗಿ ಮಾಡುತ್ತಿರುವೆವು ಎಂದು ಸಕ್ತರಾಗಿರುವರೋ, ಅಂಥ ಕರ್ಮ ಸಂಗಿಗಳನ್ನು ಎಲ್ಲವನ್ನೂ ಅರಿಯದೆ ಕರ್ಮ ಫಲವೊಂದನ್ನೇ ಕಂಡಿರುವ ಆ ಮಂದರನ್ನು ಅಂದರೆ ಅಲ್ಪ ಪ್ರಜ್ಞರನ್ನು ಎಲ್ಲವನ್ನೂ ಬಲ್ಲ ಅಂದರೆ ಆತ್ಮನನ್ನು ಅರಿತಿರುವ ಜ್ಞಾನಿಯು ತಾನೇ ಅಲುಗಾಡಿಸಬಾರದು. ಅವರನ್ನು ಅಲುಗಾಡಿಸುವುದೆಂದರೆ ಬುದ್ಧಿಯಲ್ಲಿ ಭೇದವನ್ನು ಹುಟ್ಟಿಸುವುದೇ. ಅದನ್ನು ಎಂದಿಗೂ ಮಾಡಬಾರದು ಎಂದು ಅರ್ಥ. ಹಾಗಾದರೆ ಕರ್ಮಕ್ಕೆ ಅಧಿಕಾರಿಯಾಗಿರುವ ಅಜ್ಞನಾದ ಮುಮುಕ್ಷುವು ಕರ್ಮವನ್ನು ಹೀಗೆ ಮಾಡಬೇಕು ಎಂದರೆ ಭಗವಂತನು ಹೇಳುತ್ತಾನೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ನನ್ನಲ್ಲಿ ಸರ್ವ ಕರ್ಮಗಳನ್ನು ಅಧ್ಯಾತ್ಮ ಚಿತ್ತದಿಂದ ಸನ್ಯಾಸ ಮಾಡಿ ನಿರಾಶಿಯಾಗಿ ನಿರ್ಮಮನಾಗಿ ವಿಗತ ಜ್ವರನಾಗಿ ಯುದ್ಧ ಮಾಡು. ಇಲ್ಲಿ ನನ್ನಲ್ಲಿ ಎಂದರೆ ಸರ್ವಜ್ಞನೂ ಸಕಲರ ಆತ್ಮನೂ ಆದ ಪರಮೇಶ್ವರನಾದ ವಾಸುದೇವನಲ್ಲಿ ಕರ್ಮಗಳನ್ನೆಲ್ಲ ಅಧ್ಯಾತ್ಮ ಚಿತ್ತದಿಂದ ಎಂದರೆ ವಿವೇಕ ಬುದ್ಧಿಯಿಂದ ನಾನು ಕರ್ಮಗಳನ್ನು ಮಾಡುವವನು, ಈಶ್ವರನಿಗಾಗಿ ಆಳಿನಂತೆ ಕರ್ಮವನ್ನು ಮಾಡುತ್ತಿರುವೆನು ಎಂಬಿ ಬುದ್ಧಿಯಿಂದ ಸರ್ವ ಕರ್ಮಗಳನ್ನು ಪರಮೇಶ್ವರನಾದ ನನ್ನಲ್ಲಿ ಸನ್ಯಾಸ ಮಾಡಿ ಎಂದರೆ ಇಟ್ಟು, ಮತ್ತು ಏನೆಂದರೆ ನಿರಾಶಿಯಾಗಿ ಎಂದರೆ ಆಶೆಗಳನ್ನು ಬಿಟ್ಟವನಾಗಿ ಅಂದರೆ ಫಲಾಶೆಯನ್ನು ಬಿಟ್ಟವನಾಗಿ, ನಿರ್ಮಮನಾಗಿ ಎಂದರೆ ನನ್ನದೆಂಬ ಭಾವವನ್ನೂ ಕಳೆದುಕೊಂಡವನಾಗಿ, ಕೊನೆಗೆ ವಿಗತ ಜ್ವರನಾಗಿ ಎಂದರೆ ಯಾವ ಸಂತಾಪವೂ ಇಲ್ಲದವನಾಗಿ, ಶೋಕವನ್ನು ಬಿಟ್ಟವನಾಗಿ ಯುದ್ಧವನ್ನು ಮಾಡು ಎಂದು ಅರ್ಥ. ಕರ್ಮವನ್ನು ಮಾಡಲೇಬೇಕೆಂದು ಪ್ರಮಾಣ ಸಹಿತವಾಗಿ ನಾನು ಯಾವುದನ್ನು ಹೇಳಿರುವೆನೋ ಅದನ್ನು ಹಾಗೆಯೇ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೋಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾವ ಜನರು ಈ ನನ್ನ ಮತವನ್ನು ಶ್ರದ್ಧೆಯುಳ್ಳವರಾಗಿ ಅಸೂಯೆಯನ್ನು ಮಾಡದೆ ಯಾವಾಗಲೂ ಅನುಷ್ಠಾನ ಮಾಡುವರೋ ಅವರು ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದುವರು.
ಅಂದರೆ ಯಾರು ಈ ನನ್ನ ಮತವನ್ನು ಯಾವಾಗಲೂ ಅನುಷ್ಠಾನ ಮಾಡುವರೋ, ಯಾವ ಮಾನವರು ಅಥವಾ ಮನುಷ್ಯರು ಶ್ರದ್ಧಾವಂತರಾಗಿ ನನ್ನ ಮಾತಿನಲ್ಲಿ ಶ್ರದ್ಧೆಯುಳ್ಳವರಾಗಿ ಅಸೂಯೆಯನ್ನು ಮಾಡದೆ, ಅಂದರೆ ಪರಮಗುರುವಾದ ವಾಸುದೇವನಾದ ನನ್ನಲ್ಲಿ ಅಸೂಯೆಯನ್ನು ಮಾಡದೆ ಇರುವರೋ, ಹೀಗೆ ಇರುವ ಜನರು ಧರ್ಮ ಅಧರ್ಮಗಳೆಂಬ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದುವರು. ಏತ್ವೇತದಭ್ಯಸೂಯಂತಃ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾಂ ವಿದ್ಧಿ ನಷ್ಟಾನ ಚೇತಸಃ. ಆದರೆ ಯಾರು ಅಸೂಯೆ ಮಾಡುವವರಾಗಿ ಈ ನನ್ನ ಮತವನ್ನು ಅನುಷ್ಠಾನ ಮಾಡುವುದಿಲ್ಲವೋ, ಯಾವ ಜ್ಞಾನವೂ ಇಲ್ಲದೆ ವಿಮೂಢರಾಗಿರುವ ಆ ಬುದ್ಧಿಹೀನರನ್ನು ಹಾಳಾದರೆಂದು ತಿಳಿದುಕೋ. ಏಕೆಂದರೆ ಯಾರು ಇದಕ್ಕೆ ವಿರುದ್ಧವಾಗಿದ್ದುಕೊಂಡು ಈ ನನ್ನ ಮತವನ್ನು ಅಸೂಯೆ ಮಾಡುತ್ತಾ ನಿಂದಿಸುತ್ತಾ ಅನುಷ್ಠಾನ ಮಾಡದೇ ಇರುವರೋ, ಎಂದರೆ ಅನುಸರಿಸದೇ ಇರುವರೋ, ಅವರು ಯಾವ ಜ್ಞಾನವೂ ಇಲ್ಲದೆ ವಿಮೂಢರಾಗಿರುವರು, ಅಂದರೆ ಬಗೆ ಬಗೆಯಿಂದ ಮೂಢರಾಗಿರುವರು. ಬುದ್ಧಿ ಇಲ್ಲದ ಆ ಅವಿವೇಕಿಗಳನ್ನು ನಷ್ಟರಾದರೆಂದು, ಅಂದರೆ ನಾಶವನ್ನು ಹೊಂದಿದರೆಂದೇ ತಿಳಿದುಕೋ. ಇನ್ನು ಜಾಣನಾದವನು ಪ್ರಕೃತಿಯ ವಶನಾಗದೆ, ಇಲ್ಲಿ ಪ್ರಕೃತಿ ಎಂದರೆ ಸತ್ವ ರಜಸ್ತಮೋ ಗುಣಗಳೆಂಬ 3 ಗುಣಗಳು, ಆ ಗುಣಗಳ ವಶನಾಗದೆ ಸ್ವಧರ್ಮವನ್ನು ಮಾಡಬೇಕು. ಹಾಗಾದರೆ ನಿನ್ನ ಮತವನ್ನು ಯಾವ ಕಾರಣದಿಂದ ಅನುಸರಿಸುವುದಿಲ್ಲ? ಅವರು ಪರಧರ್ಮಗಳನ್ನು ಅನುಸರಿಸುವುದು, ಸ್ವಧರ್ಮವನ್ನು ಅನುಸರಿಸದಿರುವುದು. ಜನಗಳು ಪರಧರ್ಮವನ್ನು ಅನುಸರಿಸುವುದು, ಸ್ವಧರ್ಮವನ್ನು ಅನುಸರಿಸದೇ ಇರುವುದು ಏಕೆ? ನಿನಗೆ ವಿರುದ್ಧವಾಗಿ ಆಚರಿಸುತ್ತಿರುವ ಅವರು ನಿನ್ನ ಅಪ್ಪಣೆಯನ್ನು ಮೀರಿದ ತಪ್ಪಿಗೆ ಗುರಿಯಾದೇವೆಂದು ಹೆದರುವುದಿಲ್ಲಬೇಕೆ? ಇಲ್ಲಿ ಕೌರವರು ಆಚರಿಸುತ್ತಿರುವ ರೀತಿಯನ್ನು ಕುರಿತು ಸಹ ಭಗವಂತನು ಹೇಳುತ್ತಿರಬಹುದು. ಅದಕ್ಕಾಗಿ ಹೇಳುತ್ತಾನೆ, ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ತಿಳಿದವನೂ ಕೂಡ ತನ್ನ ಪ್ರಕೃತಿಗೆ ಸಮನಾಗಿ ವರ್ತಿಸುತ್ತಾನೆ. ಭೂತಗಳು ಪ್ರಕೃತಿಯನ್ನೇ ಹೊಂದುತ್ತವೆ. ನಿಗ್ರಹವು ಏನು ಮಾಡೀತು? ಸಮನಾಗಿಯೇ ಅನುರೂಪವಾಗಿಯೇ ವರ್ತಿಸುತ್ತಾನೆ, ಕೆಲಸವನ್ನು ಮಾಡುತ್ತಾನೆ. ಯಾವುದಕ್ಕೆ ಅನುರೂಪವಾಗಿ ಎಂದರೆ ತನ್ನ ಪ್ರಕೃತಿಗೆ. ಇಲ್ಲಿ ಪ್ರಕೃತಿ ಎಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಧರ್ಮ ಅಧರ್ಮಗಳ ಸಂಸ್ಕಾರವು ಈಗಿನ ಜನ್ಮದಲ್ಲಿ ಹೊರತೋರಿಕೊಳ್ಳುತ್ತಿರುವುದಷ್ಟೇ. ಅದೇ ಪ್ರಕೃತಿಯು. ಆ ಪ್ರಕೃತಿಗೆ ಅನುಗುಣವಾಗಿಯೇ ಪ್ರತಿಯೊಬ್ಬ ಜೀವನು, ತಿಳಿದವನು ಕೂಡ ವರ್ತಿಸುತ್ತಾನೆ. ಇನ್ನು ಮೂಢನು ಪ್ರಕೃತಿಗೆ ಅನುಗುಣವಾಗಿ ವರ್ತಿಸುತ್ತಾನೆಂದು ಹೇಳತಕ್ಕದ್ದೇನಿದೆ? ಆದ್ದರಿಂದ ಭೂತಗಳು ಎಂದರೆ ಪ್ರಾಣಿಗಳು ತಮ್ಮ ತಮ್ಮ ಪ್ರಕೃತಿಯನ್ನೇ ಅನುಸರಿಸುವವು. ನಾನಾಗಲಿ ಮತ್ತೊಬ್ಬನಾಗಲಿ ಹೀಗೆ ಮಾಡಬೇಡಿರೆಂದು ತಡೆಯುವುದು ಏನು ತಾನೇ ಮಾಡೀತು? ಇಲ್ಲಿ ಪ್ರತಿಯೊಬ್ಬ ಜೀವನು ತನ್ನ ಪ್ರಕೃತಿಗೆ ತಕ್ಕಂತೆಯೇ ಕೆಲಸ ಮಾಡುತ್ತಾನಾದರೆ, ಪ್ರಕೃತಿಯೇ ಇಲ್ಲದವನು ಒಬ್ಬನೂ ಇಲ್ಲದರಿಂದ ಪೌರುಷಕ್ಕೆ, ಅಂದರೆ ಪುರುಷ ಪ್ರಯತ್ನಕ್ಕೆ ವಿಷಯವೇ ಇಲ್ಲದಂತಾಗಿ ಶಾಸ್ತ್ರವು ವ್ಯರ್ಥ ಎಂದಾಗುವುದಲ್ಲ ಎಂದರೆ ಭಗವಂತನು ಈ ಉತ್ತರವನ್ನು ಹೇಳುತ್ತಾನೆ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಇಂದ್ರಿಯದ ಅರ್ಥದಲ್ಲಿ ರಾಗದ್ವೇಷಗಳು ವ್ಯವಸ್ಥಿತವಾಗಿರುವವು. ಇವೆರಡಕ್ಕೂ ವಶವನ್ನು ಹೊಂದಬಾರದು, ಏಕೆಂದರೆ ಇವೇ ಅವನಿಗೆ ಶತ್ರುಗಳು. ಇಂದ್ರಿಯದ ಅಂದರೆ ಎಲ್ಲಾ ಇಂದ್ರಿಯಗಳ ಅರ್ಥದಲ್ಲಿ ಎಂದರೆ ಶಬ್ದವೇ ಮುಂತಾದ ವಿಷಯದಲ್ಲಿ ಬೇಕಾದದ್ದಾದರೆ ರಾಗವು, ಬೇಡದ್ದಾದರೆ ದ್ವೇಷವು ಎಂಬಿ ಪರಿಯಲ್ಲಿ ಪ್ರತಿಯೊಂದು ಇಂದ್ರಿಯಾರ್ಥದಲ್ಲಿಯೂ ರಾಗ ದ್ವೇಷಗಳು ಅವಶ್ಯವಾಗಿ ವ್ಯವಸ್ಥಿತವಾಗಿರುವವು, ಸಹಜವಾಗಿ ಆಗಿಯೇ ತೀರುವವು.
ಹೀಗಿರುವಲ್ಲಿ ಪುರುಷ ಪ್ರಯತ್ನಕ್ಕೂ ಶಾಸ್ತ್ರಕ್ಕೂ ವಿಷಯವೇನು ಎಂಬುದನ್ನು ಹೇಳುತ್ತೇನೆ ಕೇಳು. ಶಾಸ್ತ್ರದ ಅರ್ಥವನ್ನು ತಿಳಿದು ನಡೆಯಬೇಕೆಂದಿರುವವನು ಮೊದಲೇ ರಾಗ ದ್ವೇಷಗಳನ್ನು ಗೆದ್ದು ಅವಕ್ಕೆ ವಶನಾಗದೇ ಇರಬೇಕು. ಏಕೆಂದರೆ ಪುರುಷನ ಪ್ರಕೃತಿ ಎಂಬುದು ರಾಗ ದ್ವೇಷಗಳನ್ನು ಮುಂದು ಮಾಡಿಕೊಂಡೇ ಮನುಷ್ಯನನ್ನು ತನ್ನ ಕಾರ್ಯದಲ್ಲಿ ತೊಡಗಿಸುವುದು. ಆಗ ಅವನು ತನ್ನ ಧರ್ಮವನ್ನು ಬಿಡುವನು ಮತ್ತು ಪರಧರ್ಮದ ಅನುಷ್ಠಾನವನ್ನು ಮಾಡುವನು. ಆದರೆ ಯಾವಾಗ ರಾಗ ದ್ವೇಷಗಳನ್ನು ಅವುಗಳ ಪ್ರತಿಪಕ್ಷ ಭಾವನೆಯಿಂದ ವಶ ಮಾಡಿಕೊಳ್ಳುವನೋ ಆಗ ಮನುಷ್ಯನು ಶಾಸ್ತ್ರ ದೃಷ್ಟಿಯುಳ್ಳವನೇ ಆಗುವನು, ಪ್ರಕೃತಿಗೆ ವಶನಾಗುವುದಿಲ್ಲ. ಆದ್ದರಿಂದ ಆ ರಾಗ ದ್ವೇಷಗಳಿಗೆ ವಶನಾಗಬಾರದು. ಏಕೆಂದರೆ ಇವೆರಡೇ ರಾಗ ದ್ವೇಷಗಳೇ ಇವನಿಗೆ ಶತ್ರುಗಳು. ಎಂದರೆ ದಾರಿಯಲ್ಲಿ ಅಡ್ಡಗಟ್ಟುವ ಕಳ್ಳರ ಹಾಗೆ ಶ್ರೇಯೋ ಮಾರ್ಗಕ್ಕೆ ಅಡ್ಡಿ ಮಾಡುವವು ಎಂದು ಅರ್ಥ. ಇಲ್ಲಿ ರಾಗ ದ್ವೇಷಗಳ ಪ್ರೇರಣೆಗೆ ಒಳಪಟ್ಟಾತನು ಶಾಸ್ತ್ರಾರ್ಥವನ್ನು ಕೂಡ ತಪ್ಪಾಗಿ ತಿಳಿದುಕೊಂಡು ಪರಧರ್ಮವು ಧರ್ಮವೇ ಆಗಿರುವುದರಿಂದ ಅದನ್ನು ಮಾಡತಕ್ಕದ್ದೇ ಎಂದು ಯೋಚಿಸಬಹುದು. ಆದರೆ ಅದು ಸರಿಯಲ್ಲ. ಏಕೆಂದರೆ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಸ್ವಧರ್ಮವು ವಿಗುಣವಾಗಿದ್ದರೂ ಚೆನ್ನಾಗಿ ಅನುಷ್ಠಾನ ಮಾಡಿದ ಪರಧರ್ಮಕ್ಕಿಂತ ಸ್ವಧರ್ಮವೇ ಒಳ್ಳೆಯದು. ಸ್ವಧರ್ಮದಲ್ಲಿ ನಿಧನವಾದರೂ ಲೇಸು, ಪರಧರ್ಮವು ಭಯಾವಹವಾಗಿರುವುದು. ಇಲ್ಲಿ ಸ್ವಧರ್ಮವು ಎಂದರೆ ತನ್ನ ಧರ್ಮವು ವಿಗುಣವಾಗಿದ್ದರೂ, ಅಂದರೆ ಗುಣವಿಲ್ಲದೆ ಮಾಡಿದ್ದಾದರೂ ಚಿಂತೆಯಿಲ್ಲ. ಮತ್ತೊಬ್ಬನ ಧರ್ಮವನ್ನು ಚೆನ್ನಾಗಿ ಮಾಡಿದ್ದರು, ಅಂದರೆ ಅದರಲ್ಲಿ ಸರಿಯಾದ ಗುಣಗಳಿರುವಂತೆ ಮಾಡಿದ್ದರೂ ಅದಕ್ಕಿಂತ ಸ್ವಧರ್ಮವೇ ಒಳ್ಳೆಯದು, ಹೊಗಳತಕ್ಕದ್ದು. ತನ್ನ ಧರ್ಮದಲ್ಲಿಯೇ ಇರುವವನ ನಿಧನವು, ಅಂದರೆ ತನ್ನ ಸ್ವಧರ್ಮವನ್ನು ಪಾಲಿಸುವಾಗ ಆತನ ಸಾವಾದರೂ ಪರಧರ್ಮದಲ್ಲಿ ಇರುವವನು ಬದುಕಿರುವುದಕ್ಕಿಂತ ಲೇಸು. ಏಕೆಂದರೆ ಮತ್ತೊಬ್ಬನ ಧರ್ಮವೆಂಬುದು ಭಯಾವಹವಾಗಿರುವುದು, ಅಂದರೆ ಭಯವನ್ನು ಹುಟ್ಟಿಸುವಂತಿರುವುದು, ನರಕವೇ ಮುಂತಾದ ಅಂಜಿಕೆಯನ್ನು ತಂದೊಡ್ಡತಕ್ಕಂತಹದ್ದು. ಈ ಶ್ಲೋಕದಲ್ಲಿ ಕಾಮವೇ ಅಧರ್ಮಕ್ಕೆ ಮೂಲ ಎಂದು ಭಗವಂತನು ಹೇಳುತ್ತಿರುವನೆಂದು ಶಂಕರರು ನಿರೂಪಿಸುತ್ತಿರುವರು. ಈ ಹಿಂದಿನ ಶ್ಲೋಕಗಳಲ್ಲಿ, ಅಂದರೆ 2ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ವಿಷಯಗಳನ್ನೇ ಧ್ಯಾನಿಸುತ್ತಿರುವ ಪುರುಷನಿಗೆ ಎಂದು ಆರಂಭವಾಗಿತ್ತು. ಅದೇ ರೀತಿ 3ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ರಾಗದ್ವೇಷಗಳೇ ಇವನಿಗೆ ಶತ್ರುಗಳು ಎಂಬ ಈ ಎರಡೂ ಕಡೆಗಳಲ್ಲೂ, ಎರಡೂ ಶ್ಲೋಕಗಳಲ್ಲಿಯೂ ಅನರ್ಥದ ಮೂಲವು ಕಾಮವೆಂದು ಹೇಳಿಯೇ ಇದೆಯಾದರೂ ಬೇರೆ ಬೇರೆಯ ಕಡೆಗಳಲ್ಲಿ ಅದನ್ನೇ ಒತ್ತದೆ ಆ ಮಾತನ್ನು ಹೇಳಿರುತ್ತದೆ. ಆದ್ದರಿಂದ ಒಕ್ಕಡೆಯಲ್ಲಿ ಇದೇ ಎಂದು ನಿಶ್ಚಯಿಸಿ ತಿಳಿದುಕೊಳ್ಳಬೇಕೆಂಬ ಇಚ್ಛೆಯಿಂದ ಅರ್ಜುನನು ಈ ಮುಂದಿನ ಪ್ರಶ್ನೆಯನ್ನು ಕೇಳಿರುತ್ತಾನೆ. ಇಲ್ಲಿ ಅರ್ಜುನನು ಮನುಷ್ಯನು ಯಾವ ಕಾರಣದಿಂದಾಗಿ ತಪ್ಪುಗಳನ್ನು ಪಾಪಗಳನ್ನು ಮಾಡುತ್ತಲೇ ಇರುವವನು, ಅದನ್ನು ತಿಳಿದುಕೊಂಡರೆ ಅಲ್ಲವೇ ಅದರ ನಾಶಕ್ಕಾಗಿ ತಾನು ಪ್ರಯತ್ನ ಮಾಡಬಹುದು ಎಂದು ಪ್ರಶ್ನೆಯನ್ನು ಕೇಳುತ್ತಿರುವನು. ಅರ್ಜುನ ಉವಾಚ ಅಥ ಕೇನ ಪ್ರಯಕ್ತೋಯಂ ಪಾಪಂಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನನು ಎಂತೆಂದನು, ಹಾಗಾದರೆ ಎಲೈ ವಾರ್ಷ್ಣೇಯನೇ, ಈ ಪುರುಷನು ತನಗೆ ಇಚ್ಛೆ ಇಲ್ಲದಿದ್ದರೂ ಏತರಿಂದ ಯಾವುದರಿಂದ ಪ್ರೇರಿತನಾಗಿ ಬಲಾತ್ಕಾರದಿಂದ ಕಟ್ಟು ಮಾಡಲ್ಪಟ್ಟವನಂತೆ ಪಾಪವನ್ನು ಮಾಡುತ್ತಿರುವನು.
ಹಾಗಾದರೆ ಅರಸಿನಿಂದ ಕಟ್ಟು ಒಡೆದ ಬಿಟ್ಟಿಯ ಆಳಿನಂತೆ, ಅಂದರೆ ಅರಸನಿಂದ ಕಟ್ಟು ಮಾಡಲ್ಪಟ್ಟಂತಹ ಬಿಟ್ಟಿಯ ಆಳಿನಂತೆ ಈ ಪುರುಷನು ಯಾವ ಕಾರಣದಿಂದ ಪ್ರೇರಿತನಾಗಿ ಪಾಪ ಕರ್ಮವನ್ನು ಮಾಡುತ್ತಿರುವನು, ಆಚರಿಸುತ್ತಿರುವನು? ತಾನೇನೋ ಹಾಗೆ ಮಾಡಬೇಕೆಂದು ಬಯಸದೇ ಇದ್ದರೂ, ಎಲೈ ವಾರ್ಷ್ಣೇಯನೇ, ವೃಷ್ಟಿಕುಲದಲ್ಲಿ ಹುಟ್ಟಿದಾತನೇ, ಮೇಲೆ ಹೇಳಿದ ದೃಷ್ಟಾಂತದಂತೆ ಬಲಾತ್ಕಾರದಿಂದ ಅರಸನಿಂದ ಕಟ್ಟು ಒಡೆದವನಂತೆ, ಅಂದರೆ ಅರಸನಿಂದ ಬಲಾತ್ಕಾರ ಮಾಡಲ್ಪಟ್ಟವನಂತೆ ಪಾಪವನ್ನು ಮಾಡುತ್ತಿರುವನಲ್ಲ. ನೀನು ಕೇಳುತ್ತಿರುವ ಸಕಲ ಅನರ್ಥಗಳಿಗೂ ಕಾರಣನಾಗಿರುವ ಆ ವೈರಿಯನ್ನು ಕುರಿತು ಹೇಳುತ್ತೇನೆ ಕೇಳು ಎಂದು ಭಗವಂತನು ಹೇಳುತ್ತಿರುವನು. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಶ್ರೀ ಭಗವಂತನು ಎಂತೆಂದನು, ಇದೇ ಕಾಮವು, ಇದೇ ಕ್ರೋಧವು, ಇದು ರಜೋಗುಣದಿಂದ ಹುಟ್ಟಿದ್ದು, ಎಷ್ಟಾದರೂ ತಿನ್ನುವುದು. ಮಹಾಪಾಪಿಯು ಇದೇ ಇಲ್ಲಿ ವೈರಿ ಎಂದು ತಿಳಿ. ಆ ವೈರಿಯ ಕುರಿತು ಹೇಳುವ ಮುನ್ನ ಭಗವಂತನೆಂಬ ವಿಷಯವನ್ನು ವಿಶೇಷವಾಗಿ ವ್ಯಾಖ್ಯಾನ ಮಾಡುತ್ತಿರುವರು ಶಂಕರರು. ಸಂಪೂರ್ಣವಾದ ಒಡೆತನವು, ಧರ್ಮವು, ಕೀರ್ತಿಯು, ಸಂಪತ್ತು, ವೈರಾಗ್ಯವು, ಮೋಕ್ಷವು, ಈ 6 ಗುಣಗಳಿಗೆ ಭಗ ಎಂದು ಹೆಸರು. ವಿಷ್ಣು ಪುರಾಣೋಕ್ತಿಯಂತೆ ಐಶ್ವರ್ಯವೇ ಮುಂತಾದ 6 ಗುಣಗಳು ಸ್ವಲ್ಪವೂ ಅಡ್ಡಿಯಿಲ್ಲದೆ ಸಂಪೂರ್ಣವಾಗಿ ಯಾವಾಗಲೂ ಯಾವ ವಾಸುದೇವನಲ್ಲಿ ಇರುವವೋ, ಪ್ರಾಣಿಗಳ ಉತ್ಪತ್ತಿಯನ್ನು, ಪ್ರಳಯವನ್ನು, ಆಗುಹೋಗುಗಳನ್ನು, ವಿದ್ಯೆಯನ್ನು, ಅವಿದ್ಯೆಯನ್ನು ಬಲ್ಲವನಿಗೆ ಭಗವಂತನು ಎಂಬ ಹೆಸರು. ಉತ್ಪತ್ತಿಯೇ ಮುಂತಾದದ್ದರ ವಿಷಯದ ಪೂರ್ಣ ಜ್ಞಾನವು ಯಾವಾತನಿಗೆ ಇರುವುದೋ ಆ ವಾಸುದೇವನಿಗೆ ಭಗವಂತನೆಂದು ಹೆಸರು. ಅಂತಹ ಭಗವಂತನು ಮನುಷ್ಯರು ನಿರಂತರವಾಗಿ ಪಾಪಗಳನ್ನು ಮಾಡುವುದಕ್ಕೆ ಕಾರಣವೇನು ಎಂಬುದನ್ನು, ಅದಕ್ಕೆ ಕಾರಣ ಕಾಮವೇ ಆತನ ವೈರಿ ಎಂಬುದನ್ನು ಅರ್ಜುನನಿಗೆ ಹೇಳುತ್ತಿರುವನು. ಆ ವೈರಿಯು ಯಾವುದೆಂದರೆ ಅದೇ ಕಾಮವು. ಇದೇ ಸಕಲ ಜನರಿಗೂ ಶತ್ರುವು. ಇದರ ನಿಮಿತ್ತದಿಂದಲೇ ಪ್ರಾಣಿಗಳಿಗೆ ಸಕಲ ಅನರ್ಥಗಳು ಒದಗುತ್ತಿರುವವು. ಆ ಕಾಮವು ಯಾವುದರಿಂದಲಾದರೂ ತನಗೆ ತಡೆಯಾದರೆ ಆಗ ಕ್ರೋಧವಾಗಿ, ಆ ಕಾಮವೇ ಕ್ರೋಧವಾಗಿ ಪರಿಣಮಿಸುವುದು. ಆದ್ದರಿಂದ ಕ್ರೋಧವೂ ಇದೆ, ಅಂದರೆ ಕಾಮವೇ. ಇದು ರಜೋಗುಣ ಸಮುದ್ಭವವು. ರಜಸ್ಸೆಂಬ ಗುಣವು ರಜೋಗುಣವು. ಅದು ಯಾವ ಕಾಮಕ್ಕೆ ಸಮುದ್ಭವ ಉಂಟಾಗುವ ಕಾರಣವೋ ಅದು ರಜೋಗುಣ ಸಮುದ್ಭವವು. ಅಥವಾ ರಜೋಗುಣಕ್ಕೆ ಅದು ಉಂಟಾಗುವ ಕಾರಣವಾಗಿರುವುದರಿಂದ ಇದು ರಜೋಗುಣ ಸಮುದ್ಭವವು ಎಂದಾದರೂ ಅರ್ಥ ಮಾಡಬಹುದು. ಏಕೆಂದರೆ ಕಾಮವು ಹುಟ್ಟಿದರೆ ಅದು ರಜಸ್ಸನ್ನು ಮುಂದುವರಿಸಿ ಮನುಷ್ಯನನ್ನು ಕರ್ಮದಲ್ಲಿ ತೊಡಗಿಸುವುದು. ಆಸೆಯು ನನ್ನಿಂದ ಈ ಕೆಲಸವನ್ನು ಮಾಡಿಸಿದಲ್ಲ ಎಂದು ರಜಸ್ಸಿನ ಕಾರ್ಯವಾದ ಸೇವೆಯೇ ಮುಂತಾದದ್ದರಲ್ಲಿ ತೊಡಗಿರುವ ದುಃಖಿಗಳು ಗೋಳಾಡುವುದನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಈ ಕಾಮವು ಮಹಾಶನವು, ಎಂದರೆ ಅಶನವು ಎಷ್ಟಾದರೂ ತಿಂದು ತೇಗುವುದು. ಆದ್ದರಿಂದಲೇ ಇದು ಮಹಾಪಾಪಿಯು. ಕಾಮದ ಪ್ರೇರಣೆಯಿಂದಲ್ಲವೇ ಜೀವನು ಪಾಪವನ್ನು ಮಾಡುವುದು. ಆದ್ದರಿಂದ ಈ ಕಾಮವೇ ಸಂಸಾರದಲ್ಲಿ ವೈರಿ ಎಂದು ತಿಳಿ. ಇದು ಹೇಗೆ ವೈರಿ, ಈ ಕಾಮವು ಹೇಗೆ ವೈರಿ ಎಂಬುದನ್ನು ಭಗವಂತನು ದೃಷ್ಟಾಂತಗಳಿಂದ ತಿಳಿಸಿಕೊಡುತ್ತಾನೆ. ಧೂಮೇನ ವ್ರಿಯತೆ ವನ್ಹಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವ್ರತೋ ಗರ್ಭಃ ತಥಾ ತೇನೇದಮಾವೃತಂ. ಹೇಗೆ ಬೆಂಕಿಯು ಹೊಗೆಯಿಂದ ಮುಚ್ಚಿಕೊಂಡಿರುವುದೋ, ಹೇಗೆ ಕನ್ನಡಿಯು ಕೊಳೆಯಿಂದ ಮುಚ್ಚಿಕೊಂಡಿರುವುದೋ, ಹೇಗೆ ಗರ್ಭವು ಉಲ್ಭದಿಂದ ಮುಚ್ಚಿಕೊಂಡಿರುವುದೋ, ಹಾಗೆ ಇದು ಅದರಿಂದ, ಅಂದರೆ ಆ ಮನುಷ್ಯನ ಸಾಧನೆಯು ಕಾಮ ಕ್ರೋಧಗಳಿಂದ ಮುಚ್ಚಿಕೊಂಡಿರುವುದು. ತನ್ನೊಡ ಹುಟ್ಟಿದ ಪ್ರಕಾಶವಿಲ್ಲದ ಹೊಗೆಯಿಂದ ಪ್ರಕಾಶರೂಪವಾದ ಬೆಂಕಿಯು ಹೇಗೆ ಮುಚ್ಚಿಕೊಂಡಿರುವುದೋ, ಅಥವಾ ಹೇಗೆ ಕನ್ನಡಿಯು ಕೊಳೆಯಿಂದ ಮುಚ್ಚಿಕೊಂಡಿರುವುದೋ, ಹೇಗೆ ಉಲ್ಭದಿಂದ, ಎಂದರೆ ಜರಾಯುವೆಂಬ ಗರ್ಭದ ಮೇಲು ಪೊರೆಯಿಂದ
ಗರ್ಭವು ಮುಚ್ಚಿಕೊಂಡಿರುವುದೋ ಕವಿದುಕೊಂಡಿರುವುದೋ ಹಾಗೆ ಅದರಿಂದ ಇದು ಮುಚ್ಚಿಕೊಂಡಿರುವುದು. ಕಾಮದಿಂದ ಮುಚ್ಚಿಕೊಂಡಿರುವುದೆಂಬ ಇದು ಎಂಬ ಶಬ್ದದಿಂದ ನೀನು ಹೇಳಿದ ಆ ಪದಾರ್ಥವು ಯಾವುದು ಎಂದರೆ ಭಗವಂತನು ಹೇಳುತ್ತಾನೆ, ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಎಲೈ ಕೌಂತೆಯನೇ, ಜ್ಞಾನಿಗೆ ನಿತ್ಯ ವೈರಿಯಾಗಿರುವ ದುಷ್ಪೂರವಾದ ಅನಲವಾದ ಕಾಮರೂಪವಾದ ಇದರಿಂದ ಜ್ಞಾನವು ಮುಚ್ಚಿಕೊಂಡಿರುವುದು. ಅಂದರೆ ಆ ಕಾಮ ಕ್ರೋಧಗಳು ಜ್ಞಾನವನ್ನು ಮುಚ್ಚಿ ಅಜ್ಞಾನದ ಭ್ರಾಂತಿಯನ್ನು ಉಂಟು ಮಾಡಿರುವವು. ಇದರಿಂದ ಜ್ಞಾನವು ಮುಚ್ಚಿಕೊಂಡಿರುವುದು. ಇದು ಜ್ಞಾನಿಗೆ ನಿತ್ಯ ವೈರಿಯಾಗಿರುವುದು. ಏಕೆಂದರೆ ಜ್ಞಾನಿಯು ಇದು ನನ್ನನ್ನು ಅನರ್ಥದಲ್ಲಿ ತೊಡಗಿಸುತ್ತಿದೆ ಎಂದು ಮೊದಲೇ ತಿಳಿದುಕೊಂಡಿರುವನು. ಅದರಿಂದಾಗಿ ಅವನು ನಿತ್ಯವೂ ದುಃಖಿಯಾಗಿಯೂ ಇರುತ್ತಾನೆ. ಆದ್ದರಿಂದ ಈ ಕಾಮ ಕ್ರೋಧಗಳು ಜ್ಞಾನಿಗೆ ನಿತ್ಯ ವೈರಿ. ಆದರೆ ಅದು ಮೂರ್ಖನಾದವನಿಗೆ ನಿತ್ಯ ವೈರಿಯಲ್ಲ. ಏಕೆಂದರೆ ಆ ಮೂರ್ಖನು ಕಾಮವೆಂಬುದನ್ನು ಬಯಕೆಯುಂಟಾದ ಕಾಲದಲ್ಲಿ ಮಿತ್ರನಂತೆ ಕಾಣುತ್ತಾ ಅದರ ಕಾರ್ಯವಾದ ದುಃಖವು ಬಂದೊದಗಿದ ಬಳಿಕ ಅಯ್ಯೋ, ಬಯಕೆಯಿಂದ ನಾನು ಈ ದುಃಖವನ್ನು ಹೊಂದಿದೆನು ಎಂದು ತಿಳಿದುಕೊಳ್ಳುವನೇ ಹೊರತು ಮೊದಲೇ ತಿಳಿದುಕೊಂಡಿರುವುದಿಲ್ಲ. ಆದ್ದರಿಂದ ಇದು ಜ್ಞಾನಿಗೆ, ಕಾಮ ಕ್ರೋಧಗಳು ಜ್ಞಾನಿಗೇ ನಿತ್ಯ ವೈರಿಯು. ಯಾವ ರೂಪದ ವೈರಿಯಿಂದ ಯಾವ ರೂಪದ ಎಂದರೆ ಆ ವೈರಿಯಿಂದ ಮುಚ್ಚಿಕೊಂಡಿರುತ್ತದೆ ಎಂದರೆ ಕಾಮ ರೂಪದಿಂದ. ಕಾಮವೇ, ಇಚ್ಛೆಯೇ ಅದಕ್ಕೆ ರೂಪವು. ಆದ್ದರಿಂದ ಕಾಮ ರೂಪವಾದದ್ದು. ಅಂಥ ದುಷ್ಪೂರವಾದ ಅದನ್ನು ಹಿಡಿಯುವಷ್ಟು ವಿಷಯಗಳಿಂದ ತುಂಬುವುದು ಕಷ್ಟ ಅಂಥ ಎಂದರ್ಥ. ಮತ್ತು ಅನಲವಾದ ಅಲಂ, ಸಾಕು, ಬೇಕಾದಷ್ಟಾಯಿತು ಎಂಬುದೇ ಅದಕ್ಕೆ ಇಲ್ಲವಾದ್ದರಿಂದ ಅದು ಅನಲವಾದದ್ದು. ಕಾಮಕ್ಕೆ ಒಂದು ಕೊನೆಯೇ ಇಲ್ಲ. ಅಂಥ ಕಾಮರೂಪವಾದ ಮತ್ತು ದುಷ್ಪೂರವಾದ ಇದರಿಂದ ಜ್ಞಾನವು ಮುಚ್ಚಿಕೊಂಡಿರುವುದು. ಕಾಮವು ಈ ರೀತಿಯಾಗಿ ಜ್ಞಾನವನ್ನು ಮುಚ್ಚಿ ಅಜ್ಞಾನದ ಭ್ರಾಂತಿಯನ್ನು ಉಂಟು ಮಾಡುವುದಾದರೆ ಆ ಕಾಮವನ್ನು ಗೆಲ್ಲುವ ಬಗೆ ಹೇಗೆ? ಹಾಗಾದರೆ ಕಾಮವು ಯಾವುದನ್ನು ಆಶ್ರಯಿಸಿಕೊಂಡು ಜ್ಞಾನಕ್ಕೆ ಮುಚ್ಚಿಗೆಯಾಗಿ ಎಲ್ಲ ಜನರಿಗೂ ವೈರಿಯಾಗಿರುವುದು ಎಂಬುದನ್ನು ಈಗ ಹೇಳುತ್ತಾನೆ. ಏಕೆಂದರೆ ಶತ್ರುವಿನ ಆಶ್ರಯವನ್ನು ತಿಳಿದರೆ ಅವನನ್ನು ಸುಲಭವಾಗಿ ಕೊಲ್ಲುವುದಕ್ಕೆ ಆಗುತ್ತದೆ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹ ಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೇ ಇದಕ್ಕೆ ಆಶ್ರಯವೆನಿಸಿರುವವು. ಇಂದ್ರಿಯಗಳು, ಮನಸ್ಸು, ಬುದ್ಧಿಯೇ ಕಾಮ ಕ್ರೋಧಗಳಿಗೆ ಆಶ್ರಯ. ಇವುಗಳಿಂದ ಜ್ಞಾನವನ್ನು ಮುಸುಕಿಕೊಂಡು ಇದು ದೇಹಿಯನ್ನು ಮೋಸಗೊಳಿಸುತ್ತಿರುವುದು. ಇಲ್ಲಿ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೇ ಕಾಮಕ್ಕೆ ಅಧಿಷ್ಠಾನವು, ಅಂದರೆ ಆಶ್ರಯವು ಎನಿಸಿರುವವು. ಈ ಇಂದ್ರಿಯಗಳೇ ಮುಂತಾದ ಆಶ್ರಯಗಳಿಂದ ಜ್ಞಾನವನ್ನು ಮುಸುಕಿಕೊಂಡು ದೇಹಿಯನ್ನು, ಅಂದರೆ ಶರೀರಿಯಾದ ಜೀವನನ್ನು ಇದು ಎಂದರೆ ಕಾಮವು ವಿಮೋಹಗೊಳಿಸುತ್ತಿರುವುದು, ಅಂದರೆ ವಿಧ ವಿಧವಾಗಿ ಮೋಸಗೊಳಿಸುತ್ತಿರುವುದು. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಆದ್ದರಿಂದ ಎಲೈ ಭರತರ್ಷಭನೇ, ನೀನು ಮೊದಲು ಇಂದ್ರಿಯಗಳನ್ನು ಬಿಗಿಹಿಡಿದು ಜ್ಞಾನ ವಿಜ್ಞಾನಗಳನ್ನು ನಾಶಗೊಳಿಸುವ ಈ ಪಾಪಿಯನ್ನು ಕಿತ್ತೊಗೆದು ಬಿಡು. ಹೀಗಿರುವುದಷ್ಟೇ. ಆದ್ದರಿಂದ ನೀನು ಇಂದ್ರಿಯಗಳನ್ನು ಆದಿಯಲ್ಲಿಯೇ ಮೊದಲೇ ಬಿಗಿಹಿಡಿದು ವಶಪಡಿಸಿಕೊಂಡು, ಎಲೈ ಭರತ ಶ್ರೇಷ್ಠನೇ, ಈ ಪ್ರಕೃತನಾದ, ವೈರಿಯಾದ, ಪಾಪಿಯಾದ, ಅಂದರೆ ಪಾಪ ಕೆಲಸವನ್ನು ಮಾಡಿಸುವ ಕಾಮವನ್ನು ಕಿತ್ತೊಗೆದು ಬಿಡು, ಪೂರಾ ಬಿಟ್ಟು ಬಿಡು. ಇದು ಜ್ಞಾನ ವಿಜ್ಞಾನ ನಾಶನವು.
ಇಲ್ಲಿ ಜ್ಞಾನವೆಂದರೆ ಶಾಸ್ತ್ರದಿಂದಲೂ ಆಚಾರ್ಯರಿಂದಲೂ ಆತ್ಮನೇ ಮುಂತಾದವುಗಳನ್ನು ತಿಳಿದುಕೊಳ್ಳುವುದು. ವಿಜ್ಞಾನವೆಂದರೆ ಇಂಥದ್ದೆಂದು ಸ್ವಂತ ತನ್ನ ಅನುಭವಕ್ಕೆ ತಂದುಕೊಳ್ಳುವುದು. ಈ ಜ್ಞಾನ ವಿಜ್ಞಾನಗಳೆರಡೂ ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಕಾರಣವಾಗಿರುವವು. ಇವುಗಳನ್ನು ತನ್ನನ್ನು ನಾಶಗೊಳಿಸುವ, ಅಂದರೆ ಹಾಳು ಮಾಡುವ ಈ ಕಾಮವನ್ನು ಕಿತ್ತೊಗೆದು ಬಿಟ್ಟು ಬಿಡು ಎಂದು ಅರ್ಥ. ಇಂದ್ರಿಯಗಳನ್ನು ಮೊದಲು ಬಿಗಿ ಹಿಡಿದುಕೊಂಡು ಕಾಮವೆಂಬ ಶತ್ರುವನ್ನು ಕಿತ್ತೊಗೆದು ಬಿಡು ಎಂದು ಹೇಳಿದೆಯಷ್ಟೇ. ಇಲ್ಲಿ ಯಾವುದನ್ನು ಆಶ್ರಯಿಸಿಕೊಂಡು ಕಾಮವನ್ನು ತೆಗೆದು ಹಾಕಬೇಕು ಎಂದರೆ, ಭಗವಂತನು ಹೇಳುತ್ತಾನೆ, ಯಾವುದನ್ನು ಆಶ್ರಯಿಸಿಕೊಂಡು ಕಾಮವನ್ನು ಕಿತ್ತೊಗೆಯಬೇಕು ಎಂದರೆ, ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧಿ ಪರತಸ್ತು ಸಹ. ಇಂದ್ರಿಯಗಳು ಹೆಚ್ಚಿನವು ಎನ್ನುತ್ತಾರೆ. ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು, ಮನಸ್ಸಿಗಿಂತಲೂ ಬುದ್ಧಿಯೇ ಹೆಚ್ಚಿನದು. ಆದರೆ ಬುದ್ಧಿಗಿಂತಲೂ ಯಾವನು ಹೆಚ್ಚಿನವನೆಂದರೆ ಆತನು. ಇಂದ್ರಿಯಗಳು ಎಂದರೆ ಶ್ರೋತ್ರವೇ ಮುಂತಾದ 5 ಜ್ಞಾನೇಂದ್ರಿಯಗಳು. ಸ್ಥೂಲವಾಗಿಯೂ ಹೊರಗಿನದಾಗಿಯೂ ಪರಿಚ್ಛಿನ್ನವಾಗಿಯೂ ಇರುವ ದೇಹಕ್ಕೆ ಹೋಲಿಸಿದರೆ ಹೆಚ್ಚು ಸೂಕ್ಷ್ಮವಾಗಿ, ಒಳಗಿರುವವಾಗಿ, ವ್ಯಾಪಕವಾಗಿ ಇರುವುದು ಮುಂತಾದ ಸ್ವಭಾವವುಳ್ಳವುಗಳಾದುದರಿಂದ ಅದಕ್ಕಿಂತ ಹೆಚ್ಚಿನವು ಉತ್ಕೃಷ್ಟವಾದವು ಎಂದು, ಅಂದರೆ ದೇಹಕ್ಕಿಂತ ಇಂದ್ರಿಯಗಳು ಹೆಚ್ಚು ಉತ್ಕೃಷ್ಟವಾದವು ಎಂದು ಬಲ್ಲವರು ಹೇಳುವರು. ಮತ್ತು ಇಂದ್ರಿಯಗಳಿಗಿಂತ ಸಂಕಲ್ಪ ವಿಕಲ್ಪ ರೂಪವಾಗಿರುವ, ಅಂದರೆ ಇಂದ್ರಿಯಗಳಿಂದ ಕೆಲಸವನ್ನು ಮಾಡಿಸುವ ಮನಸ್ಸು ಇನ್ನೂ ಹೆಚ್ಚಿನದು. ಆ ಮನಸ್ಸಿಗಿಂತ ನಿಶ್ಚಯಾತ್ಮಕವಾದ ಬುದ್ಧಿಯು ಇನ್ನೂ ಹೆಚ್ಚಿನದು. ಬುದ್ಧಿಯವರೆಗಿನ ದೃಶ್ಯಗಳೆಲ್ಲಕ್ಕಿಂತಲೂ ಬುದ್ಧಿಯವರೆಗಿನ, ಅಂದರೆ ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವುಗಳಿಗಿಂತಲೂ ಯಾವನು ಒಳಗಿರುವನೋ, ಯಾವ ದೇಹಿಯನ್ನು ಇಂದ್ರಿಯಗಳೇ ಮುಂತಾದ ಆಶ್ರಯಗಳಿಂದ ಕೂಡಿಕೊಂಡು ಕಾಮವು ಜ್ಞಾನವನ್ನು ಮುಸುಕಿಕೊಳ್ಳುವ ಮೂಲಕ ಮೋಹಗೊಳಿಸುವನೆಂದು ಹಿಂದೆ ಹೇಳಿದೆಯೋ, ಆ ಬುದ್ಧಿಯನ್ನೂ ನೋಡುತ್ತಿರುವ ಆತ್ಮನು ಬುದ್ಧಿಗಿಂತ ಹೆಚ್ಚಿನವನು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಎಲೈ ಮಹಾಬಾಹುವೆ, ಹೀಗೆ ಬುದ್ಧಿಗಿಂತಲೂ ಹೆಚ್ಚಿನವನನ್ನು ತಿಳಿದುಕೊಂಡು ಆತ್ಮವನ್ನು ಆತ್ಮದಿಂದ ನಿಲ್ಲಿಸಿಕೊಂಡು ಕಾಮರೂಪವಾದ ದುರಾಸದವಾದ ಶತ್ರುವನ್ನು ಕೊಂದು ಹಾಕು. ಹೀಗೆ ಬುದ್ಧಿಗಿಂತಲೂ ಹೆಚ್ಚಿನವನಾದ ಆತ್ಮನನ್ನು ತಿಳಿದುಕೊಂಡು ಆತ್ಮವನ್ನು, ಎಂದರೆ ಮನಸ್ಸನ್ನು, ಆತ್ಮದಿಂದ, ಎಂದರೆ ಚೆನ್ನಾಗಿ ಸಂಸ್ಕಾರವನ್ನು ಹೊಂದಿದ ನಿನ್ನ ಮನಸ್ಸಿನಿಂದಲೇ ನಿಲ್ಲಿಸಿಕೊಂಡು ಚೆನ್ನಾಗಿ ಸಮಸ್ಥಿತಿಯಲ್ಲಿ ಇಟ್ಟುಕೊಂಡು, ಎಲೈ ಮಹಾಬಾಹುವೆ, ಈ ಕಾಮದ ರೂಪವಾಗಿರುವ ದುರಾಸದವಾದ, ಇಲ್ಲಿ ಅಸದವೆಂದರೆ ಅಸಾಧನವು ಪಡೆದುಕೊಳ್ಳುವುದು, ಆಸಾಧನವು ಪಡೆದುಕೊಳ್ಳುವುದು, ಯಾವುದನ್ನು ಪಡೆದುಕೊಳ್ಳುವುದು ಕಷ್ಟವಾಗಿರುವುದು ಅಂಥದ್ದು. ಇದರ ಅನೇಕವಾದ ವಿಶೇಷ ರೂಪಗಳನ್ನು ತಿಳಿದುಕೊಳ್ಳುವುದು ಕಷ್ಟವಾಗಿರುವುದಾದ್ದರಿಂದ ಇದು ದುರಾಸದವು. ಇಂತಹ ಶತ್ರುವನ್ನು ಕೊಂದು ಹಾಕು ಎಂದು ಹೇಳುತ್ತಾರೆ. 3ನೆಯ ಅಧ್ಯಾಯದ ಸಾರ. ಹಿಂದಿನ ಅಧ್ಯಾಯದಲ್ಲಿ ಸಾಂಖ್ಯ ಬುದ್ಧಿ, ಯೋಗ ಬುದ್ಧಿ ಎಂದು 2 ಬುದ್ಧಿಗಳನ್ನು ಉಪದೇಶಿಸಿದ ಬಳಿಕ ಭಗವಂತನು ಸಾಂಖ್ಯರಿಗೆ, ಎಂದರೆ ಜ್ಞಾನಿಗಳಿಗೆ ಸರ್ವಕರ್ಮ ಸನ್ಯಾಸಪೂರ್ವಕವಾದ ಜ್ಞಾನ ನಿಷ್ಠೆಯಿಂದ ಮುಕ್ತಿಯಾಗುವುದೆಂದು ಹೇಳಿದನು. ಅರ್ಜುನನಿಗೆ ನೀನು ಕರ್ಮವನ್ನೇ ಮಾಡು ಎಂದು ಹೇಳಿದನು. ಆಗ ಅರ್ಜುನನು, ಕರ್ಮಕ್ಕಿಂತ ಜ್ಞಾನವೇ ಹೆಚ್ಚಾದರೆ ನನ್ನನ್ನೇಕೆ ಘೋರವಾದ ಯುದ್ಧವೆಂಬ ಕರ್ಮಕ್ಕೆ ಹಚ್ಚುತ್ತಿರುವೆ? ನಿನ್ನ ಅಭಿಪ್ರಾಯವೇ ಗೊತ್ತಾಗಲಿಲ್ಲವಲ್ಲ ಎನ್ನಲು ಭಗವಂತನು ಹೇಳಿದ್ದೇನೆಂದರೆ, ಎಲೈ ಅರ್ಜುನನೇ, ಹಿಂದೆ ನಾನು ಜ್ಞಾನಯೋಗವೆಂದು ಕರ್ಮಯೋಗವೆಂದು 2 ಬಗೆಯ ನಿಷ್ಠೆಯನ್ನು ಹೇಳಿರುವೆನು. ಸರ್ವಕರ್ಮ ಸನ್ಯಾಸವು ಮುಕ್ತಿಗೆ ಹೇತುವೆಂಬುದೇ ನನ್ನ ಅಭಿಪ್ರಾಯವು. ಆದರೆ ಸುಮ್ಮನೆ ಕರ್ಮವನ್ನು ಬಿಟ್ಟ ಮಾತ್ರದಿಂದ ಆ ಸನ್ಯಾಸವು ದಕ್ಕುವುದೆಂದು
ನನ್ನ ಅಭಿಪ್ರಾಯವಲ್ಲ. ಅಜ್ಞರು ಕರ್ಮವನ್ನು ಎಲ್ಲಾ ವಿಧದಿಂದಲೂ ಬಿಡುವುದೆಂಬುದು ಆಗುವಂತೆಯೂ ಇಲ್ಲ. ಒಂದು ವೇಳೆ ಅವರು ಕರ್ಮೇಂದ್ರಿಯಗಳನ್ನು ಬಿಗಿ ಹಿಡಿದರೆ ಮನಸ್ಸಿನಲ್ಲಿ ವಿಷಯಗಳನ್ನು ಚಿಂತಿಸುತ್ತಲೇ ಇರುವರು. ಆದ್ದರಿಂದ ಅಂಥ ಅಕರ್ಮದಿಂದ ಏನೂ ಪ್ರಯೋಜನವಿಲ್ಲ. ಸಂಘವಿಲ್ಲದೆ ಕರ್ಮಯೋಗವನ್ನು, ಅಂದರೆ ಫಲಾಸಂಗವಿಲ್ಲದೆ ಕರ್ಮಯೋಗವನ್ನು ಮಾಡುವುದೇ ಅದಕ್ಕಿಂತ ಉತ್ತಮ. ಕರ್ಮದಿಂದಲೇ ಶರೀರ ಯಾತ್ರೆಯು ಸಾಗುವುದು. ದೇವತೆಗಳು ಕರ್ಮದಿಂದ ತೃಪ್ತರಾಗಿಯೇ ಮನುಷ್ಯನ ಇಷ್ಟಾರ್ಥವನ್ನು ಈಡೇರಿಸುವರು. ಜಗಚ್ಚಕ್ರವು ಕರ್ಮದಿಂದಲೇ ಸಾಗಿರುವುದು. ಕರ್ಮದಿಂದ ಯಾವ ಕೆಡುಕು ಇಲ್ಲ. ಸಂಘದಿಂದಲೂ ಫಲಾಶೆಯಿಂದಲೂ ಕೆಡುಕುಂಟು. ಉದಾಹರಣೆಗೆ ನೋಡು, ಆತ್ಮಜ್ಞಾನಿಗೆ ಯಾವ ಕರ್ಮದಿಂದ ಏನು ಫಲವೂ ಆಗಬೇಕಾದದ್ದು ಇರುವುದಿಲ್ಲ, ಆಗುವ ಹಾಗೂ ಇರುವುದಿಲ್ಲ. ಆದರೂ ಅವನು ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುತ್ತಿರುವನು. ಪರಮೇಶ್ವರನಾದ ನಾನೂ ಕೂಡ ಜಗತ್ತಿನ ಕಲ್ಯಾಣಕ್ಕಾಗಿ ಕರ್ಮವನ್ನು ಮಾಡುತ್ತಿರುವೆನು. ಆದ್ದರಿಂದ ಇದನ್ನು ತಿಳಿದು ನೀನು ಈಶ್ವರಾರ್ಪಣ ಬುದ್ಧಿಯಿಂದ ಆಸಕ್ತನಾಗಿ ಯಾವ ಆಸಕ್ತಿಯನ್ನೂ ಇಟ್ಟುಕೊಳ್ಳದೆ ಕರ್ಮವನ್ನು ಮಾಡು. ಈ ನನ್ನ ಅಭಿಪ್ರಾಯದಂತೆ ಯಾರು ಕರ್ಮಯೋಗವನ್ನು ಮಾಡುವರೋ ಅವರು ಕರ್ಮಗಳಿಂದ ಬಿಡುಗಡೆಯಾಗಿ ನಾನು ಹೇಳಿದ ನೈಷ್ಕರ್ಮ್ಯವನ್ನು ಪಡೆಯುವರು. ಹಾಗೆ ಮಾಡದೇ ಇರುವ ಅವಿವೇಕಿಗಳು ದುರ್ಗತಿಯನ್ನು ಪಡೆಯುವುದು ನಿಶ್ಚಯ. ಜನರು ಈ ನನ್ನ ಉಪದೇಶದಂತೆ ನಡೆಯದೇ ಇರುವುದಕ್ಕೆ ಕಾಮವೇ ಕಾರಣವು. ಕಾಮದಿಂದಲೇ ಅವರು ಸ್ವಧರ್ಮವನ್ನು ಕೈಬಿಟ್ಟು ಪರಧರ್ಮಕ್ಕೆ ಕೈ ನೀಡುವರು. ಕಾಮ ಉಂಟಾಗಿತೆಂದರೆ ಮನುಷ್ಯನಲ್ಲಿ ರಜೋಗುಣವು ತಲೆ ಎತ್ತಿಕೊಳ್ಳುವುದು. ಆಗ ಯುಕ್ತಾಯುಕ್ತ ವಿವೇಕವು ತೋರದೆ ಹೋಗುವುದು. ಹೀಗೆ ಮಾಡಬಾರದ ಕರ್ಮಕ್ಕೆ ಅವಿವೇಕದಿಂದ ಕೈ ಹಾಕುವ ಕಾಮಿಗಳಿಗೆ ಆತ್ಮಜ್ಞಾನವಾಗಲಿ ಆತ್ಮಾನುಭವವಾಗಲಿ ಹೇಗೆ ಉಂಟಾದವು? ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳನ್ನು ಆಶ್ರಯಿಸಿಕೊಂಡೇ ಕಾಮವು ತೋರಿಕೊಳ್ಳುತ್ತಿರುವುದು. ಆದ್ದರಿಂದ ಇವನ್ನು ಕ್ರಮವಾಗಿ ಜಯಿಸಬೇಕು. ಬುದ್ಧಿಗೂ ಸಾಕ್ಷಿಯಾದ ಆತ್ಮನನ್ನು ಈ ಮೂಲಕ ಅರಿತುಕೊಂಡರೆ ಕಾಮದ ಉಪಟಳವು ಇಲ್ಲವಾಗುವುದು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.